ಗ್ರಾಮದಲ್ಲಿ ಜನಿಸಿದರು. ತಂದೆ ಗುರುಬಸಪ್ಪ, ತಾಯಿ ಪ್ರೇಮ. ಕುವೆಂಪು ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕರಾದ ಪ್ರೊಫೆಸರ್ ಕೆ ಕೇಶವ ಶರ್ಮಾ ಅವರ ಮಾರ್ಗದರ್ಶನದಲ್ಲಿ ತಾರಾಸು ಅವರ ಐತಿಹಾಸಿಕ ಕಾದಂಬರಿಗಳಲ್ಲಿ ಚಾರಿತ್ರಿಕ ಕಥಾನ ಸ್ವರೂಪ ಎಂಬ ವಿಷಯದ ಮೇಲೆ ಪ್ರಬಂಧ ಮಂಡಿಸಿ ಡಾಕ್ಟರೇಟ್ ಪದವಿಯನ್ನು ಪಡೆದಿದ್ದಾರೆ. ಇವರ ಒಂದು ಅಧ್ಯಯನದ ಆಸಕ್ತಿ ಕ್ಷೇತ್ರಗಳೆಂದರೆ ಸಬಾಲ್ಟರ್ನ್ ಅಧ್ಯಯನ, ಕನ್ನಡ ರಂಗಭೂಮಿ, ದಲಿತ ಬಂಡಾಯ ಸಾಹಿತ್ಯ, ಜನಪದ ಸಾಹಿತ್ಯ ಮತ್ತು ಸಂಸ್ಕೃತಿ ಅಧ್ಯಯನ, ಸಾಹಿತ್ಯ ವಿಮರ್ಶೆ, ಇನ್ನು ಇತ್ಯಾದಿ. ಇನ್ನು ಇವರ ಪ್ರಕಟಗೊಂಡಿರುವಂತಹ ಪುಸ್ತಕಗಳೆಂದರೆ ಅಭಿಜ್ಞಾನ, ಸರ್ವಜ್ಞಾನ ವಚನಗಳಲ್ಲಿ ವೈಚಾರಿಕತೆ, ಚಾರಿತ್ರ್ಯ ಮರು ವ್ಯಾಖ್ಯಾನ, ಗ್ರಾಮ ದೇವತೆ, ತಾರಾಸು ಚಾರಿತ್ರಿಕ ಕಾದಂಬರಿಗಳು, ಇನ್ನು ಇತ್ಯಾದಿಗಳು. ಇನ್ನು ಇವರು ಸಂಪಾದಿತ ಕೃತಿಗಳೆಂದರೆ ನವನೀತ, ಸರ್ವಜ್ಞನ ವಚನಗಳು ಪ್ರಸ್ತುತತೆ, ವಾಲ್ಮೀಕಿ ವಿಜಯ, ಸರ್ವಜ್ಞನ ವಚನಗಳು ತಾತ್ವಿಕ ಅಧ್ಯಯನ, ಸರ್ವಜ್ಞನ ವಚನಗಳು ಬಹುಶಿಸ್ತೀಯ ಆಯಾಮಗಳು, ಸರ್ವಜ್ಞನ ವಚನಗಳು ಸಾಂಸ್ಕೃತಿಕ ಮುಖಾಮುಖಿ, ಸರ್ವಜ್ಞ ವಚನಗಳು ಅಂತರ್ಶಿಸ್ತೀಯ ಅಧ್ಯಯನ, ಬೇರು ಬೆಳಕು, ಇನ್ನು ಇತ್ಯಾದಿಗಳು. ಇನ್ನು ಇವರು ವಿವಿಧ ವಿಶ್ವವಿದ್ಯಾನಿಲಯಗಳ ಬಿಒಇ ಹಾಗೂ ಬಿಒಎಸ್ ಸದಸ್ಯರಾಗಿ ಕಾರ್ಯನಿರ್ವಹಿಸಿದ್ದಾರೆ. ಕರ್ನಾಟಕ ಸರ್ಕಾರದ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಹಾಗೂ ಸಂತ ಕವಿ ಕನಕದಾಸ ಅಧ್ಯಯನ ಕೇಂದ್ರಗಳ ವಿವಿಧ ಯೋಜನೆಗಳ ಸದಸ್ಯರಾಗಿ ಕಾರ್ಯನಿರ್ವಹಿಸಿದ್ದಾರೆ. ಕರ್ನಾಟಕ ನಾಟಕ ಅಕಾಡೆಮಿ ಹಾಗೂ ಕುವೆಂಪು ಭಾಷಾ ಭಾರತಿ ಹಿರಿಯ ಫೆಲೋಶಿಪ್ಗೆ ಆಯ್ಕೆಯಾಗಿ ಕುವೆಂಪು ನಾಟಕಗಳ ಮೇಲೆ ಯೋಜನೆಗಳನ್ನು ಸಿದ್ಧಪಡಿಸಿ ಸಲ್ಲಿಸಿರುತ್ತಾರೆ. ಇನ್ನು ಇವರು 40ಕ್ಕೂ ಹೆಚ್ಚು ಅಂತಾರಾಷ್ಟ್ರೀಯ, ರಾಷ್ಟ್ರೀಯ, ರಾಜ್ಯ ವಿಚಾರ ಸಂಕಿರಣಗಳಲ್ಲಿ ಪ್ರಬಂಧ ಮಂಡಿಸಿದ್ದಾರೆ. ಅನೇಕ ವಿಚಾರ ಸಂಕಿರಣಗಳಲ್ಲಿ ಗೋಷ್ಠಿಯ ಅಧ್ಯಕ್ಷರಾಗಿ ಹಾಗೂ ಸಂಪನ್ಮೂಲ ವ್ಯಕ್ತಿಗಳಾಗಿ ಕಾರ್ಯನಿರ್ವಹಿಸಿದ್ದಾರೆ. ಇನ್ನು ಇವರು ಪ್ರಸ್ತುತ ದಾವಣಗೆರೆ ವಿಶ್ವವಿದ್ಯಾನಿಲಯದ ಸಹಾಯಕ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಜೊತೆಗೆ ಬೇರು ಚಿಗುರು ವೇದಿಕೆ ದಾವಣಗೆರೆ ಮತ್ತು ಚಿತ್ರದುರ್ಗ ಇದರ ಒಂದು ಅಧ್ಯಕ್ಷರಾಗಿದ್ದಾರೆ. ಪ್ರತಿ ತಿಂಗಳು 2 ಬಾರಿ ಆನ್ಲೈನ್ ಮುಖಾಂತರ ವಿಚಾರ ಮಂಥನ ಎಂಬ ಸರಣಿ ಕಾರ್ಯಕ್ರಮ ಮೂಲಕ ಹಿರಿಯ ವಿದ್ವಾಂಸರಿಂದ ಉಪನ್ಯಾಸ ಏರ್ಪಡಿಸಿ ಈ ಮುಖೇನವಾಗಿ ವಿದ್ಯಾರ್ಥಿಗಳಿಗೆ ಸಾಹಿತ್ಯದ ಅಭಿರುಚಿ, ಓದು ಮತ್ತು ಬರಹ, ವೈಚಾರಿಕ ಅರಿವನ್ನು ಮೂಡಿಸುತ್ತಾ ಬಂದಿದ್ದಾರೆ. ಈ ವೇದಿಕೆಯಿಂದ ಕನ್ನಡ ಸಾಹಿತ್ಯ ಮಹಿಳಾ ಸಂವೇದನೆಗಳು ಎಂಬ ರಾಷ್ಟ್ರೀಯ ವಿಚಾರ ಸಂಕಿರಣವನ್ನು ಯೋಜಿಸಿ ಮತ್ತು ಆಯೋಜಿಸಿ ಯಶಸ್ವಿಗೊಳಿಸಿದ್ದಾರೆ. ಈ ಒಂದು ಅವಕಾಶಕ್ಕಾಗಿ ಧನ್ಯವಾದಗಳು. ಸಂಪನ್ಮೂಲ ವ್ಯಕ್ತಿಗಳ ಪರಿಚಯ ಮಾಡಿಕೊಟ್ಟಿರ್ತಕ್ಕಂತಹ ಬಸವರಾಜ್ ಅವರಿಗೆ ಧನ್ಯವಾದಗಳು. NET ತರಗತಿ ಸರಣಿ ಉಪನ್ಯಾಸ ಮಾಲಿಕೆಯ ಈ ದಿನದ ವಿಷಯ ಜನಪದ ಸಾಹಿತ್ಯ. ಈ ಜನಪದ ಸಾಹಿತ್ಯದ ವಿಷಯ ಕುರಿತು ಮಾತಾಡಬೇಕಾಗಿ ಗುರುಗಳಾಗಿರ್ತಕ್ಕಂಥ ವಿಜಯ್ ಕುಮಾರ್ ಸರ್ ಅವರಲ್ಲಿ ಕೇಳ್ಕೊಳ್ತೇನೆ. ಸರ್, ವೇದಿಕೆ ನಿಮಗಾಗಿ. ಆತ್ಮೀಯ ವಿದ್ಯಾರ್ಥಿಗಳಿಗೆ ಇಬ್ಬರಿಗೂ ಕೂಡ ಸಚಿನ್ ಮತ್ತು ಬಸವರಾಜ್ ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ, ಈ ಆನ್ಲೈನ್ ಉಪನ್ಯಾಸ ಮಾಲಿಕೆಯಲ್ಲಿ ಭಾಗಿಯಾಗಿರುವ ನನ್ನೆಲ್ಲ ರೀತಿಯ ಕನ್ನಡದ ಮನಸ್ಸುಗಳಿಗೆ ಮತ್ತೊಮ್ಮೆ ನನ್ನ ನಮಸ್ಕಾರಗಳನ್ನು ಹೇಳ್ತಾ, ಆತ್ಮೀಯರೇ, ತಮ್ಮಲ್ಲಿ ಆರಂಭದಲ್ಲೇ ನಾನು ಕ್ಷಮೆಯನ್ನ ಕೇಳ್ತಾ ಇದ್ದೀನಿ. ಯಾಕೆ ಅಂದ್ರೆ ಇವತ್ತು ಮುಂಜಾನೆಯಿಂದ ಸ್ವಲ್ಪ ಆರೋಗ್ಯದಲ್ಲಿ ವ್ಯತ್ಯಾಸ ಇದೆ. ಹಾಗಾಗಿ ತಮ್ಮಲ್ಲಿ ಕ್ಷಮೆಯನ್ನು ಕೇಳ್ತಾ ಏನಾದ್ರೂ ಅಡಚಣೆಗಳಾದ್ರೆ ದಯಮಾಡಿ ತಿಳಿಸಿ. ನನ್ನ ತರಗತಿಯನ್ನ ಇನ್ನ ಆರಂಭ ಮಾಡ್ತೇನೆ. ನಮಗೆಲ್ಲ ಗೊತ್ತಿರುವ ಹಾಗೆ ಈ ಹಿಂದೆ 9 ಆನ್ಲೈನ್ ತರಗತಿಗಳು ನಿಮಗೆ ನಡೆದಿದ್ದಾವೆ. ಅದರಲ್ಲಿ ಬಹುತೇಕರು ನಿಮ್ಮ NET ಪಠ್ಯಕ್ರಮಕ್ಕೆ ಅನುಗುಣವಾಗಿ ತಮ್ಮ ತಮ್ಮ ವಿಷಯಗಳನ್ನ ಮಂಡಿಸಿದ್ದಾರೆ. ಅದರಲ್ಲಿ ಓದುವ ಕ್ರಮದಿಂದ ಹಿಡಿದು ಪಠ್ಯಕ್ರಮವೆಲ್ಲವನ್ನು ಕೂಡ ಒಂದಿಷ್ಟು ಪರಿಚಯಾತ್ಮಕವಾಗಿ ನಿಮಗೆ ಮುಟ್ಸೋ ಕೆಲಸಗಳನ್ನ ಅವರೆಲ್ಲರೂ ಕೂಡ ಮಾಡಿದ್ದಾರೆ. ಆ ನಿಟ್ಟಿನಲ್ಲಿ ನಾನು ಕೂಡ ನನ್ನ ತರಗತಿಯಲ್ಲಿ ಸಾಧ್ಯವಾದ ಮಟ್ಟಿಗೆ ನಿಮ್ಮ ಪಠ್ಯಕ್ರಮಕ್ಕೆ ಅನುಗುಣವಾಗಿಯೇ ನನ್ನ ವಿಚಾರಗಳನ್ನ ಹಂಚ್ಕೊಳ್ತೀನಿ. ಬಹಳಷ್ಟು ಬಾರಿ ನಾವು NET ತೇರ್ಗಡೆಯಾಗಿರ್ತಕ್ಕಂಥ ವಿದ್ಯಾರ್ಥಿಗಳು ನೋಡಿದ್ರೆ 2 ಮಾರ್ಕ್ಸ್ 1 ಮಾರ್ಕ್ಸ್ ಸರ್ JRF ತಪ್ಪೋಯ್ತು, ಯಾವ್ದೊಂದು ತಪ್ಪು ಮಾಡಿದ್ವಿ ಅಂತ ಕೇಳಿದಾಗ ಸ್ವಲ್ಪ ಜಾನಪದದಲ್ಲಿ ಎಡವಿರುವ ವಿದ್ಯಾರ್ಥಿಗಳು ನನಗೆ ಸಿಕ್ಕಿದ ತುಂಬಾ ಜನ. ಯಾಕೆ ಅಂದ್ರೆ ನಾವು
ಸ್ಪರ್ಧಾತ್ಮಕ ಪರೀಕ್ಷೆಗೆ ಓದುವಂತ ಸಂದರ್ಭದಲ್ಲಿ ನನಗೆ ಗೊತ್ತಿರೋ ಮಟ್ಟಿಗೆ ಬಹಳಷ್ಟು ಜನ ವಿದ್ಯಾರ್ಥಿಗಳು ಜಾನಪದ ಅಂದ್ರೆ ತುಂಬಾ ಸುಲಭವಾಗಿರ್ತಕ್ಕಂಥ ವಿಷಯ ಅಂತಾನೆ ಭಾವಿಸ್ತಿರ್ತಾರೆ. ಹಾಗಾಗಿ ಜಾನಪದಕ್ಕೆ ಅಷ್ಟೊಂದು ಒತ್ತನ್ನು ಕೊಟ್ಟು ಅವ್ರ ಅಧ್ಯಯನ ಮಾಡೋದು ಕಡಿಮೆ. ಭಾಷಾಶಾಸ್ತ್ರವನ್ನು, ವಿಮರ್ಶೆಯನ್ನು, ಮೀಮಾಂಸೆಯನ್ನು, ಆಧುನಿಕ ಕನ್ನಡ ಸಾಹಿತ್ಯದ ವಿವಿಧ ಘಟ್ಟಗಳನ್ನ, ಹೀಗೆ ಬೇರೆ ಬೇರೆ ತೌಲನಿಕ ಸಾಹಿತ್ಯ ಅಧ್ಯಯನ, ಭಾಷಾಂತರ, ಈ ವಿಷಯಗಳಿಗೆ ಹೆಚ್ಚು ಒತ್ತು ಕೊಟ್ಟು ಅವ್ರ ಅಧ್ಯಯನವನ್ನು ಮಾಡ್ತಾರೆ. ಹಾಗಾಗಿ ಈ ಜಾನಪದದ ವಿಷಯದಲ್ಲಿ ಎಲ್ಲೋ ಒಂದ್ ಕಡೆ ಎಡವಿದಾಗ 1-2 ಅಂಕಗಳ ಅಯ್ಯೋ ಸರ್ ಗೊತ್ತಿತ್ತಿದ್ದು ನಾನು ಗಮನಿಸ್ಲಿಲ್ಲ ಅಂತಂದೇಳಿ ಅಲ್ಲಿ ಎಡವಿ JRF ಡಿಸ್ಕ್ವಾಲಿಫೈಡ್ ಆಗಿರೋರು ಇದ್ದಾರೆ. NETಗೆ ಹತ್ರ ಬಂದು ಹೋಗಿರೋರು ಕೂಡ ಇಂಥ ತಪ್ಪುಗಳನ್ನು ಮಾಡಿದ್ದಾರೆ. ಹಾಗಾಗಿ ಈ ತರಗತಿಯಲ್ಲಿರುವ ಬಹುತೇಕ ವಿದ್ಯಾರ್ಥಿಗಳಿಗೆ ಜಾನಪದ ನಿಮ್ಗೆ ಸುಲಭ ಅಂತ ಕಂಡ್ರು ಕೂಡ ಅದು ಅಷ್ಟು ಸುಲಭವಾದ ವಿಷಯವಲ್ಲ. ಬಹಳ ಓದನ್ನ ಬಯಸುತ್ತೆ ಅದು ಒಂದು. ಆನಂತರದಲ್ಲಿ ಈ ಜಾನಪದ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ನಾನು ಸುಮ್ಮನೆ ಗಮನಿಸಿದೆ. ಒಂದು 10 ವರ್ಷದ ಪ್ರಶ್ನೆ ಪತ್ರಿಕೆಗಳನ್ನು ಕೂಡ ನಾನು ಗಮನಿಸಿ ಒಂದಿಷ್ಟು ಪಟ್ಟಿ ಮಾಡ್ಕೊಂಡೆ. ಯಾವ್ಯಾವ ಪ್ರಶ್ನೆಗಳು ಪುನಃ ಬಂದಿದ್ದಾವೆ, ಯಾವ್ದು ಹೊಸತರದಲ್ಲಿ ಬಂದಿದೆ. ಈಗೆಲ್ಲ ಪ್ರತಿ ತರಗತಿಯಲ್ಲಿ ಹೇಳುವಂತ ಮೇಷ್ಟ್ರುಗಳೆಲ್ಲ ಎಷ್ಟು ಆಳವಾದ ಅಧ್ಯಯನವನ್ನ ಈ ಸ್ಪರ್ಧಾತ್ಮಕ ಪರೀಕ್ಷೆ ಬಯಸ್ತಾ ಇದೆ ಅನ್ನೋದನ್ನ ಒತ್ತಿ ನಿಮಗೆ ಹೇಳಿದ್ದಾರೆ ಅಂತ ಹೇಳ್ತಿಲ್ಲ. ಹಾಗಾಗಿ ಈ ಜಾನಪದ ವಿಭಾಗದ ಒಳಗಡೆ 10-12 ಪ್ರಶ್ನೆಗಳು ನಿಮ್ಗೆ ಬಂದಿರ್ತಕ್ಕಂಥದ್ದು. ಪ್ರತಿ ಪತ್ರಿಕೆಯನ್ನ ನಾನು ಗಮನಿಸಿದಾಗಲೂ ಕೂಡ ಕನಿಷ್ಠ ಇಷ್ಟು ಪ್ರಶ್ನೆಗಳು ಬಂದಿದೆ ಅಂತಕ್ಕಂಥದ್ದು. ಅಂದ್ರೆ 10-12ರಷ್ಟು ಭಾಗ ನಿಮ್ಗೆ ಜಾನಪದದಲ್ಲಿ ಇರ್ತದೆ ಅಂತಕ್ಕಂಥದ್ದು. ಹಾಗಾಗಿ ಇದನ್ನ ಸ್ವಲ್ಪ ನೀವು ಗಮನವಿಟ್ಟು ಓದಿದ್ರೆ ಇದೆಲ್ಲ 12 ಅಂಕಗಳನ್ನು ಕೂಡ ನೀವು ಸುಲಭವಾಗಿ ತೆಗೆದುಕೊಳ್ಬಹುದು ಅಂತಕ್ಕಂಥದ್ದು. ಈ ನಿಟ್ಟಿನಲ್ಲಿ ನೀವು ಅಧ್ಯಯನಶೀಲರಾಗಬೇಕು. ಇನ್ನ ನಾನು ಈ ಜಾನಪದ ಬಂದ್ರೆ ನೀವೆಲ್ಲರೂ ಕೂಡ ಈ ಜಾನಪದ ಅಂದ್ರೆ ಏನು ಅಂತಕ್ಕಂಥದ್ದನ್ನ ಬಲ್ಲಿರಿ. ಈ ಜಾನಪದ ಅಂತಕ್ಕಂಥದ್ದು ಯಾವಾಗ್ಲೂ ಕೂಡ ಅನಕ್ಷರಸ್ಥ ಜನಸಮುದಾಯದಿಂದ ಯಾರು ಶಿಕ್ಷಣದಿಂದ ವಂಚಿತರಾಗಿರ್ತಾರೋ ಆ ಸಮುದಾಯಗಳ ಜ್ಞಾನವಾಗಿರ್ತದೆ ಈ ಜಾನಪದ ಅಂತಕ್ಕಂಥದ್ದು ನಮ್ಮಲ್ಲಿ ಒಂದು ಸರ್ವೇ ಸಾಮಾನ್ಯವಾಗಿರ್ತಕ್ಕಂಥ ಹೇಳಿ. ಹಾಗಾಗಿ ಜಾನಪದ ಅಂತಕ್ಕಂಥದ್ದು ಹೇಗೆ ನಮಗೆ ಪ್ರಸರಣ ಆಗುತ್ತೆ ನೋಡಿದ್ರೆ ಇದು ಮೌಖಿಕ ಸ್ವರೂಪದಲ್ಲಿ ತಲೆಮಾರಿನ ತಲೆಮಾರಿಗೆ ವರ್ಗಾಯಿಸಲ್ಪಡ್ತಕ್ಕಂಥ ಜ್ಞಾನವಾಗಿದೆ. ಅದು ಇನ್ನೊಂದು ಬಗೆಯ ನಮ್ಮಲ್ಲಿರುವ ಹೇಳಿಕೆ. ಹಾಗಾಗಿ ಈ ಜಾನಪದವನ್ನ ಇಂದು ನಮಗೆ ಆರಂಭದಲ್ಲಿ ಕೊಟ್ಟಿರುವ ಅನೇಕ ವಿದ್ವಾಂಸರು ಜಾನಪದ ಅಂತಕ್ಕಂಥದ್ದು ಅನಕ್ಷರಸ್ಥ ಸಮುದಾಯದಲ್ಲಿ ರೂಪುಗೊಳ್ಳಬಹುದಾದ ಒಂದು ಜ್ಞಾನ ಪರಂಪರೆ ಅಂತಕ್ಕಂಥದ್ದನ್ನ ನಮ್ಗೆ ಸ್ಪಷ್ಟಪಡಿಸ್ತಾ ಹೋಗಿದ್ದಾರೆ. ಆದ್ರೆ ಇವತ್ತಿನ ಕಾಲಘಟ್ಟದಲ್ಲಿ ನಾವು ನಿಂತು ನೋಡಿದಾಗ ಈ ಹೇಳಿಕೆಯನ್ನ ನಾವು ಬದಲು ಮಾಡ್ಕೊಳ್ಬೇಕು. ಇದು ಕೇವಲ ಅನಕ್ಷರಸ್ಥರು ಇಂದು ಜಾನಪದವನ್ನ ಸೃಷ್ಟಿ ಮಾಡ್ತಾ ಇಲ್ಲ, ಅಕ್ಷರಸ್ಥ ಸಮುದಾಯವೂ ಕೂಡ ಈ ಜಾನಪದದ ಸೃಷ್ಟಿಗೆ ಇಂದು ಕಾರಣ ಆಗ್ತಾ ಇದೆ. ಹಾಗಾಗಿ ಈ ನಮ್ಮ ನಿಲುವುಗಳನ್ನ ಇವತ್ತು ಬದಲಾಯಿಸಿಕೊಳ್ಳುವ ಸನ್ನಿವೇಶಗಳು ನಿರ್ಮಾಣ ಆಗಿದ್ದಾವೆ ಅಂತಕ್ಕಂಥದ್ದು. ಈ ಹಿನ್ನೆಲೆ ಒಳಗಡೆ ನಾವು ಜಾನಪದವನ್ನ ಗ್ರಹಿಸ್ಬೇಕಾಗ್ತದೆ. ನಿಮಗೆ ಇರ್ತಕ್ಕಂಥ ಅಂಶಗಳಲ್ಲಿ ಜನಪದ ಮತ್ತೆ ಜಾನಪದ ಇವತ್ತು ನಮ್ ಬಹಳಷ್ಟು ಗೊಂದಲದ ವಿಷಯಗಳು. ಈ ಜನಪದ ಮತ್ತೆ ಜಾನಪದ ಅಂತಕ್ಕಂಥ 2 ಪರಿಕಲ್ಪನೆಗಳನ್ನ ಹೇಗೆ ನಾವು ಅರ್ಥೈಸ್ಕೊಳ್ಬೇಕು ಅಂತಕ್ಕಂಥದ್ದೇ ಒಂದು ಗೊಂದಲ. ನಮ್ಮಲ್ಲಿ ಇವತ್ತಿಗೂ ಕೂಡ ಜಾನಪದವನ್ನ ಬೋಧಿಸುವಂತ ಮೇಷ್ಟ್ರುಗಳೇ ಕೆಲವೊಂದು ಬಾರಿ ಇವೆರಡನ್ನು ಕೂಡ ತಪ್ಪಾಗಿ ಅರ್ಥೈಸುವ ಸನ್ನಿವೇಶಗಳನ್ನು ಕೂಡ ನಾವು ಗಮನಿಸ್ತಾ ಹೋಗ್ತೀವಿ. ಫೋಕ್ ಮತ್ತೆ ಫೋಕ್ಲೋರ್. ಈ ಫೋಕ್ ಅನ್ನೋದನ್ನ ಜನಪದ ಅಂತ ಕರಿತೀವಿ. ಇದು ಒಂದು ಸೀಮಿತ ವಲಯವಾಗಿ ಮಾತ್ರ ಗುರುತಿಸ್ತದೆ. ಈ ಫೋಕ್ ಅಥವಾ ಜನಪದ ಅಂದ್ರೆ ಅದೊಂದು ಜನ ಸಮುದಾಯವನ್ನ, ಒಂದು ಗುಂಪನ್ನ, ಒಂದು ಬುಡಕಟ್ಟನ್ನ ಪ್ರತಿನಿಧಿಸುತ್ತೆ ಅಂತಕ್ಕಂಥದ್ದನ್ನ ನಾವು ಗಮನಿಸ್ಬೇಕಾಗಿದೆ. ಮೊದಲನೇದಾಗಿ ಈ ಫೋಕ್ಲೋರ್ ಅಥವಾ ಜಾನಪದ ಅಂತ ಬಂದಾಗ ಅದರ ಅರ್ಥ ವಿಶಾಲವಾಗ್ತದೆ ಅಂತಕ್ಕಂಥದ್ದು. ಈ ಎಲ್ಲ ಜನಪದದ ಜ್ಞಾನಗಳೆಲ್ಲವೂ ಸೇರ್ಕೊಂಡು ಫೋಕ್ಲೋರ್ ಆಗ್ತದೆ. ಈಗ ನೋಡಿ, ನಮ್ಮಲ್ಲಿ ಅನೇಕ ಪರಿಕಲ್ಪನೆಗಳಿದಾವೆ. ಫೋಕ್ ಸಾಂಗ್, ಫೋಕ್ ಟೇಲ್, ಫೋಕ್ ಕಲ್ಚರ್, ಫೋಕ್ ಲಿಟ್ರೇಚರ್, ಹೀಗೆ ಅನೇಕ ಫೋಕ್ ಆರ್ಟ್ಸ್, ಫೋಕ್ ಲೈಫ್, ಹಿಂಗೆ ಅನೇಕ ಪರಿಕಲ್ಪನೆಗಳು ಬೇರೆ ಬೇರೆ ಶಾಖೆಗಳಾಗಿ
ವಿಭಾಗ ಆಗಿರ್ತಕ್ಕಂಥದ್ದನ್ನ ನಾವು ಗಮನಿಸ್ತಾ ಹೋಗ್ತೀವಿ. ಈ ತರದ ಪ್ರತ್ಯೇಕಗೊಂಡ ಶಾಖೆಗಳನ್ನೆಲ್ಲವನ್ನು ಕೂಡ ಸೇರಿಸಿ ಅಧ್ಯಯನಕ್ಕೆ ಒಳಪಡಿಸುವುದನ್ನ ನಾವು ಜಾನಪದ ಅಂತ ಕರಿತಾ ಇದ್ದೀವಿ. ಹಾಗಾಗಿನೇ ಅದನ್ನ ನಾವು ಫೋಕ್ ಲೋರ್ ಅಂತಕ್ಕಂಥ ಶಬ್ದದಿಂದ ಗುರುತಿಸ್ತಾ ಇದ್ದೀವಿ. ಫೋಕ್ ಇವಾಗ ನಿಮಗೆ ಅರ್ಥ ಆಯ್ತು ಅನ್ಕೊತೀನಿ. ಫೋಕ್ ಅಂತಕ್ಕಂಥ ಪದ ಏನಿದೆಯಲ್ಲ, ಅದು ಒಂದು ಜನ ಸಮುದಾಯವನ್ನ ಗುರುತಿಸಿದ್ರೆ, ಫೋಕ್ ಲೋರ್ ಅಂತಕ್ಕಂಥ ಈ ಪದ ಆ ಜನ ಸಮುದಾಯದ ಒಟ್ಟಾರೆ ಜ್ಞಾನವನ್ನ, ಬದುಕಿನ ಕ್ರಮವನ್ನ ಇದು ಪ್ರತಿನಿಧಿಸುತ್ತೆ ಅಂತಕ್ಕಂಥದ್ದು. ಹಾಗಾಗಿ ಫೋಕ್ ಮತ್ತೆ ಫೋಕ್ಲೋರ್ ಅಂತಕ್ಕಂಥ ಎರಡು ಪದಕ್ಕೂ ಕೂಡ ವ್ಯತ್ಯಾಸಗಳು ತುಂಬಾ ಸೂಕ್ಷ್ಮವಾಗಿದ್ದಾವೆ ಅಂತಕ್ಕಂಥದ್ದನ್ನ ನಾವು ಗುರುತಿಸ್ಕೊಳ್ಬೇಕು. ಹಾಗಾಗಿ ಈ ಫೋಕ್ಲೋರ್ ಅಂತಕ್ಕಂಥ ಪದ ಹೇಗೆ ನಿಷ್ಪನ್ನ ಆಯ್ತು ಅಂತಕ್ಕಂಥದ್ದನ್ನ ನಾವು ಗಮನಿಸೋದಾದ್ರೆ, ನಿಮಗೆ ಬಹಳಷ್ಟು ಸಾರಿ ಇಲ್ಲಿಂದ ನಿಮಗೆ ಶುರುವಾಗ್ತದೆ. ಜಾನಪದದ ಪತ್ರಿಕೆ ಒಳಗಡೆ ಪ್ರಶ್ನೆಗಳು ಶುರುವಾಗದೆ ಈ ಪದದಿಂದ. ಫೋಕ್ಲೋರ್ ಅಂತಕ್ಕಂಥ ಪದವನ್ನ ಮೊದಲು ನೀಡಿದವರು ಯಾರು ಅನ್ನೋ ಪ್ರಶ್ನೆ ಹಲವಾರು ಸಾರಿ ಬಂದಿದೆ. ನಮ್ಗೆಲ್ರಿಗೂ ಕೂಡ ಗೊತ್ತಿರುವ ಹಾಗೆ ಇಂಗ್ಲೆಂಡಿನ ವಿದ್ವಾಂಸನಾಗಿರ್ತಕ್ಕಂಥ ಡಬ್ಲ್ಯೂ ಜೆ ಥಾಮ್ಸ್ ಅಂತಕ್ಕಂಥ ಒಬ್ಬ ವ್ಯಕ್ತಿ ಈ ಫೋಕ್ಲೋರ್ ಅಂತಕ್ಕಂಥ ಪದವನ್ನ ಮೊಟ್ಟ ಮೊದಲು ನೀಡ್ತಾನೆ. ಈ ಡಬ್ಲ್ಯೂ ಜೆ ಥಾಮ್ಸ್ ಅಂತಕ್ಕಂಥವನು ಯಾವ ಪ್ರಾಧ್ಯಾಪಕನೂ ಅಲ್ಲ, ಯಾವ ಜಾನಪದ ವಿದ್ವಾಂಸನೂ ಅಲ್ಲ. ಇವನು ಒಂದು ಆಸ್ಪತ್ರೆಯಲ್ಲಿ ಗುಮಾಸ್ತನಾಗಿ ಕೆಲಸ ಮಾಡ್ತಾ ಇರ್ತಾನೆ. ಆ ನಂತರದಲ್ಲಿ ಅವನು ಒಂದು ನಿಯತಕಾಲಿಕೆಯನ್ನ ತರ್ತಾನೆ. ಆ ಮೂಲಕವಾಗಿ ಅವನೊಂದಿಷ್ಟು ಈ ಜಾನಪದದ ಬಗ್ಗೆ ಕೆಲಸವನ್ನು ಮಾಡ್ತಾನೆ. ಇವನು ಗುಮಾಸ್ತನಾಗಿದ್ದಂತ ಸಂದರ್ಭದ ಕಡೆ ಇವನು ತನ್ನ ಇಂಗ್ಲೆಂಡಿನ ನಗರ ಪ್ರದೇಶದ ಒಳಗಡೆ ಮತ್ತು ಗ್ರಾಮೀಣ ಪ್ರದೇಶದ ಒಳಗಿನ ಬದುಕಿನ ಕ್ರಮಗಳನ್ನ ಸೂಕ್ಷ್ಮವಾಗಿ ಪರಿಶೀಲಿಸ್ತಾನೆ. ಆ ಪರಿಶೀಲಿಸಿದಂತ ಸಂದರ್ಭದ ಒಳಗಡೆ ಆ ಗ್ರಾಮೀಣ ಸೊಗಡು ಅಂತ ನಾವೇನ್ ಕರಿತಾ ಇದೀವಿ, ಆ ಗ್ರಾಮೀಣ ಪರಿಸರದ ಸಂಸ್ಕೃತಿ ಅಂತಕ್ಕಂಥದ್ದು ಏನ್ ಹೇಳ್ತಾ ಇದೀವಲ್ವಾ, ಅದು ಎಲ್ಲೋ ಒಂದು ಕಡೆ ನಗರಕ್ಕೆ ವಲಸೆ ಬಂದು ಈ ನಾಗರಿಕತೆಯ ಬದುಕನ್ನ ಅಳವಡಿಸ್ಕೊಂಡು ಆ ಗ್ರಾಮ ಸಂಸ್ಕೃತಿ ಅಂತಕ್ಕಂಥದ್ದು ಅಥವಾ ಆ ಜನಾಂಗದ ಆ ರಾಷ್ಟ್ರದ ಮೂಲ ನಿವಾಸಿಗಳ ಅನೇಕ ಆಚರಣೆಗಳು ಸಂಪ್ರದಾಯಗಳು ಎಲ್ಲೋ ಒಂದು ಕಡೆ ನಶಿಸಿ ಹೋಗೋ ಹಂತಕ್ಕೆ ತಲುಪಿದವೆ ಅನ್ನೋದು ಅವನು ಗಮನಕ್ಕೆ ಬರ್ತಾ ಇದೆ. ಹಾಗಾಗಿ ಆ ಡಬ್ಲ್ಯೂ ಜೆ ಥಾಮ್ಸ್ ಅಂತಕ್ಕಂಥ ವಿದ್ವಾಂಸ ಏನ್ ಮಾಡ್ತಾ ಇದ್ದಾನೆ, ವಿಲಿಯಂ ಜೆ ಥಾಮ್ಸ್ ಅಂತಕ್ಕಂಥವನು 1946ರಲ್ಲಿ, ನೋಟ್ ಮಾಡ್ಕೊಳ್ಳಿ, ಎಷ್ಟೋ ಸಾರಿ ಕೇಳಿದರೆ ಡಬ್ಲ್ಯೂ ಜೆ ಥಾಮ್ಸ್ ಅವರು ಎಷ್ಟನೇ ಇಸ್ವಿನಲ್ಲಿ ಅಥವಾ ಯಾವಾಗ ಅವರು ಅಥೇನಿಯಂ ಪತ್ರಿಕೆಗೆ ಪತ್ರವನ್ನು ಬರೆದ್ರು ಅಂತಕ್ಕಂಥ ಇಸ್ವಿಯನ್ನು ಕೂಡ ಕೇಳಿದ್ದಾರೆ ಅಂತಕ್ಕಂಥದ್ದು. ಹಾಗಾಗಿ ಈ ಫೋಕ್ಲೋರ್ ಅಂತಕ್ಕಂಥ ಪದವನ್ನ ಮೊಟ್ಟ ಮೊದಲ ಬಾರಿ ನೀಡಿದ್ದು ಡಬ್ಲ್ಯೂ ಜೆ ಥಾಮ್ಸ್. ಹಾಗೇನೆ ಅವನು 1946ರಲ್ಲಿ ಇಂಗ್ಲೆಂಡಿನ ದಿ ಅಥೇನಿಯಂ ಅಂತಕ್ಕಂಥ ಪ್ರಸಿದ್ಧ ಪತ್ರಿಕೆ, ಅದು ಇಂಗ್ಲೆಂಡಿನ ಅಥೇನಿಯಂ ಅಂತಕ್ಕಂಥ ಒಂದು ಪ್ರಸಿದ್ಧ ಪತ್ರಿಕೆ, ಆ ಪತ್ರಿಕೆಗೆ ಒಂದು ಪತ್ರವನ್ನ ಬರೀತಾನೆ, ಒಂದು ಲೇಖನವನ್ನ ಕಳಿಸ್ತಾ ಇದ್ದಾನೆ. ಆ ಲೇಖನ ಅಥವಾ ಪತ್ರವನ್ನ ಅವನು ತನ್ನ ಹೆಸರಿನಲ್ಲಿ ಕಳಿಸ್ತಾ ಇಲ್ಲ, ಆಂಬ್ರೋಸ್ ಮೆರ್ತಾನ್ ಅಂತಕ್ಕಂಥ ಹೆಸರಿನಲ್ಲಿ ಕಳಿಸ್ತಾ ಇದ್ದಾನೆ. ಆಂಬ್ರೋಸ್ ಮೆರ್ತಾನ್ ಅಂತಕ್ಕಂಥ ಹೆಸರಿನಲ್ಲಿ ಆ ಡಬ್ಲ್ಯೂ ಜೆ ಥಾಮ್ಸ್ ಅಂತಕ್ಕಂಥವನು ಅಥೇನಿಯಂ ಪತ್ರಿಕೆಗೆ 1946ರಲ್ಲಿ ಆ ಪತ್ರವನ್ನ ಬರೀತಾನೆ. ಆ ಪತ್ರವನ್ನ ತನ್ನ ಮೂಲ ಹೆಸರನ್ನ ಮರೆಮಾಚಿ ಬೇರೊಂದು ಹೆಸರಿನಲ್ಲಿ ಆ ಪತ್ರವನ್ನ ಕಳಿಸ್ಕೊಡ್ತಾನೆ. ಆ ಪತ್ರದ ಒಳಗಡೆ ಅವನು ಆ ಬೇರೆ ಬೇರೆ ಅವತ್ತಿನ ಕಾಲದಲ್ಲಿ ಬಳಸಬಹುದಾದ ಜಾನಪದದ ಬೇರೆ ಬೇರೆ ಪರಿಭಾಷೆಗಳನ್ನೆಲ್ಲವನ್ನು ಕೂಡ ಅಲ್ಲಿ ಉಲ್ಲೇಖ ಮಾಡಿ, ನಾವು ಇಂದು ಈ ಫೋಕ್ಲೋರ್ ಅಂತಕ್ಕಂಥ ಒಂದು ಪದವನ್ನ ಒಟ್ಟಾರೆಯಾಗಿ ಗ್ರಾಮ ಸಂಸ್ಕೃತಿ ಅಥವಾ ಗ್ರಾಮೀಣರ ಬದುಕು ಅನ್ನೋ ಅರ್ಥದಲ್ಲಿ ಪರಿಭಾವಿಸಬಹುದು ಅಂತಕ್ಕಂಥದ್ದನ್ನ ಹೇಳಿ ಆ ಫೋಕ್ಲೋರ್ ಅಂತಕ್ಕಂಥ ಒಂದು ಪದವನ್ನ ಕೊಡ್ತಾನೆ. ಈ ಪದದ ಬಗ್ಗೆನೂ ಕೂಡ ಒಂದು ಪ್ರಶ್ನೆ ಬಂದಿದೆ. ಫೋಕ್ಲೋರ್ ಅಂತಕ್ಕಂಥ ಪದ ಯಾವ ಮೂಲದಿಂದ ಬಂದಿದೆ ಅಂತಕ್ಕಂಥದ್ದನ್ನು ಕೂಡ ಪ್ರಶ್ನೆ ಮಾಡಿದ್ದಾರೆ ಅಂತಕ್ಕಂಥದ್ದು. ಇದು ಆಂಗ್ಲೋ ಸ್ಯಾಕ್ಸನ್ ಅಂತಕ್ಕಂಥ ಒಂದು ಸಂಯುಕ್ತ ಪದ. ಇದು ಆಂಗ್ಲೋ ಸ್ಯಾಕ್ಸನ್ ಅಂತ ಸಂಯುಕ್ತ ಪದ. ಇದ್ರಲ್ಲಿ ಎರಡು ಪದಗಳಿದಾವೆ, ಫೋಕ್ ಅಂತಕ್ಕಂಥದ್ದು ಮತ್ತೆ ಲೋರ್ ಅಂತಕ್ಕಂಥದ್ದು. ಹಾಗಾಗಿ ಇದು ಒಂದು ಸಂಯುಕ್ತ ಪದ, ಎರಡು ಪದಗಳು ಸೇರಿ ಒಂದು ಫೋಕ್ಲೋರ್ ಅಂತಕ್ಕಂಥ ಒಂದು ಶಬ್ದ ನಿಷ್ಪನ್ನವಾಗಿದೆ ಅಂತಕ್ಕಂಥದ್ದನ್ನು ಹೇಳ್ತಾನೆ. ನಾನು ಅವಾಗ್ಲೇ ಹೇಳಿದಾಗೆ 1946ರಲ್ಲಿ ದಿ ಅಥೇನಿಯಂ ಪತ್ರಿಕೆಯ 982ನೇ ಸಂಚಿಕೆ, ಅದು 982ನೇ ಸಂಚಿಕೆಗೆ ಅವನ ಪತ್ರವನ್ನ ಕಳಿಸ್ಕೊಡ್ತಾ ಇದ್ದಾನೆ. ಅದ್ರೊಳಗಡೆ ಅವನು
ಆ ಫೋಕ್ಲೋರ್ ಅಂತಕ್ಕಂಥ ಪದವನ್ನ ಬರಿತಾ ಇದ್ದಾನೆ. ನೀವನ್ನು ಅದನ್ನ ವಿತ್ ಡೇಟ್ ಬೇಕು ಅಂದ್ರೆ 12/8/1846 ಅವನ ಆ ಪತ್ರಿಕೆಗೆ ತನ್ನ ಲೇಖನವನ್ನ ಕಳಿಸ್ಕೊಡ್ತಾನೆ. ಈ ಫೋಕ್ಲೋರ್ ಅಂತಕ್ಕಂಥ ಆಂಗ್ಲೋ ಸ್ಯಾಕ್ಸನ್ ಅಂತಕ್ಕಂಥ ಸಂಯುಕ್ತ ಪದ ಯಾವ ಮೂಲದಿಂದ ಬಂದಿದೆ ಅಂದ್ರೆ ಟ್ಯುಟ್ಯಾನಿಕ್ ಭಾಷೆಯ ಮೂಲದಿಂದ ಬಂದಿದೆ ಅಂತ. ಟ್ಯುಟ್ಯಾನಿಕ್ ಅಂತಕ್ಕಂಥದ್ದು ಇಂಗ್ಲೆಂಡ್ ಅಥವಾ ಯುರೋಪಿನ ಒಂದು ಭಾಷೆ. ಅದು ಆ ಭಾಷಾ ವರ್ಗದಿಂದ ಈ ಫೋಕ್ಲೋರ್ ಅಂತಕ್ಕಂಥ ಶಬ್ದ ಬಂದಿದೆ ಅಂತಕ್ಕಂಥದ್ದನ್ನ ಅಲ್ಲಿ ಗುರುತಿಸ್ತಾರೆ ಅಂತಕ್ಕಂಥದ್ದು. ಹೀಗೆ ಫೋಕ್ಲೋರ್ ಅಂತಕ್ಕಂಥ ಒಂದು ಪದವನ್ನ ಮೊಟ್ಟ ಮೊದಲ ಬಾರಿಗೆ ನಮಗೆ ಡಬ್ಲ್ಯೂ.ಜೆ. ಥಾಮ್ಸ್ ಅಂತಕ್ಕಂಥವನು ಕೊಡ್ತಾ ಹೋಗ್ತಾನೆ ಅಂತ. ಈಗ ನಾವು ಕನ್ನಡದ ಸಂದರ್ಭಕ್ಕೆ ಬಂದಂತ ಸಂದರ್ಭದಲ್ಲಿ ಆಮನಾಯಕ್, ಈ ಪ್ರಶ್ನೆಯು ಕೂಡ ತುಂಬಾ ಸಾರಿ ನಮಗೆ ರಿಪೀಟ್ ಆಗಿದೆ ಅಂತ. ಕನ್ನಡದಲ್ಲಿ ಫೋಕ್ಲೋರ್ಗೆ ಸಂವಾದಿಯಾಗಿರುವ ಪದವನ್ನ ನೀಡಿದವರು ಯಾರು ಅಂತ ಹಿಂಗ್ ಕೇಳಿದ್ದಾರೆ ತುಂಬಾ ಸಾರಿ. ಸೆಟ್ಟಲ್ ಕೇಳಿದ್ದಾರೆ, ಹಾಗೇನೆ ನಿಮ್ಗೆ NET ನಲ್ಲೂ ಕೂಡ ಕೇಳಿದ್ದಾರೆ. ಹಾಗಾಗಿ ನಮ್ಗೆಲ್ಲರೂ ಗೊತ್ತಿರುವ ಹಾಗೆ ನಮ್ಮ ಕನ್ನಡದ ಬಹುಮುಖ್ಯ ಜಾನಪದ ವಿದ್ವಾಂಸರಲ್ಲಿ ಒಬ್ಬರಾಗಿರ್ತಕ್ಕಂಥ ಆಮನಾಯಕ್ ಅವರು ತಮ್ಮ ಜಾನಪದ ಸ್ವರೂಪ ಅಂತಕ್ಕಂಥ ಕೃತಿ, ನೀವೆಲ್ಲರೂ ಕೂಡ ಓದಲೇಬೇಕಾದ ಒಂದು ಪುಸ್ತಕ ಅದು. ಜಾನಪದದ ಬಗ್ಗೆ ಅನೇಕ ಆ ಮಹತ್ವದ ವಿಚಾರಗಳನ್ನ ಅವರು ಆಮನಾಯಕ್ ಅವರು ಆ ಕೃತಿ ಒಳಗಡೆ ಚರ್ಚೆ ಮಾಡ್ತಾರೆ. ಮುನ್ನುಡಿಯಿಂದನೇ ಓದಿ ಆ ಕೃತಿಯನ್ನ ನೀವೇನಾದ್ರೂ ಓದೋದಾದ್ರೆ, ಪಟ್ಟಿ ಮಾಡ್ಕೊಳ್ಳೋದಾದ್ರೆ. ಹೀಗೆ ಈ ಆಮನಾಯಕರವರ ಜಾನಪದ ಸ್ವರೂಪ ಕೃತಿಯ ಒಳಗಡೆ ಫೋಕ್ಲೋರ್ಗೆ ಸಂವಾದಿಯಾಗಿ ಜಾನಪದ ಅಂತಕ್ಕಂಥ ಪದವನ್ನ ನಮ್ಮ ಕನ್ನಡದಲ್ಲಿ ಪ್ರಯೋಗ ಮಾಡ್ತಾರೆ. ಅಲ್ಲಿಂದ ನಮ್ಮ ಕನ್ನಡದಲ್ಲಿಯೂ ಕೂಡ ಫೋಕ್ಲೋರ್ಗೆ ಸಂವಾದಿಯಾಗಿ ಜಾನಪದ ಅಂತಕ್ಕಂಥ ಪದವನ್ನ ನಾವು ಉಳಿಸ್ಕೊಂಡು ಈಗಲೂ ಕೂಡ ಆ ಪದವನ್ನ ಹಾಗೇನೆ ನಾವು ಬಳಸ್ಕೊಂಡು ಬಂದಿರ್ತಕ್ಕಂಥದ್ದನ್ನು ಕಾಣ್ತಾ ಇದ್ದೀವಿ. ಹಾಗಾಗಿ ಆಂಗ್ಲ ಭಾಷೆಯಲ್ಲಿ ನಮಗೆ ವಿಲಿಯಂ ಜೆ ಥಾಮ್ಸ್ ಅವರು ಕೊಟ್ರೆ, ಕನ್ನಡಕ್ಕೆ ಸಂವಾದಿಯಾಗಿ ನಮಗೆ ಆಮನಾಯಕ್ ಅವರು ಜಾನಪದ ಅಂತಕ್ಕಂಥ ಪದವನ್ನ ನೀಡ್ತಾರೆ. ಹಾಗಾದ್ರೆ ನಾವು ಸ್ವಲ್ಪ ಈ ಫೋಕ್ಲೋರ್ ಅಂತಕ್ಕಂಥ ಪದ ಥಾಮ್ಸ್ ಕೊಡುವುದಕ್ಕಿಂತ ಪೂರ್ವದಲ್ಲಿ ಮತ್ಯಾರು ಕೂಡ ಚರ್ಚೆ ಮಾಡಿಲ್ವಾ ಅಂತಕ್ಕಂಥ ವಿಷಯವನ್ನ ನಾವು ನೋಡಿದ್ರೆ, ಡಬ್ಲ್ಯೂ.ಜೆ. ಥಾಮ್ಸ್ ಅವರು ಫೋಕ್ಲೋರ್ ಶಬ್ದವನ್ನ ನೀಡೋದಕ್ಕಿಂತ ಮುಂಚೆನೆ ಜಾನಪದ ಕ್ಷೇತ್ರದ ಒಳಗಡೆ ಅನೇಕ ಪದಗಳು ಬಳಕೆಯಲ್ಲಿ ಇತ್ತು ಅಂತಕ್ಕಂಥದ್ದು. ಇದೇ ಇಂಗ್ಲೆಂಡಿನಲ್ಲಿ ಅಥವಾ ಇಂಗ್ಲಿಷ್ ಭಾಷೆಯಲ್ಲಿ ಫೋಕ್ ಲೈಫ್ ಅಂತಕ್ಕಂಥ ಪದದಿಂದ ಈ ಜಾನಪದವನ್ನ ಗುರುತಿಸ್ತಾ ಇದ್ರು. ಫೋಕ್ ಲೈಫ್ ಅಂತಕ್ಕಂಥ ಆ ಪದದಿಂದ ಗುರುತಿಸ್ತಾ ಇದ್ರು. ಹಾಗೇನೆ ಸ್ವೀಡಿಶ್ ಭಾಷೆ ಒಳಗಡೆ ಫೋಕ್ ಲೈವ್ ಅಂತಕ್ಕಂಥ ಪದದಿಂದ ಇದನ್ನ ಗುರುತಿಸ್ತಾ ಇದ್ರು. ಹಾಗೇನೆ ನಮ್ಗೆಲ್ರಿಗೂ ಕೂಡ ಗೊತ್ತಿರುವ ಹಾಗೆ ಜರ್ಮನ್ ಭಾಷೆಯಲ್ಲಿ ವೋಕ್ಸ್ ಬೆನ್ ಅಥವಾ ವೋಕ್ಸ್ ಕುಂಡೆ ಅಂತಕ್ಕಂಥ ಒಂದು ಪದದಿಂದ ಇದನ್ನ ಗುರುತಿಸ್ತಾ ಇದ್ರು. ಜರ್ಮನ್ ಭಾಷೆ ಒಳಗಡೆ ವೋಕ್ಸ್ ಬೆನ್ ಅಥವಾ ವೋಕ್ಸ್ ಕುಂಡೆ ಅಂತಕ್ಕಂಥ ಪದದಿಂದ ಇದನ್ನ ಗುರುತಿಸ್ತಾ ಇದ್ರು. NET ಪತ್ರಿಕೆ ಒಳಗಡೆ ಜರ್ಮನ್ ಭಾಷೆಯ ಫೋಕ್ಲೋರ್ಗೆ ಸಂವಾದಿಯಾಗಿ ಬಳಸ್ತಾ ಇರ್ತಕ್ಕಂಥ ಪದ ಯಾವುದು ಅಂತಾನು ಕೂಡ ಈ ಪ್ರಶ್ನೆ ಆಗಿದೆ. ಇದು ವೋಕ್ಸ್ ಕುಂಡೆ ಅಂತಕ್ಕಂಥ ಆಪ್ಷನ್ ಅನ್ನ ಅದರೊಳಗಡೆ ಕೊಟ್ಟಿದ್ದಾರೆ. ಹಾಗಾಗಿ ನಿಮ್ಗೆ ಈ ತರದ ಅನೇಕ, ನಿಮಗೆ ಆರಂಭದಲ್ಲೇ ಜಾನಪದ ಮತ್ತು ಜಾನಪದ ಪರಿಕಲ್ಪನೆ ಒಳಗಡೆ ನಿಮಗೆ ಎಷ್ಟೋ ಪ್ರಶ್ನೆಗಳು ಅದರಿಂದನೇ ತಗೊಳ್ತಾರೆ ಅಂತಕ್ಕಂಥದ್ದು. ಹಾಗಾಗಿ ಇದನ್ನ ಬಹಳ ಸೂಕ್ಷ್ಮವಾಗಿ ನೀವು ಅಧ್ಯಯನಕ್ಕೆ ಒಳಪಡಿಸ್ಕೊಳ್ಬೇಕು ಅಂತಕ್ಕಂಥದ್ದು. ಹಿಂಗೆ ಬೇರೆ ಬೇರೆ ಭಾಷೆಗಳಲ್ಲಿ ಬೇರೆ ಬೇರೆ ಹೆಸರುಗಳಿಂದ ಈ ಜಾನಪದ ಅಥವಾ ಫೋಕ್ಲೋರ್ ಅಂತಕ್ಕಂಥ ಪದ ಬಳಕೆಯಲ್ಲಿತ್ತು. ಒಟ್ಟಾರೆಯಾಗಿ ನಾವು ಇಂಗ್ಲೆಂಡ್ ಅಥವಾ ಯುರೋಪ್ ರಾಷ್ಟ್ರಗಳಲ್ಲಿ, ಜಗತ್ತಿನ ಬೇರೆ ಬೇರೆ ಕಡೆ ಭಾಗಗಳಲ್ಲಿ ಅದನ್ನ ಏನಂತ ಕರೀತಾ ಇದ್ರು ಅನ್ನೋದಕ್ಕೆ ಜಾನ್ ಬ್ರಾಂಡ್ ಅಂತಕ್ಕಂಥ ಒಬ್ಬ ವಿದ್ವಾಂಸ ಹೇಳ್ತಾನೆ, ಇದನ್ನ ಓರಲ್ ಟ್ರೆಡಿಷನ್ ಅಂತಂದ್ರೆ, ಅಂದ್ರೆ ಮೌಖಿಕ ಸಂಪ್ರದಾಯ ಅಂತ ಕರೀತಾನೆ. ಫೋಕ್ಲೋರ್ ಅಥವಾ ಜಾನಪದವನ್ನ ಇವನು ಡಬ್ಲ್ಯೂ.ಜೆ. ಥಾಮ್ಸ್ ಕೊಡೋದಕ್ಕಿಂತ ಪೂರ್ವದಲ್ಲಿಯೇ ನಮಗೆ ಓರಲ್ ಟ್ರೆಡಿಷನ್ ಅಥವಾ ಮೌಖಿಕ ಸಂಪ್ರದಾಯ ಅಂತಕ್ಕಂಥ ಒಂದು ಪದದಿಂದ ಗುರುತಿಸ್ತಾ ಇದ್ರು. ಈ ಮೌಖಿಕ ಸಂಪ್ರದಾಯವನ್ನ ಮತ್ತೆ 2 ವಿಭಾಗಗಳಾಗಿ ಮಾಡ್ಕೊಂಡಿದ್ರು ಅವರು. ಪಾಪ್ಯುಲರ್ ಆಂಟಿಕ್ವಿಟಿ ಮತ್ತೆ ಪಾಪ್ಯುಲರ್ ಲಿಟ್ರೇಚರ್. ಅಂದ್ರೆ ಪಾಪ್ಯುಲರ್ ಆಂಟಿಕ್ವಿಟಿ ಅಂದ್ರೆ ಪ್ರಸಿದ್ಧ ಪಳೆಯುಳಿಕೆಗಳು ಅನ್ನೋ ಅರ್ಥದಲ್ಲಿ ಬಳಕೆ ಮಾಡ್ತಾ ಇದ್ರು. ಪಳೆಯುಳಿಕೆಗಳು ಅಂದ್ರೆ ಭೌತಿಕ ವಸ್ತುಗಳನ್ನು ಕುರಿತ ಹಾಗೇನೆ ಹೇಳ್ತಾ ಇರ್ತಕ್ಕಂಥ ಪದ ಅಂತ ನಮ್ಗೆ ಗೊತ್ತಾಗುತ್ತೆ. ಪಾಪ್ಯುಲರ್ ಆಂಟಿಕ್ವಿಟಿ ಅಂತಕ್ಕಂಥದ್ದು ಪ್ರಸಿದ್ಧ ಪಳೆಯುಳಿಕೆಗಳು ಅಂದ್ರೆ ಭೌತಿಕ ವಸ್ತುಗಳನ್ನ ಕುರಿತ ಹಾಗೆ ಮಾತನಾಡ್ತಿದೆ. ಇನ್ನೊಂದು ಪದವನ್ನು ಬಳಸ್ತಾ ಇದ್ರು, ಪಾಪ್ಯುಲರ್ ಲಿಟ್ರೇಚರ್ ಅಂತಕ್ಕಂಥ ಪದವನ್ನ. ಇದು ಪ್ರಸಿದ್ಧ ಸಾಹಿತ್ಯ ಅಂತಕ್ಕಂಥದ್ದು. ಅಂದ್ರೆ ಇದು ಮೌಖಿಕವಾಗಿ ಬಂದಿರತಕ್ಕಂಥ ಸಾಹಿತ್ಯಾತ್ಮಕವಾದ ವಿಷಯಗಳನ್ನ ಇದು ಒಳಗೊಂಡಿತ್ತು ಅಂತಕ್ಕಂಥದ್ದು. ಹಾಗಾಗಿನೇ
ನಮ್ಮಲ್ಲಿ ಈ ತರದ ಪದ ಬಳಕೆಯಲ್ಲಿತ್ತು. ಆ ಸಂದರ್ಭದ ಒಳಗಡೆ ನಮಗೆ ಬಹಳ ಮುಖ್ಯವಾಗಿ ಡಬ್ಲ್ಯೂ.ಜೆ. ಥಾಮ್ಸ್ ಅವರು ಈ ಎಲ್ಲಾ ಬೇರೆ ಬೇರೆ ತೊಡಕುಗಳನ್ನ ಅಥವಾ ಗ್ರಹಿಕೆಗಳನ್ನೆಲ್ಲ ತಪ್ಪಿಸಿ ನಮಗೆ ಫೋಕ್ಲೋರ್ ಅಂತಕ್ಕಂಥ ಒಂದು ಉತ್ತಮವಾದ ಪದವನ್ನ ನಮ್ಮ ಅಧ್ಯಯನಕ್ಕೆ ನೀಡ್ತಾರೆ ಅಂತಕ್ಕಂಥದ್ದು. ಹಾಗಾಗಿ ಫೋಕ್ ನಾನು ಆವಾಗಲೇ ಹೇಳಿದ ಹಾಗೆ ಫೋಕ್ ಲೈಫ್ ಅಂದ್ರೆ ಇಂಗ್ಲೆಂಡಿನ ಒಳಗಡೆ ಸಮಗ್ರ ಬದುಕು ಅನ್ನೋ ಅರ್ಥದಲ್ಲಿ ಬಳಸ್ಕೊಳ್ತಾ ಇರ್ತಾರೆ. ಜರ್ಮನಿಯಲ್ಲಿ ವೋಕ್ಸ್ಕುಂಡೆ ಅಂತ ಹೇಳಿದ್ರೆ ಜನಪದ ಸಾಹಿತ್ಯ, ಕಲೆ, ಕೈಗಾರಿಕೆ, ಶಿಲ್ಪ, ಸಂಗೀತ, ಸಂಪ್ರದಾಯ, ಆಚರಣೆ, ಹಿಂಗೆ ಬೇರೆ ಬೇರೆ ಅರ್ಥದಲ್ಲಿ ಅದನ್ನ ಬಳಸ್ತಾ ಇರ್ತಾರೆ. ಹಾಗಾಗಿ ಅವನ್ನೆಲ್ಲವನ್ನು ಕೂಡ ಒಳಗೊಂಡ ಹಾಗೆ ಫೋಕ್ಲೋರ್ ಅಂತಕ್ಕಂಥ ಪದವನ್ನ ಇವನು ನೀಡ್ತಾನೆ ಅಂತಕ್ಕಂಥದ್ದು. ಇವನು ನಾನು ಅವಾಗಲೇ ಹೇಳಿದ ಹಾಗೆ ನೋಡಿ, ಡಬ್ಲ್ಯೂ.ಜೆ. ಥಾಮ್ಸ್ ಅವ್ರನ್ನ ಕುರಿತ ಹಾಗೆ ನಿಮ್ಗೆ ಅಲ್ಲೂ ಕೂಡ ವಿದ್ವಾಂಸರ ಪರಿಚಯದಲ್ಲೂ ಬರುತ್ತೆ. ನಾನು ಇಲ್ಲೇ ಅವನ ಬಗ್ಗೆ ಹೇಳ್ಬಿಡ್ತೀನಿ. ನಾನು ಅವನು ಒಂದು ಆಸ್ಪತ್ರೆ ಒಳಗಡೆ ಗುಮಾಸ್ತನಾಗಿ ಆನಂತರದಲ್ಲಿ ಗ್ರಂಥಪಾಲಕನಾಗಿ ಕೆಲಸ ಮಾಡ್ತಾನೆ. ಅವನು 1849ರಿಂದ 1872 ಕಾಲಘಟ್ಟದಲ್ಲಿ ಇರ್ತಕ್ಕಂಥವನು. ಅವನು ಏನ್ ಮಾಡ್ತಾನೆ, ದಿ ನೋಟ್ಸ್ ಅಂಡ್ ಕ್ವೈರೀಸ್ ಅಂತಕ್ಕಂಥ ಒಂದು ನಿಯತಕಾಲಿಕೆಯನ್ನ ತರ್ತಾನೆ. ಅವನು ಸರ್ ಹೇಳಿ ಸರ್, ಕೇಳಿಸ್ತಾ ಇದೆ. ಹಾ ದಿ ನೋಟ್ಸ್ ಅಂಡ್ ಕ್ವೈರೀಸ್ ಅಂತಕ್ಕಂಥ ಒಂದು ನಿಯತಕಾಲಿಕೆಯನ್ನು ಕೂಡ ಅವನು ಸಂಪಾದನೆ ಮಾಡ್ತಾ ಇರ್ತಾನೆ ಅಂತಕ್ಕಂಥದ್ದು. ಹಾಗೇನೆ ಡಬ್ಲ್ಯೂ.ಜೆ. ಥಾಮ್ಸ್ ಅವನು ಫೋಕ್ಲೋರ್ ಅಂತಕ್ಕಂಥ ಪದವನ್ನ ಕೊಟ್ಟ ನಂತರದಲ್ಲಿ ಅವನಿಗೆ ಅನೇಕ ಗೌರವಗಳು ಸಿಗ್ತಾವ. ಅದರಲ್ಲಿ ಒಂದು ಏನಪ್ಪಾ ಅಂತಂದ ಹೇಳಿದ್ರೆ, ಇವನು ಈ ಪದವನ್ನ ಕೊಟ್ಟ ನಂತರದಲ್ಲಿ 1878ರಲ್ಲಿ ಇಂಗ್ಲೆಂಡ್ ನಲ್ಲಿ ಫೋಕ್ಲೋರ್ ಸೊಸೈಟಿ ಅಂತಕ್ಕಂಥದ್ದು ಅಸ್ತಿತ್ವಕ್ಕೆ ಬರ್ತದೆ. 1878ರಲ್ಲಿ ಇಂಗ್ಲೆಂಡ್ ನಲ್ಲಿ ಫೋಕ್ಲೋರ್ ಸೊಸೈಟಿ ಅಸ್ತಿತ್ವಕ್ಕೆ ಬರ್ತದೆ. ಅದು ಬಂದಾಗ ಅದರ ನಿರ್ದೇಶಕನಾಗಿಯೂ ಕೂಡ ಅವನು ಕಾರ್ಯವನ್ನ ನಿರ್ವಹಿಸ್ತಾನೆ. ಇಂಗ್ಲೆಂಡಿನಲ್ಲಿ ಫೋಕ್ಲೋರ್ ಸೊಸೈಟಿ ಬಂದ 10 ವರ್ಷಗಳ ತರುವಾಯ ಅಂದ್ರೆ 1888ರಲ್ಲಿ ಅಮೆರಿಕನ್ ಫೋಕ್ಲೋರ್ ಸೊಸೈಟಿ ಅಸ್ತಿತ್ವಕ್ಕೆ ಬರ್ತದೆ. ನೋಡಿ, ಡಬ್ಲ್ಯೂ.ಜೆ. ಥಾಮ್ಸ್ ಅಂತಕ್ಕಂಥ ನಮ್ಗೆ ಯಾಕೆ ಜಾನಪದ ಕ್ಷೇತ್ರದ ಒಳಗಡೆ ಮುಖ್ಯ ಆಗ್ತಾನೆ ಅಂದ್ರೆ, ಈ ತರದ ಜಾನಪದಕ್ಕೆ ಒಂದು ಸೊಸೈಟಿಗಳು ಆರಂಭವಾಗಿ ಜಾನಪದ ಅಂತಕ್ಕಂಥದ್ದು ವಿಶ್ವವ್ಯಾಪಿಯಾಗಿ ಒಂದು ಮನ್ನಣೆಯನ್ನು ಪಡೆದ ಒಂದು ಅಧ್ಯಯನ ಯೋಗ್ಯವಾದ ವಿಷಯ ಅಂತಕ್ಕಂಥದ್ದನ್ನ ಮೊಟ್ಟ ಮೊದಲು ಜಗತ್ತಿನ ಮುಂದೆ ತಂದು ಅವರ ಕಣ್ ತೆರೆಸಿರ್ತಕ್ಕಂಥದ್ದು. ಹಾಗಾಗಿನೇ ಡಬ್ಲ್ಯೂ.ಜೆ. ಥಾಮ್ಸನ್ ಅನ್ನ ನಾವು ಅತ್ಯಂತ ಹೆಚ್ಚು ಜಾನಪದ ಕ್ಷೇತ್ರದ ಒಳಗಡೆ ನಾವು ಗಮನಿಸ್ಬೇಕು ಅಂತಕ್ಕಂಥದ್ದು. ಹೀಗೆ ಜಾನಪದ ಅವನ ಕುರಿತ ಹಾಗೆ ಇವನು ಡಬ್ಲ್ಯೂ.ಜೆ. ಥಾಮ್ಸ್ ಅವನು ಇಷ್ಟೆಲ್ಲ ಹೇಳಿದ್ರೆ, ನಾನು ಅದಕ್ಕಿಂತ ಪೂರ್ವದಲ್ಲಿ ಇಂಗ್ಲೆಂಡ್ ಅಥವಾ ಜಗತ್ತಿನ ಬೇರೆ ಬೇರೆ ರಾಷ್ಟ್ರಗಳಲ್ಲಿ ಹೇಗೆಲ್ಲ ಈ ಜಾನಪದ ಸ್ವಲ್ಪ ಬಳಕೆಯಲ್ಲಿ ಇತ್ತು ಅನ್ನೋದಕ್ಕೆ, ಇಂಗ್ಲೆಂಡ್ ನಲ್ಲಿ 16-17ನೇ ಶತಮಾನದಲ್ಲಿ ಜನಪದ ಸಂಗ್ರಹ ಕಾರ್ಯ ಅಲ್ಲಲ್ಲಿ ನಡೆದಿರ್ತಕ್ಕಂಥದ್ದನ್ನು ಕೂಡ ಗುರುತಿಸ್ತಾರೆ. 1570ರಲ್ಲಿ ಬುಕ್ ಆಫ್ ಮೆರಿ ರಿಡಲ್ಸ್ ಅಂತಕ್ಕಂಥ ಕೃತಿ ಪ್ರಕಟ ಆಗಿರ್ತದೆ. 1575ರಲ್ಲಿ ಬುಕ್ ಆಫ್ ಮೆರಿ ರಿಡಲ್ಸ್ ಅಂತಕ್ಕಂಥ ಒಂದು ಕೃತಿ ಪ್ರಕಟ ಆಗ್ತದೆ. ಇದು 1600ರಿಂದ 1686 ಅವಧಿಯಲ್ಲಿ 8 ಆವೃತ್ತಿಗಳನ್ನ ಕಾಣುತ್ತೆ ಅಂತಕ್ಕಂಥದ್ದು. ಹಾಗೇನೆ ಏನ್ರಿ ಬೋರ್ನೆ ಅಂತಕ್ಕಂಥ ಒಬ್ಬ ವಿದ್ವಾಂಸ ಆಂಟಿಕ್ವಿಟೀಸ್ ಆಫ್ ದ ಕಾಮನ್ ಪೀಪಲ್ ಅಂತಕ್ಕಂಥ ಕೃತಿಯನ್ನ 1725ರಲ್ಲಿ ಪ್ರಕಟ ಮಾಡ್ತಾನೆ. ಆಂಟಿಕ್ವಿಟೀಸ್ ಆಫ್ ಕಾಮನ್ ಪೀಪಲ್ ಅಂತಕ್ಕಂಥ ಕೃತಿಯನ್ನ 1725ರಲ್ಲಿ ಪ್ರಕಟ ಮಾಡ್ತಾನೆ ಅಂತಕ್ಕಂಥದ್ದು. ಹಾಗೇನೆ ಹೆನ್ರಿ ಎಲ್ಲಿಸ್ ಅಂತಕ್ಕಂಥವನು ಇದನ್ನ ಪರಿಷ್ಕರಿಸಿ ಮತ್ತೆ 1813ರಲ್ಲಿ ಅವರು ಹೇಳ್ತಾ ಹೋಗ್ತಾರೆ ಅಂತಕ್ಕಂಥ ಪ್ರಕಟ ಮಾಡ್ತಾರೆ ಅಂತಕ್ಕಂಥದ್ದು. ಹಾಗೇನೆ ನಾವು ಮತ್ತೊಂದು ಕೆಲಸವನ್ನ ಈ ಸಂದರ್ಭದಲ್ಲಿ, ಇಂಗ್ಲೆಂಡಿನಷ್ಟೇ ಕೆಲಸವನ್ನ ನಮಗೆ ಜಾನಪದ ಕ್ಷೇತ್ರದಲ್ಲಿ ಮಾಡಿರುವ ಮತ್ತೊಂದು ರಾಷ್ಟ್ರ ಅಂತಂದ ಹೇಳಿದ್ರೆ ಫಿನ್ಲ್ಯಾಂಡ್. ಅದೊಂದು ಸಣ್ಣ ರಾಷ್ಟ್ರವಾದ್ರೂ ಕೂಡ ನೋಡಿ, ಫಿನ್ಲ್ಯಾಂಡ್ ಒಳಗಡೆ ಅಲ್ಲೂ ಕೂಡ ಜನಪದ ಸಂಗ್ರಹ ಅಂತಕ್ಕಂಥದ್ದು ಶುರುವಾಗ್ತದೆ. 1702ರಲ್ಲಿ ಅಲ್ಲಿ ಜಾನಪದ ಸಂಗ್ರಹಗಳು ಶುರುವಾಗ್ತವೆ. ನೋಡಿ, 1831ರಲ್ಲಿ ಫಿನ್ನಿಶ್ ಲಿಟರರಿ ಸೊಸೈಟಿ ಅಂತಕ್ಕಂಥದ್ದು ಶುರುವಾಗುತ್ತೆ. ಇದು 1831ರಲ್ಲಿ ಫಿನ್ನಿಶ್ ಲಿಟರರಿ ಸೊಸೈಟಿ ಅಂತಕ್ಕಂಥ ಒಂದು ಸಂಸ್ಥೆ ಫಿನ್ಲ್ಯಾಂಡ್ ನಲ್ಲಿ ಆರಂಭ ಆಗ್ತದೆ. ಇದು ವಿಶ್ವದ ಪ್ರಥಮ ಜಾನಪದ ಪರಿಷತ್ತು ಅಂತ ಪರಿಗಣಿಸಲ್ಪಡುತ್ತದೆ. ಈ ಫಿನ್ನಿಶ್ ಲಿಟರರಿ ಸೊಸೈಟಿ ಅಂತಕ್ಕಂಥದ್ದು ವಿಶ್ವದ ಮೊಟ್ಟ ಮೊದಲ ಜಾನಪದ ಪರಿಷತ್ತು ಅಂತಕ್ಕಂಥದ್ದನ್ನ ಅಂತಂದೇಳಿ ಪರಿಗಣಿಸಲ್ಪಟ್ಟಿದೆ ಅಂತ. ಹಾಗೇನೆ ನಾವು
ಜರ್ಮನಿಯನ್ನು ಕೂಡ ಈ ನಿಟ್ಟಿನಲ್ಲಿ ಮರೆಯೋ ಹಾಗಿಲ್ಲ ಅಂತಕ್ಕಂಥದ್ದು. ಯಾಕೆಂದ್ರೆ ಜರ್ಮನಿಯ ಗ್ರೀಮ್ ಸಹೋದರರು ಕೂಡ ನಮ್ಗೆಲ್ರಿಗೂ ಕೂಡ ಗೊತ್ತಿರ್ತಕ್ಕಂಥದ್ದು. ಜಾಕೋಬ್ ಗ್ರೀಮ್ ಮತ್ತೆ ವಿಲ್ ಹೆಲ್ ಗ್ರೀಮ್ ಅಂತಕ್ಕಂಥ ಇಬ್ರು ಸಹೋದರರು. ಅವರು ಕೂಡ ಜಾನಪದ ಸಂಗ್ರಹದಲ್ಲಿ ತೊಡಗ್ತಾರೆ. ಆಕ್ಚುಲಿ ಅವರು ಭಾಷಾ ಕ್ಷೇತ್ರದಲ್ಲಿ ಭಾಷಾ ವಿಜ್ಞಾನಿಗಳು. ಆ ಭಾಷೆಯನ್ನು ಕುರಿತು ತಮ್ಮ ಸಂಶೋಧನೆಯನ್ನ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಭಾಷೆಯ ಜೊತೆಗೆ ಆ ಭಾಷಾ ಮೂಲದಿಂದ ಅವರು ಈ ಜಾನಪದ ಅಧ್ಯಯನವನ್ನ ಕ್ಷೇತ್ರವನ್ನ ಪ್ರವೇಶ ಮಾಡ್ತಾರೆ. 1812ರಲ್ಲಿ ಜಾನಪದ ಕಥೆಗಳನ್ನ ಅವರು ಸಂಗ್ರಹ ಮಾಡ್ತಾರೆ. 1812ರಲ್ಲಿ ಗ್ರೀಮ್ ಸಹೋದರರು ಜನಪದ ಕಥೆಗಳನ್ನ ಸಂಗ್ರಹ ಮಾಡ್ತಾರೆ. ಹಾಗೇನೆ 1828ರಲ್ಲಿ ಥಾಮಸ್ ಕೈಟ್ಲಿ ಅಂತಕ್ಕಂಥವ್ರು, ಅವರು ಕೂಡ ಜರ್ಮನ್ ಅವರು. 1828ರಲ್ಲಿ ಆ ಥಾಮಸ್ ಕೈಟ್ಲಿ ಅಂತಕ್ಕಂಥವ್ರು ದ ಫೆರ್ರಿ ಮೈಥಾಲಜಿ ಅಂತಕ್ಕಂಥ ಕೃತಿಯನ್ನ ಸಂಪಾದನೆ ಮಾಡ್ತಾರೆ ಅಂತಕ್ಕಂಥದ್ದು. ಹೀಗೆ ಈ ಜಾನಪದ ಅಧ್ಯಯನ ಅಂತಕ್ಕಂಥದ್ದು ಬೇರೆ ಬೇರೆ ಕಾಲಘಟ್ಟಗಳಲ್ಲಿ ಬೇರೆ ಬೇರೆ ರಾಷ್ಟ್ರಗಳಲ್ಲಿ ಸರಾಗವಾಗಿ ನಡ್ಕೊಂಡು ಬಂದಿದೆ. ಆದ್ರೆ ಅವರು ಈ ಜಾನಪದವನ್ನ ಒಂದು ಅಧ್ಯಯನದ ಶಿಸ್ತಾಗಿ ನೋಡಿರ್ಲಿಲ್ಲ. ನಮ್ಗೆ ಆ ಕಾರಣಕ್ಕೆ ನಮಗೆ ಜಾನಪದ ಅಧ್ಯಯನ ನಮಗೆ ಡಬ್ಜೆ ಥಾಮ್ಸ್ ಅವರಿಂದ ಮುಂದುವರಿತದೆ ಅಂತಕ್ಕಂಥದ್ದು. ನಂತರದಲ್ಲಿ ನಿಮ್ಗೆ ಜಾನಪದ ಅಧ್ಯಯನದ ಇತಿಹಾಸ, ಜಾಗತಿಕ ಸಂದರ್ಭ, ವಸಾಹತೋತ್ತರದ ಸಂದರ್ಭಗಳು ಅಂತ ಅದನ್ನ ಗುರುತಿಸೋ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ನಾನು ಅದನ್ನ 5 ವಿಭಾಗಗಳಲ್ಲಿ ಗುರುತಿಸ್ತೀನಿ ಜಾನಪದ ಅಧ್ಯಯನವನ್ನ. ಯಾಕೆ ಅಂತಂದ ಹೇಳಿದ್ರೆ ಇದು ಜಗತ್ತಿನ ಜಾಗತಿಕ ಸಂದರ್ಭ ಆಗಿರೋದ್ರಿಂದ ಇಲ್ಲಿ ಜಗತ್ತಿನ ಬೇರೆ ಬೇರೆ ರಾಷ್ಟ್ರಗಳ ಒಳಗಡೆ ಹೇಗೆಲ್ಲ ನಡೀತು ಜಾನಪದ ಅಂತ ಇದನ್ನ ನಾವು ಗುರ್ಸೋದಾದ್ರೆ ಈ ಫೋಕ್ಲೋರ್ ಪರಿಕಲ್ಪನೆ ಮೊದಲು ನಮಗೆ ಒಂದು ವ್ಯವಸ್ಥಿತವಾಗಿ ರೂಪುಗೊಂಡಿದ್ದು ಜರ್ಮನ್ ನಲ್ಲಿ. ನಾನು ಅವಾಗಲೇ ಹೇಳಿದಾಗೆ ಗ್ರೀಮ್ ಸಹೋದರರು ಅದನ್ನ ಮಾಡ್ತಾರೆ. ಅವರು ಈ ಫ್ರೆಂಚರ ಆಡಳಿತ ವ್ಯವಸ್ಥೆಯನ್ನ ಈ ಮೊದಲನೇ ಹಂತ ಅಂತ ಇದನ್ನ ಕರಿತೀವಿ ನಾವು. ಈ ಮೊದಲನೇ ಹಂತದ ಒಳಗಡೆ ಫ್ರೆಂಚರ ಆಡಳಿತ ಮತ್ತು ಅವ್ರ ಸಾಂಸ್ಕೃತಿಕ ಯಜಮಾನಿಕೆಯ ವಿರುದ್ಧ ಸೆಣಸಲು ಅಥವಾ ಹೋರಾಟ ಮಾಡ್ಲಿಕ್ಕೆ ಈ ಜಾನಪದವನ್ನ ಅಥವಾ ಈ ಅಧ್ಯಯನಗಳನ್ನ ರೂಪಿಸಲಾಯಿತು ಅಂತ ನೋಡಿ. ನಾವು ಜಾನಪದ ಅಂತಕ್ಕಂಥದ್ದು ಅಧ್ಯಯನ ಯಾವ್ಯಾವ್ದೋ ಸಂದರ್ಭದಲ್ಲಿ ಸೃಷ್ಟಿ ಆಯ್ತು ಅಂತ ಹೇಳ್ತೀವಿ. ಜಾಗತಿಕ ಮಟ್ಟದಲ್ಲಿ ಜಾನಪದ ಅಧ್ಯಯನಗಳು ಶುರುವಾಗಿದ್ದೆ ಹೀಗೆ ಒಂದು ಪ್ರತಿರೋಧವನ್ನ ಹೇಳಲಿಕ್ಕೆ ತಮ್ಮ ರಾಷ್ಟ್ರೀಯತೆಯನ್ನು ಕಟ್ಕೊಳ್ಳುವ ಭಾಗದಲ್ಲಿ ಜಾನಪದ ಅಂತಕ್ಕಂಥ ತಲೆ ಎತ್ತಿ ನಿಂತು ಅಂತಕ್ಕಂಥದ್ದು. ಜಗತ್ತಿನಾದ್ಯಂತ ಬಹುತೇಕ ರಾಷ್ಟ್ರಗಳು ಈ ಹಿನ್ನೆಲೆಯಲ್ಲೇ ತಮ್ಮ ಜಾನಪದ ಅಧ್ಯಯನವನ್ನು ಶುರು ಮಾಡ್ತವೆ ಅಂತ. ಹಾಗಾಗಿನೇ ಇಲ್ಲಿ ನೋಡಿ ಜರ್ಮನ್ ಅಲ್ಲಿ ಆ ಫ್ರೆಂಚ್ ಆಡಳಿತ ಮತ್ತು ಅವ್ರ ಸಾಂಸ್ಕೃತಿಕ ಯಜಮಾನಿಕೆ ವಿರುದ್ಧ ಸೆಣಸಲು ಇದನ್ನ ರೂಪಿಸಲಾಯಿತು ಅಂತ. ಜೆ ಅರ್ಡರ್ ಇದರ ಮಹತ್ವವನ್ನ ಮೊಟ್ಟ ಮೊದಲನಾಗಿ ಗುರುತಿಸ್ತಾರೆ. ಗ್ರಾಮೀಣ ರೈತರು ಅವರು ಹುಟ್ಟು ಹಾಕುವ ರಚನೆಗಳಲ್ಲಿ ಜರ್ಮನ್ನ ಅನನ್ಯತೆಯನ್ನ ಗುರುತಿಸಿ ಅದರಿಂದ ಸ್ಫೂರ್ತಿಯನ್ನ ಹೊಂದಲಿಕ್ಕೆ ಹೇಳ್ತಾರೆ ಅಂತಕ್ಕಂಥದ್ದು. ಹಾಗೇನೆ ಅವರು ಫೋಕ್ ಅಂತಕ್ಕಂಥ ಆ ಪದವನ್ನ ಕಾವ್ಯ ಅಂತಂದೇಳಿ ಬಳಸ್ತಾರೆ. ಅದನ್ನ ಆ ಕಾವ್ಯವನ್ನ ಪೊಯಿಸಿ ಅಂತ ಕರೀತಾರೆ. ಪೊಯಟ್ರಿ ಅಂತ ನಮಗೆ ಏನ್ ಕರಿತಾರಲ್ಲ ಅದಕ್ಕೆ ಅವ್ರು ಫೋಕ್ ಪೈಸಿ ಅಂತಕ್ಕಂಥ ಪದವನ್ನ ಬಳಸ್ತಾರೆ. ಅದನ್ನ ರೊಮ್ಯಾಂಟಿಕ್ ನ್ಯಾಷನಲಿಸಂ ಸಿದ್ಧಾಂತದ ಫಲವಾಗಿ ಅದನ್ನ ಬಳಸ್ತಾರೆ ಅಂತಕ್ಕಂಥದ್ದು. ಅದ್ರ ಜೊತೆಗೆ ಜರ್ಮನ್ ಅವ್ರ ಜೊತೆಗೆ ಫಿನ್ಲ್ಯಾಂಡ್ ಕೂಡ ಇದೇ ತರದ ಒಂದು ಅಧ್ಯಯನಕ್ಕೆ ತೊಡಗುತ್ತೆ. ಯಾಕೆಂದ್ರೆ ಅವರು ಕೂಡ ರಾಷ್ಟ್ರೀಯತೆಯ ಭಾಗವಾಗಿಯೇ ಈ ಜಾನಪದ ಅಧ್ಯಯನಗಳನ್ನ ಶುರು ಮಾಡ್ತವೆ ಅಂತಕ್ಕಂಥದ್ದು. 16-17ನೇ ಶತಮಾನದಲ್ಲಿ ಯುರೋಪಿನಲ್ಲಿ ಗ್ರಾಮೀಣ ಪ್ರದೇಶದ ಶ್ರೀಮಂತ ಜಮೀನ್ದಾರರು ಗೇಣಿದಾರರು ಜಮೀನನ್ನು ಕಿತ್ಕೊಂಡು ಅವರ ಮೇಲೆ ದೌರ್ಜನ್ಯವನ್ನು ಎಸಗ್ತಾರೆ. ಆ ಸಂದರ್ಭದಲ್ಲಿ ಕಲೇವಾಲ ಅಂತಕ್ಕಂಥ ಒಬ್ಬ ವೀರನ ಚರಿತ್ರೆಯನ್ನ ಅವರು ಕಟ್ಕೊಳ್ತಾರೆ. ನೋಡಿ, ಒಬ್ಬ ಸಾಮಾನ್ಯ ವೀರನ ಚರಿತ್ರೆಯನ್ನ ಆ ಕಲೇವಾಲ ಕೃತಿ ಹೇಳ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಫಿನ್ಲ್ಯಾಂಡಿನ ಈ ಜಾನಪದ ಅಂತಕ್ಕಂಥದ್ದು ಅಲ್ಲಿನ ರಾಷ್ಟ್ರೀಯತೆಯನ್ನ ಎತ್ಕೊಳ್ಳುತ್ತೆ ಅಂತಕ್ಕಂಥದ್ದು. ನಾನು ಆವಾಗ್ಲೇ ಹೇಳಿದೆ. ನಾನು ಮತ್ತೆ ಹೇಳ್ಬೇಕಾದ ಒಂದು ಸಂದರ್ಭದಲ್ಲಿ ಹೇಳ್ತೀನಿ ಫಿನ್ಲ್ಯಾಂಡ್ ವಿಷಯಗಳನ್ನ ಮುಂದೆ ಬರುತ್ತೆ ಇರ್ಲಿ. ಹೀಗೆ ಮೊದಲನೇ ಹಂತ ಅಂತಕ್ಕಂಥದ್ದು ಈ ರಾಷ್ಟ್ರೀಯತೆಯ ಹಿನ್ನೆಲೆಯಲ್ಲಿ ರೂಪುಗೊಳ್ತದೆ. ಅಂದ್ರೆ ವಸಾಹತು ಪೂರ್ವದಲ್ಲಿ ಆ ರಾಷ್ಟ್ರೀಯತೆಯನ್ನ ಸೃಷ್ಟಿಸ್ಕೊಳ್ಳಕ್ಕೆ ಜಾಗತಿಕ ಮಟ್ಟದಲ್ಲಿ ಈ ಫೋಕ್ಲೋರ್ ಅಧ್ಯಯನಗಳು ಶುರುವಾಗ್ತವೆ. ಇನ್ನ ಎರಡನೇ ಹಂತದಲ್ಲಿ ಅವ್ರು ಕೇವಲ ಹಾಡು ಕುಣಿತ ಅದು ಜೀವನದ ಅಂಶಗಳು ಅಂತಕ್ಕಂಥದ್ದನ್ನ ಮಾತ್ರ ತಿಳುವಳಿಕೆಯನ್ನ ಇಟ್ಕೊಳ್ಳೋದಿಲ್ಲ. ಅದ್ರ ಜೊತೆಗೆ ನಾನು ಅವಾಗ್ಲೇ ಹೇಳಿದಾಗೆ ಡಬ್ಲ್ಯೂ ಥಾಮ್ಸ್ ಪಾಪ್ಯುಲರ್ ಆಂಟಿಕ್ವಿಟಿ ಪಾಪ್ಯುಲರ್ ಲಿಟ್ರೇಚರ್ ಗಳನ್ನ ಹೆಂಗೆ ಹೊಡೆದು ಅದಕ್ಕೆ ಪರ್ಯಾಯವಾಗಿ ಆಂಗ್ಲೋ ಸ್ಯಾಕ್ಸನ್ ಪದವನ್ನ ಕೊಡ್ತಾರಲ್ಲ, ಇದು ಈ ಎರಡನೇ ಹಂತದಲ್ಲಿ ಬರ್ತಾ ಇರ್ತಕ್ಕಂಥ ಜಾನಪದ ಅಧ್ಯಯನಗಳು. ಯಾಕೆ ಅಂತಂದ ಹೇಳಿದ್ರೆ
ಈಗ ಒಂದು ಹಂತದಲ್ಲಿ ಜರ್ಮನ್ ಮತ್ತು ಫಿನ್ಲ್ಯಾಂಡ್ ಒಂದು ಬಗೆಯ ರಾಷ್ಟ್ರೀಯತೆ ಹಿನ್ನೆಲೆಯಲ್ಲಿ ಜಾನಪದವನ್ನು ಗ್ರಹಿಸ್ತಾ ಇದೆ. ಆದ್ರೆ ಇಂಗ್ಲೆಂಡ್, ಯುರೋಪಿನ ಬೇರೆ ಬೇರೆ ರಾಷ್ಟ್ರಗಳ ಹಂಗ್ ಗ್ರಹಿಸಂಗಿರ್ಲಿಲ್ಲ. ಯಾಕೆಂದ್ರೆ ಅವು ವಸಾಹತುಶಾಹಿ ವ್ಯವಸ್ಥೆಯನ್ನ ರೂಪಿಸುವಂತ ರಾಷ್ಟ್ರಗಳು. ಹಾಗಾಗಿ ಅವರಿಗೆ ರಾಷ್ಟ್ರೀಯತೆ ಕಟ್ಕೊಳ್ಳುವ ತುರ್ತು ಇರ್ಲಿಲ್ಲ. ಅವರು ಆ ಸಂಸ್ಕೃತಿಯನ್ನು ಹೇರುವ ತುರ್ತುಗಳಿದ್ವು. ಹಂಗಾಗಿನೇ ಅವ್ರು ಏನ್ ಮಾಡಿದ್ರು, ಅದನ್ನ ಬೇರೆ ಬೇರೆ ಎಲ್ಲದನ್ನು ಕೂಡ ಸೇರಿಸ್ಕೊಂಡು ಸಮಗ್ರವಾದ ಒಂದು ಜಾನಪದ ಪರಿಕಲ್ಪನೆಯನ್ನು ಹೇರುವ ಕೆಲಸವನ್ನು ಮಾಡ್ತಾರೆ. ಅದೇನೇ ಇರ್ಲಿ. ಆದ್ರೆ ಈ ಗ್ರಾಮೀಣ ಭಾಗದಲ್ಲಿ ಇರಬಹುದಾಗಿರ್ತಕ್ಕಂಥ ಅನಕ್ಷರಸ್ಥ ವಿದ್ಯಾವಂತ ಜನರ ಗುಂಪು ಕೈಗಾರಿಕಾ ಕ್ರಾಂತಿಯಿಂದ ಇಂಗ್ಲೆಂಡಿನಲ್ಲಿ ನಶಿಸಿ ಹೋಗ್ತಾ ಇದೆ ಅವ್ರ ಸಂಸ್ಕೃತಿ ಅಂತಕ್ಕಂಥದ್ದನ್ನ ಥಾಮ್ಸ್ ಅಂತ ವಿದ್ವಾಂಸರು ಗುರುತಿಸ್ತಾರೆ. ಅಂದ್ರೆ ಇಂಗ್ಲೆಂಡಿನ ಆ ದಾಹ ಹೆಂಗಿತ್ತು, ಅಧಿಕಾರದ ದಾಹ, ಕೈಗಾರೀಕರಣ ಅಂತಕ್ಕಂಥ ಶುರುವಾಗದೆ ಅಲ್ಲಿ. ಹಾಗಾಗಿ ಆ ಆ ಕೈಗಾರೀಕರಣ ಭಾಗವಾಗಿನೇ ಅಲ್ಲಿನ ಜಾನಪದ ನಶಿಸಿ ಹೋಗಂತ ಸಂದರ್ಭ. ನೋಡಿ, ಜರ್ಮನ್ ಫಿನ್ಲೆಂಡಿಗೆ ಜಾನಪದ ಬೇಕಾಗಿರೋದು ಬೇರೆ, ಇಲ್ಲಿಯವರಿಗೆ ಬೇಕಾಗಿರುವುದೇ ಬೇರೆ ಸಂದರ್ಭ. ಹಾಗಾಗಿ ಈ ಥಾಮ್ಸ್ ಅಂತ ವಿದ್ವಾಂಸರು ಮತ್ತೆ ಆ ಸಂದರ್ಭದಲ್ಲಿ ಯುರೋಪಿನ ಬೇರೆ ಬೇರೆ ವಿದ್ವಾಂಸರು ಜಾನಪದವನ್ನ ಈ ಹಂತದಲ್ಲಿ ಅಧ್ಯಯನ ಶಿಸ್ತಾಗಿ ಇದನ್ ಮಾಡ್ಲಿಕ್ಕೆ ಶುರು ಮಾಡ್ತಾರೆ ಅಂತಕ್ಕಂಥದ್ದು. ಆದಿವಾಸಿ ಬುಡಕಟ್ಟುಗಳನ್ನ ನಿಯಂತ್ರಿಸುವ ಸಲುವಾಗಿ ಒಂದು ವಿಜ್ಞಾನವನ್ನ ರೂಪುಗೊಳಿಸ್ಬೇಕಾಗಿರ್ತಕ್ಕಂಥದ್ದು ಇಂಗ್ಲೆಂಡ್ ಅಥವಾ ಯುರೋಪಿನ ರಾಷ್ಟ್ರಗಳ ಜವಾಬ್ದಾರಿಯಾಗಿರ್ತದೆ. ಹಾಗಾಗಿನೇ ಅವ್ರು ಏನ್ ಮಾಡ್ತಾರೆ, ಬೇರೆ ಬೇರೆ ರಾಷ್ಟ್ರಗಳ ಸಾಂಸ್ಕೃತಿಕ ಚರಿತ್ರೆಗಳನ್ನ ಅಧೀನ ಮಾಡ್ಕೊಳ್ಳಿಕ್ಕೆ ಈ ತಮ್ಮ ಜಾನಪದವನ್ನ, ಆ ನಾಗರಿಕತೆಯನ್ನ ಅವರು ಬಳಸ್ಕೊಳ್ತಾರೆ ಅಸ್ತ್ರವಾಗಿ ಅಂತಕ್ಕಂಥದ್ದು. ಇದು 2ನೇ ಹಂತ. 3ನೇ ಹಂತದ ಒಳಗಡೆ ಈ ನಮಗೆ ಯಾರವರು ಸ್ಟಾಲಿನ್ ಮತ್ತೆ ಹಿಟ್ಲರ್ ಆ ತರದ ರಷ್ಯಾ, ಜರ್ಮನ್ ಈ ತರದ ಸರ್ವಾಧಿಕಾರತ್ವದ ಹಿನ್ನೆಲೆ ಒಳಗಡೆ 3ನೇ ಹಂತದಲ್ಲಿ ಈ ಜಾನಪದ ಅಧ್ಯಯನಗಳು ಅಂತಕ್ಕಂಥದ್ದು ಮುನ್ನೆಲೆಗೆ ಬರ್ತದೆ. ಯಾಕೆಂತಂದ ಹೇಳಿದ್ರೆ ಈ ವರ್ಗ ಸಂಘರ್ಷದ ಚಿತ್ರಣಗಳನ್ನ ಮುಂದ್ ಮಾಡ್ಕೊಂಡು ಈ ಶೋಷಿತ ಸಮುದಾಯಗಳು ಶೋಷಕ ಸಮುದಾಯಗಳನ್ನ ಎದುರಿಸ್ಲಿಕ್ಕೆ ತಮ್ಮ ಅನನ್ಯತೆಯನ್ನ, ತಮ್ಮ ಏನದು ಮೂಲವನ್ನ ಎತ್ತಿ ತೋರಿಸ್ಬೇಕಾಯ್ತು. ಹಾಗಾಗಿ ಆ ಜಾನಪದದಲ್ಲಿ ಗತಿಸಿ ಹೋಗಿರಬಹುದಾದ ಗತಕಾಲದ ಧ್ವನಿಗಳನ್ನ ಮತ್ತೆ ಮತ್ತೆ ಮುನ್ನೆಲೆಗೆ ತಂದು ತಮ್ಮ ಹೋರಾಟದ ಅಸ್ತ್ರಗಳನ್ನಾಗಿ ಅವರು ಮಾಡ್ಕೊಂಡ್ರು ಅಂತಕ್ಕಂಥದ್ದು. ಈ ಹಿನ್ನೆಲೆ ಒಳಗಡೆ ನಾವು 3ನೇ ಹಂತವನ್ನ ಗ್ರಹಿಸ್ಕೊಳ್ಬಹುದು. ಇನ್ನ 4ನೇ ಹಂತದಲ್ಲಿ ನಾನು ಅವಾಗ್ಲೇ ಹೇಳಿದಾಗೆ ಅಮೆರಿಕಾದಂತ ರಾಷ್ಟ್ರಗಳು, ಇವೆಲ್ಲ ಕೂಡ ಅಮೆರಿಕದಲ್ಲಿ ನಮ್ಗೆಲ್ರಿಗೂ ಕೂಡ ಗೊತ್ತಿರುವ ಹಾಗೆ ಅನೇಕ ರಾಷ್ಟ್ರಗಳಿಂದ ಹೋಗಿರ್ತಕ್ಕಂಥ ವಲಸಿಗರು ಅಲ್ಲಿ ಇದ್ರು ಅಂತಕ್ಕಂಥದ್ದು. ಈ ವಲಸಿಗರು ಏನ್ ಮಾಡಿದ್ರು, ಅವರು ಬೇರೆ ಬೇರೆ ರಾಷ್ಟ್ರಗಳಿಂದ ಬಂದಿರತಕ್ಕಂಥದ್ರಿಂದ ತಮ್ಮ ಮೂಲ ಸಂಸ್ಕೃತಿಗಳನ್ನ, ತಮ್ಮ ಮೂಲ ಪರಂಪರೆಗಳನ್ನ ಉಳಿಸ್ಕೊಳ್ಬೇಕಾದ ಅನಿವಾರ್ಯತೆಗಳು ಅವ್ರಿಗಿತ್ತು. ಹಾಗಾಗಿ ಅಲ್ಲಿನ ಅಮೆರಿಕ ಸರ್ಕಾರವೇ ಅದಕ್ಕೆ ಪ್ರೋತ್ಸಾಹವನ್ನ ಮಾಡ್ತದೆ. ಹಾಗಾಗಿನೇ ಅಮೆರಿಕ ಸರ್ಕಾರ ಅಲ್ಲಿ ರೆಡ್ ಇಂಡಿಯನ್ಸ್ ಇರ್ತಾರೆ, ನೀಗ್ರೋಗಳು ಇರ್ತಾರೆ, ಅವರೆಲ್ಲರ ಪರಿಕಲ್ಪನೆ ಆ ಸರ್ಕಾರಕ್ಕೆ ಇರೋದ್ರಿಂದ 1860ರ ಹೊತ್ತಿಗೆ ಅವರು ಜಾನಪದದ ಪರಿಕಲ್ಪನೆಗಳನ್ನ ರಾಷ್ಟ್ರೀಕರಣಗೊಳಿಸಿ ಅಧ್ಯಯನಕ್ಕೆ ಹೆಚ್ಚಿನ ಮಹತ್ವಗಳನ್ನ ಕೊಡುತ್ತೆ ಅಂತಕ್ಕಂಥದ್ದು. ಆ ಸಣ್ಣ ಸಣ್ಣ ಗುಂಪುಗಳಲ್ಲಿ ತಮ್ಮದೇ ಆಗಿರ್ತಕ್ಕಂಥ ಜ್ಞಾನ ಪರಂಪರೆ ಇರ್ತದೆ. ಅವೆಲ್ಲವೂ ಕೂಡ ಗ್ರಾಮ ಮಾತ್ರಗಳಲ್ಲದೇನೆ, ಆದಿವಾಸಿಗಳಲ್ಲದೇನೆ ನಗರಗಳಲ್ಲಿಯೂ ಇರ್ತದೆ ಅಂತಕ್ಕಂಥದ್ದನ್ನ ಇವರು ಹೇಳ್ತಾ, ಆ ಎಲ್ಲ ಪ್ರಜಾಪ್ರಭುತ್ವ ರಾಷ್ಟ್ರದ ಅಡಿಯಲ್ಲಿ ಆ ಸರ್ಕಾರವೇ ಪ್ರತಿಯೊಂದು ಸಾಂಸ್ಕೃತಿಕ ಗುಂಪಿಗೂ ಕೂಡ ಉತ್ತೇಜನವನ್ನ ನೀಡಿ ತಮ್ಮ ಸಂಸ್ಕೃತಿಯ ಅಧ್ಯಯನಕ್ಕೆ ಅದನ್ನು ಉಳಿಸ್ಕೊಳ್ಳಬೇಕಾದ ಇದಕ್ಕೆ ನೆರವುಗಳನ್ನ ನೀಡ್ತಾ ಹೋಗ್ತದೆ. ಇಲ್ಲಿ ನಮಗೆ ಅಮೆರಿಕದಂತ ಇಂಥ ರಾಷ್ಟ್ರಗಳು ಆ ಸಂದರ್ಭದಲ್ಲಿ ಜಾನಪದ ಅಧ್ಯಯನವನ್ನ ಪ್ರೋತ್ಸಾಹಿಸ್ಕೊಂಡು ಬೇರೆ ಬೇರೆ ನೆಲೆಗಟ್ಟಿನಲ್ಲಿ ಜಾನಪದವನ್ನ ಬಳಸ್ತಾರೆ. ಹಾಗಾಗಿನೇ ಈ ಫೋಕ್ಲೋರ್ ಅಂತಕ್ಕಂಥದ್ದು ಹೆಚ್ಚು ಅಧ್ಯಯನಶೀಲವಾಗಿದ್ದು ಅಮೆರಿಕದ ಒಳಗಡೆ ಅಂತಕ್ಕಂಥದ್ದು. ಇನ್ನ 5ನೇ ಹಂತದಲ್ಲಿ ಈ ವಸಾಹತು ಶಕ್ತಿಗಳಿಂದ ಬಿಡುಗಡೆ ಹೊಂದಲಿಕ್ಕೆ ನೆಣಗಾಡ್ತಾ ಇದ್ವಲ್ಲ ಜಗತ್ತಿನ ತೃತೀಯ ರಾಷ್ಟ್ರಗಳು, ಆ ತೃತೀಯ ರಾಷ್ಟ್ರಗಳಲ್ಲಿ ಇರಬಹುದಾಗಿರ್ತಕ್ಕಂಥ ಜಾನಪದ ಅಧ್ಯಯನಗಳು, ಈಗ ಭಾರತ ಏಷ್ಯಾ ಖಂಡವನ್ನು ಒಳಗೊಂಡ ಹಾಗೆ ಆಫ್ರಿಕಾ ಖಂಡಗಳಾಗಿರ್ಬೋದು, ಮಧ್ಯಪ್ರಾಚ್ಯ ದೇಶಗಳಾಗಿರ್ಬೋದು, ಇವೆಲ್ಲವೂ ಕೂಡ ಬೇರೆ ಬೇರೆ ಕಾರಣಗಳಿಂದ ಚಿಕ್ಕ ಚಿಕ್ಕ ರಾಷ್ಟ್ರಗಳೆಲ್ಲವೂ ಕೂಡ ವಸಾಹತುಗಳಾಗಿ ಬಳಕೆ ಆಗ್ತಾ ಇದ್ವು. ಆ ಸಂದರ್ಭದಲ್ಲಿ ಅವರು ಕೂಡ ತಮ್ಮ ಅನನ್ಯತೆಯನ್ನ ಸ್ಥಾಪಿಸ್ಕೊಳ್ಳೋ ಸಲುವಾಗಿ ಈ ತಮ್ಮ ದೇಶಗಳಲ್ಲಿ ಇರಬಹುದಾಗಿರ್ತಕ್ಕಂಥ ಈ ತರದ ಜಾನಪದ ಅಧ್ಯಯನಕ್ಕೆ ಮಹತ್ವವನ್ನು ಕೊಡ್ತವೆ ಅಂತಕ್ಕಂಥದ್ದು. ನಮಗೆ ಯುನೆಸ್ಕೋ ಬಂದಂತ ಸಂದರ್ಭದಲ್ಲಿ, ಅಂದ್ರೆ ವಸಾಹತೋತ್ತರದ ಸಂದರ್ಭದಲ್ಲಿ ಈ ವಿಶೇಷವಾಗಿ ಅಭಿವೃದ್ಧಿಶೀಲ ರಾಷ್ಟ್ರಗಳು ಅಥವಾ ಅನಭಿವೃದ್ಧಿಯ ರಾಷ್ಟ್ರಗಳಿಗೆ ಜಾನಪದ ಅಧ್ಯಯನಕ್ಕೆ ಮತ್ತೆ ಅದರ ರಕ್ಷಣೆಗೆ ಹೆಚ್ಚಿನ ಮಹತ್ವನ ಕಲ್ಪಿಸಿ ಅವುಗಳಿಗೆ ಮಹತ್ವವನ್ನ ನೀಡ್ತದೆ ಯುನೆಸ್ಕೋ. ಅಲ್ಲಿ ಮತ್ತೆ ಅಲ್ಲಿನ ಎಲ್ಲ ಬಗೆಯ
ಜಾನಪದ ಅಧ್ಯಯನಗಳು ಕೂಡ ಪ್ರಾರಂಭವಾಗ್ತವೆ. ಹಿಂಗೆ ಈ ಜಾನಪದ ಅಧ್ಯಯನ ಅಂತಕ್ಕಂಥದ್ದು ಜಾಗತಿಕ ಮಟ್ಟದಲ್ಲಿ ಬೇರೆ ಬೇರೆ ಆಯಾಮಗಳಲ್ಲಿ ನಡೀತದೆ ಅಂತ. ಇನ್ನ ನಾವು ಕರ್ನಾಟಕ ಮತ್ತು ಭಾರತದ ಸಂದರ್ಭಕ್ಕೆ ಬಂದಂತ ಸಂದರ್ಭದಲ್ಲಿ, ಕರ್ನಾಟಕದ ಸಂದರ್ಭಕ್ಕೆ ಬಂದಂತ ಸಂದರ್ಭದಲ್ಲಿ ಜಾನಪದ ಹೇಗೆ ಗುರುತಿಸ್ಕೊಳ್ತು ಅಂತಕ್ಕಂಥದ್ದನ್ನ ನೋಡೋದಾದ್ರೆ, ನಮಗೆ ಕನ್ನಡದ ಸಂದರ್ಭಕ್ಕೆ ಬಂದಂತ ಸಂದರ್ಭದಲ್ಲಿ 1871ರಲ್ಲಿ ಚಾರ್ಲ್ಸ್ ಸಿ ಗೋವರ್ನ್ ಅಂತಕ್ಕಂಥ ಗೋವರ್ ಅವರು ಮೊಟ್ಟ ಮೊದಲು ಕನ್ನಡದ ಜಾನಪದವನ್ನ ಗುರುತಿಸಿರ್ತಕ್ಕಂಥದ್ದನ್ನ ಗಮನಿಸ್ತೀವಿ ಅಂತಕ್ಕಂಥದ್ದು. ಇದು ಕೂಡ ಪ್ರಶ್ನೆಯಾಗಿದೆ ನಿಮ್ಮ NET ಒಳಗಡೆ. 1871ರಲ್ಲಿ ಚಾರ್ಲ್ಸ್ ಇ ಗೋವರ್ ಅಂತಕ್ಕಂಥ ಒಬ್ಬ ಪಾಶ್ಚಾತ್ಯ ವಿದ್ವಾಂಸ ಜಾನಪದ ಗೀತೆ ಅಂತ ಹೆಸರಿನಲ್ಲಿ ಪ್ರಕಟ ಮಾಡ್ತಾನೆ. ಅವನ ಕೃತಿಯು ಕೂಡ ಪ್ರಶ್ನೆಯಾಗಿದೆ ನಿಮ್ಗೆ. ಈ ಚಾರ್ಲ್ಸ್ ಇ ಗೋವರ್ ಅವರ ಕೃತಿ ಫೋಕ್ ಸಾಂಗ್ಸ್ ಆಫ್ ಸದರನ್ ಇಂಡಿಯಾ ಅಂತಕ್ಕಂಥ ಕೃತಿ ಇದು. ಫೋಕ್ ಸಾಂಗ್ಸ್ ಆಫ್ ಸದರನ್ ಇಂಡಿಯಾ ಅಂತಕ್ಕಂಥ ಕೃತಿ ಇದು. ಈ ಕೃತಿಯನ್ನ 1871ರಲ್ಲಿ ಈ ಚಾರ್ಲ್ಸ್ ಇ ಗೋವರ್ ಪ್ರಕಟ ಮಾಡ್ತಾನೆ. ಈ ಕೃತಿಯ ಒಳಗಡೆ ದಕ್ಷಿಣ ಭಾರತದ ಭಾಷೆಗಳಲ್ಲಿ ಕಂಡು ಬರ್ತಕ್ಕಂಥ ಸಾಹಿತ್ಯಗಳನ್ನ ಸಂಗ್ರಹಿಸ್ತಾನೆ. ದಕ್ಷಿಣ ಭಾರತದ ಭಾಷೆಗಳು ಅಂದ್ರೆ ತೆಲುಗು, ತಮಿಳು, ಮಲಯಾಳಂ, ಬಡಗ, ಕೊಡಗು ಮತ್ತೆ ಕನ್ನಡ. ಇಷ್ಟು 6 ಭಾಷೆಗಳಲ್ಲಿ ಅವನು ಸಾಹಿತ್ಯವನ್ನ ಸಂಗ್ರಹ ಮಾಡ್ತಾನೆ. ಅವನು ಕನ್ನಡದ ಜನಪದ ಗೀತೆಗಳನ್ನ ಕೆನರಾಸ್ ಫೋಕ್ ಸಾಂಗ್ಸ್ ಅಂತ ಹೆಸರಿನಲ್ಲಿ ಗುರುತಿಸ್ತಾನೆ. ಕೆನರಾಸ್ ಫೋಕ್ ಸಾಂಗ್ಸ್ ಅಂತ ಹೆಸರಿನಲ್ಲಿ ಕನ್ನಡ ಜಾನಪದ ಗೀತೆಗಳನ್ನ ಗುರುತಿಸ್ತಾನೆ. ಆದ್ರೆ ಅವನು ಗುರುತಿಸೋ ಪ್ರಯತ್ನ ಮಾಡಿದ್ದು ಇದು ಮೌಖಿಕ ಪರಂಪರೆಯ ಮೂಲಕ ಜನಸಾಮಾನ್ಯರ ನಡುವೆ ಹರಿದು ಬರ್ತಾ ಇರ್ತಕ್ಕಂಥ ಸಾಹಿತ್ಯ. ಇದು ಜನಪದ ಸಾಹಿತ್ಯವಾಗಿರದೆ ದಾಸರ ಪದಗಳು ಆಗಿದ್ವು ಅಂತಕ್ಕಂಥದ್ದು ವಿಶೇಷವಾಗಿ ಗಮನಿಸ್ಬೇಕಾಗಿರ್ತಕ್ಕಂಥ ಅಂಶ. ಇವನು ಸಂಗ್ರಹ ಮಾಡಿದ ಬಹುತೇಕ ಗೀತೆಗಳಲ್ಲಿ ಅಂಕಿತ ನಾಮಗಳಿತ್ತು. ನಮ್ಗೇನು 15-16 ಶತಮಾನ ಘಟ್ಟದಲ್ಲಿ ಬಂದಿರತಕ್ಕಂಥ ದಾಸ ಪರಂಪರೆ, ಅದರ ಪ್ರಭಾವ ಹೆಂಗಿತ್ತು ಅಂತಕ್ಕಂಥದ್ದು. 18-19ನೇ ಶತಮಾನದಲ್ಲಿ ಜನಸಾಮಾನ್ಯರು ಕೂಡ ದಾಸರ ಪದಗಳನ್ನ ಜನಪದವಾಗಿಯೇ ಹಾಡ್ತಾ ಇದ್ರು ಅಂತಕ್ಕಂಥದ್ದು. ಹಾಗೆ ಅವನು ಅದು ಫೋಕ್ ಸಾಂಗ್ಸ್, ಕೆನರೀಸ್ ಫೋಕ್ ಸಾಂಗ್ಸ್ ಅಂತಾನೆ ಸಂಗ್ರಹ ಮಾಡ್ತಾನೆ. ಆದ್ರೆ ಆ ಅನೇಕ ಗೀತೆಗಳಲ್ಲಿ ದಾಸರ ಅಂಕಿತಗಳು ಇರೋದನ್ನ ಗುರುತಿಸ್ತಾ ಹೋಗ್ತೀವಿ. ಇವನ ನಂತರದಲ್ಲಿ ನಮಗೆ 1885ರಲ್ಲಿ ನಮ್ಗೆಲ್ರಿಗೂ ಕೂಡ ಗೊತ್ತಿರುವ ಹಾಗೆ JF ಫ್ಲೀಟ್ ಬಹಳ ಒಳ್ಳೆ ಕೆಲಸವನ್ನು ಮಾಡಿದ್ರು. ಕರ್ನಾಟಕದ ಮಟ್ಟಿಗೆ ಅವರು ಅವಿಸ್ಮರಣೀಯ. JF ಫ್ಲೀಟ್ ಅಂತಕ್ಕಂಥವ್ರು 1885ರಲ್ಲಿ ಇವರು ಲಾವಣಿಗಳ ಸಂಗ್ರಹವನ್ನ ಮಾಡ್ತಾರೆ ಅಂತಕ್ಕಂಥದ್ದು. ಈ ಫ್ಲೀಟ್ ಅವರು ಕೂಡ ಹಾಗೇನೆ ಇವ್ರು ಏನ್ ಮಾಡ್ತಾರೆ, ಸುಮಾರು 8 ಲಾವಣಿಗಳನ್ನ ಸಂಗ್ರಹ ಮಾಡ್ತಾರೆ. JF ಫ್ಲೀಟ್ ಅಂತಕ್ಕಂಥವ್ರು ಇವರು 8 ಲಾವಣಿಗಳನ್ನ ಸಂಗ್ರಹ ಮಾಡ್ತಾರೆ. ಯಾವ 8 ಲಾವಣಿಗಳು ಅಂತ ಹೇಳಿದ್ರೆ, ಸಂಗೊಳ್ಳಿ ರಾಯಣ್ಣನ ಲಾವಣಿ, ಅಲಗಲಿಯ ಬೇಡರ ದಂಗೆ, ಆದಾಯ ತೆರಿಗೆ, ಹಳ್ಳಿಯ ಸಾಹುಕಾರನ ಕೊಲೆ ಅಂದ್ರೆ ಸಂಗ್ಯಾ ಬಾಳ್ಯ ಅಂತ ಇವತ್ತೇನು ನಾವು ಜನಪದ ರಂಗಭೂಮಿಯಲ್ಲಿ ಬಳಸ್ತೀವಲ್ಲ ನಾಟಕ, ಅದನ್ನೇ ಹಳ್ಳಿಯ ಸಾಹುಕಾರನ ಕೊಲೆ ಅನ್ನೋ ಇದ್ರಲ್ಲಿ ಅದು ಹಾಡಾಗಿರ್ತಕ್ಕಂಥದ್ದು, ಲಾವಣಿ ಆಗಿರ್ತಕ್ಕಂಥದ್ದು. ಅದು ನರಗುಂದದ ಬಂಡಾಯ, ಹಾಗೇನೆ ಕಿತ್ತೂರು ಈರವ್ವನ ನಿರ್ಗಮನ. ಕಿತ್ತೂರು ಚೆನ್ನಮ್ಮನ ಸೊಸೆ ಅವಳು ಈರಮ್ಮ. ಕಿತ್ತೂರಿನ ರಾಣಿ ಸೆರೆವಾಸಕ್ಕೆ ಹೋದ ನಂತರದಲ್ಲಿ ಅವಳನ್ನ ಧಾರವಾಡಕ್ಕೆ ಸಾಗಿಸುವ ಸಂದರ್ಭದಲ್ಲಿ ಅವಳು ವಿಷಪ್ರಾಶನ ಮಾಡಿ ಕೊಲ್ಲಲಾಗ್ತದೆ. ಅದು ಕೂಡ ಜನಮಾನಸದಲ್ಲಿ ನಿಂತ್ಕೊಂಡಿರ್ತಕ್ಕಂಥ ಒಂದು ಲಾವಣಿ ಬಹುಮುಖ್ಯವಾಗಿ. ಹಾಗೇನೆ ಬಾದಾಮಿ ಬಳಿಯ ರಣಮಂಡಲದ ಕೋಟೆ ವಶಪಡಿಸಿಕೊಂಡಿದ್ದು, ಅದು ಒಂದು ಕೂಡ ಬಹಳ ಭೀಕರ ಕಾಳಗದ ಲಾವಣಿಯಾಗಿದೆ. ಅದ್ರ ಜೊತೆಗೆ ಆಂಗ್ಲ ರಾಷ್ಟ್ರದ ವೈಭವ ಗೀತೆ, ಇಂಗ್ಲೆಂಡ್ ರಾಣಿಯನ್ನ ವರ್ಣಿಸಿ ಹಾಡಿರ್ತಕ್ಕಂಥ ಗೀತೆಗಳು 8 ಲಾವಣಿಗಳನ್ನ JF ಫ್ಲೀಟ್ ಅವರು ಸಂಗ್ರಹ ಮಾಡ್ತಾರೆ. ಇದು ಕೂಡ ಒಂದು ಪ್ರಶ್ನೆ ಆಗಿದೆ. JF ಫ್ಲೀಟ್ ಅವರು ಅಥವಾ ಈ ಅಲಗಲಿಯ ಬೇಡರು ಲಾವಣಿಯನ್ನ ಮೊದಲು ಸಂಗ್ರಹಿಸಿದವರು, ಸಂಗೊಳ್ಳಿ ರಾಯಣ್ಣನ ಲಾವಣಿಯನ್ನ ಮೊದಲು ಸಂಗ್ರಹಿಸಿದವರು ಅಂತಾನೆ ಪ್ರಶ್ನೆ ಬಂದಿದೆ ನಿಮಗೆ. ಹಾಗಾಗಿ ಈ ಫ್ಲೀಟ್ ಅವ್ರನ್ನ ನೀವು ಚೆನ್ನಾಗಿ ಓದ್ಕೊಳ್ಳಿ. ಇದ್ರೊಳಗಡೆ ನಿಮಗೆ ಪ್ರಶ್ನೆ ಬರುವ ಸಾಧ್ಯತೆಗಳು ತುಂಬಾ ಇದೆ ಅಂತಕ್ಕಂಥದ್ದು. ಇನ್ನೂ ಒಂದು ಪ್ರಶ್ನೆ ಬಂದಿದೆ, ನಾನು ನೋಡ್ತಾ ಇದ್ದೆ. ಅದರಲ್ಲಿ ಇವರು ಫ್ಲೀಟ್ ಅವರು ಸಂಗ್ರಹಿಸಿದ ಲಾವಣಿಗಳಲ್ಲಿ ಎಷ್ಟು ಲಾವಣಿಗಳು ಇಂಡಿಯನ್ ಆಂಟಿಕ್ವರಿ ಪತ್ರಿಕೆಯಲ್ಲಿ ಪ್ರಕಟವಾಗಿದ್ದಾವೆ ಅಂತ ಕೇಳಿದರೆ 5 ಲಾವಣಿಗಳು. ಫ್ಲೀಟ್ ಅವರು ಸಂಗ್ರಹಿಸಿದ 5 ಲಾವಣಿಗಳು ಇಂಡಿಯನ್ ಆಂಟಿಕ್ವರಿ
ಪತ್ರಿಕೆ ಒಳಗಡೆ ಪ್ರಕಟ ಆಗಿರ್ತಕ್ಕಂಥದ್ದು. ಹಾಗಾಗಿ ಇದು ಕೂಡ ನಿಮ್ಗೊಂದು ಪ್ರಶ್ನೆ ಆಗಿರ್ತಕ್ಕಂಥದ್ದನ್ನ ಗುರುತಿಸ್ಬೋದು. ಇವೆಲ್ಲ ಬಹುತೇಕ ಪ್ಲೇಟ್ ಅವರು ಸಂಗ್ರಹಿಸಿರ್ತಕ್ಕಂಥ ಲಾವಣಿಗಳು ಏನಿದಾವಲ್ಲ, ಇವಿಷ್ಟು ಕೂಡ ಚಾರಿತ್ರಿಕ ಲಾವಣಿಗಳಾಗಿದ್ದಾವೆ. ಸೊ ಅದ್ರಲ್ಲಿ ಒಂದು ಹಳ್ಳಿಯ ಸಾಹುಕಾರನ ಕೊಲೆ, ಸಂಗ್ಯಾ ಬಾಳ್ಯನ ಪ್ರಸಂಗವನ್ನು ಬಿಟ್ರೆ ಇನ್ನುಳಿದಂತ ಎಲ್ಲ ಲಾವಣಿಗಳು ಚಾರಿತ್ರಿಕ ಲಾವಣಿಗಳು. ಮತ್ತೆ ಈ ಲಾವಣಿಗಳಿದಾವಲ್ಲ, ಇವನ್ನೆಲ್ಲವನ್ನು ಕೂಡ ಅವರು ಉತ್ತರ ಕರ್ನಾಟಕದಲ್ಲಿ ಸಂಗ್ರಹ ಮಾಡ್ತಾರೆ ಅಂತಕ್ಕಂಥದ್ದು. ನಂತರದಲ್ಲಿ ನಾವು ನೋಡೋದಾದ್ರೆ 1920 ಆನಂತರದಲ್ಲಿ ಕನ್ನಡದ ಜಾನಪದ ಅಧ್ಯಯನ ತಲೆ ಎತ್ತಿದ. ಆರಂಭದಲ್ಲಿ ಮಾಡಿರೋರೆಲ್ಲರೂ ಕೂಡ ನಮಗೆ ಬಹುತೇಕ ಪಾಶ್ಚಾತ್ಯ ವಿದ್ವಾಂಸರೇ ನಮಗೆ ಈ ತರದ ಪ್ರಯತ್ನಗಳನ್ನು ಮಾಡಿರೋದು. ಆ ನಂತರದಲ್ಲಿ ಅನೇಕ ಸಾಹಿತ್ಯ ಸಮ್ಮೇಳನಗಳು ನಡೀತವೆ. ಆ ಸಾಹಿತ್ಯ ಸಮ್ಮೇಳನಗಳಲ್ಲಿ ಮಾಸ್ತಿ, ಬೇಂದ್ರೆ, ಬೆಟಗೇರಿ ಕೃಷ್ಣ ಶರ್ಮಾ ಅಂತವ್ರು ಲೇಖನ ರೂಪದಲ್ಲಿ ಜಾನಪದದ ಮಹತ್ವವನ್ನ ಅಥವಾ ಜಾನಪದದ ಪ್ರಸ್ತುತೆಯನ್ನು ಕುರಿತ ಹಾಗೇನೆ ಒಂದೊಂದು ವಿಷಯಗಳನ್ನ ಪ್ರಸ್ತಾಪ ಮಾಡ್ತಾರೆ. ಆದ್ರೆ ಒಂದು ಕೃತಿಯ ರೂಪದಲ್ಲಿ ಅಲ್ಲೆಲ್ಲೂ ಪ್ರಕಟ ಆಗಲ್ಲ ಅಂತ. ಮತ್ತೆ ಕೃತಿಯ ರೂಪದಲ್ಲಿ ಅದೊಂದು ಪ್ರಕಟ ಆಗೋದು ಅಂದ್ರೆ 1931ರಲ್ಲಿ ಅಲಸಂಗಿ ಗೆಳೆಯರು ಈ ಪ್ರಯತ್ನವನ್ನು ಮಾಡ್ತಾರೆ. ಇದು ಕೂಡ ನಾವು ಅಲಸಂಗಿ ಗೆಳೆಯರನ್ನ ನಾವು ಜಾನಪದದಲ್ಲಿ ಮತ್ತೆ ಇದು ಕೂಡ ಬಹಳಷ್ಟು ಸಾರಿ ನಿಮ್ಗೆ ಪ್ರಶ್ನೆ ಆಗಿದೆ. ಅಲಸಂಗಿ ಗೆಳೆಯರು ಗರತಿಯ ಹಾಡು ಕೃತಿಯನ್ನ ಸಂಪಾದನೆ ಮಾಡ್ತಾರ ಅವರು. ಇದು ಮೊಟ್ಟ ಮೊದಲ ಜಾನಪದದ ತ್ರಿಪದಿಗಳ ಸಂಗ್ರಹ ಅಂತ. ಗರತಿಯ ಹಾಡು ಇದರ ಪ್ರಸ್ತಾವನೆಯನ್ನು ಓದಿ ಅದ್ರಲ್ಲಿ ಅನೇಕ ವಿಷಯಗಳನ್ನ ಚರ್ಚೆ ಮಾಡ್ತಾರೆ. ತನ್ನ ಪೂರ್ವದ ಸಾಹಿತ್ಯದ ಬಗ್ಗೆ ಎಲ್ಲ ಚರ್ಚೆ ಮಾಡ್ತಾರೆ ಅಂತಕ್ಕಂಥದ್ದು. 1931ರಲ್ಲಿ ಅಲಸಂಗಿ ಗೆಳೆಯರು ಗರತಿಯ ಹಾಡು ಅಂತಕ್ಕಂಥ ಕೃತಿಯನ್ನ ಸಂಪಾದನೆ ಮಾಡ್ತಾರೆ. ನಿಮ್ಗೆಲ್ಲರಿಗೂ ಕೂಡ ಗೊತ್ತಿದ್ದ ಹಾಗೆ ಕಪಾಸೆ ರೇವಪ್ಪ ಅವರಾಗಿರ್ಬೋದು, ಸಿಂಪಿ ಲಿಂಗಣ್ಣ, ಮಧುರ ಚೆನ್ನ ಇವರೆಲ್ಲ ಸೇರಿ ಅಲಸಂಗಿ ಗೆಳೆಯರ ಬಳಗ ಅಂತ ಮಾತಾಡ್ತಾರೆ. ನಿಮಗೆ ಮಧುರ ಚೆನ್ನರ ಬಗ್ಗೆನೂ ಪ್ರಶ್ನೆಗಳಿರ್ತವೆ. ದೇಶೀಯ ವಿದ್ವಾಂಸರೊಳಗಡೆ ಅವರು ಇದ್ದಾರೆ. ನನ್ನನ್ನೆಲ್ಲ ಮತ್ತೆ ದ್ಯಾವ ಪೃಥ್ವಿ ಅಂತಕ್ಕಂಥ ಕೃತಿಗಳನ್ನ ಬರೆದಿರ್ತಕ್ಕಂಥದ್ದು. ಹಿಂಗೆ ನೀವು ಬೇರೆ ಬೇರೆ ಕೃತಿಗಳೆಲ್ಲರೂ ಕೂಡ ಸಿಗ್ತಾರೆ. ನೀವು ಈ ತರದ ಒಂದಿಷ್ಟು ಮಹತ್ವದ ಆರಂಭದ ಒಂದಿಷ್ಟು ಜಾನಪದ ತಜ್ಞರನ್ನ ನೀವು ಸ್ವಲ್ಪ ಸೀರಿಯಸ್ ಆಗಿ ನೋಡ್ಕೊಳ್ಳಿ. ಅವ್ರ ಬಗ್ಗೆ ಪ್ರಶ್ನೆಗಳು ಸುಮಾರು ಸರಿ ಬಂದಿದೆ ಅವ್ರ ಕೃತಿಗಳ ಬಗ್ಗೆ. ಹಾಗೇನೆ 1933ರಲ್ಲಿ ಇದೇ 30ರ ದಶಕದ ಒಳಗಡೆ ನಮಗೆ ಅರ್ಚಕ ಬಿ ರಂಗಸ್ವಾಮಿ ಅವರು ಒಂದು ಕೃತಿ, ಮಹತ್ವದ ಕೃತಿ ಅದು ಕನ್ನಡದ ಒಳಗಡೆ, ಹುಟ್ಟಿದ ಹಳ್ಳಿ ಹಳ್ಳಿಯ ಹಾಡು ಅಂತಕ್ಕಂಥ ಕೃತಿಯನ್ನ ಪ್ರಕಟ ಮಾಡ್ತಾರೆ. ಹುಟ್ಟಿದ ಹಳ್ಳಿ ಹಳ್ಳಿಯ ಹಾಡು ಅರ್ಚಕ ಬಿ ರಂಗಸ್ವಾಮಿ ಅವರು 1933ರಲ್ಲಿ ಈ ಕೃತಿಯನ್ನ ಪ್ರಕಟ ಮಾಡ್ತಾರೆ. ಇದು ಕೂಡ ಒಂದು ಚಾರಿತ್ರಿಕ ಮೈಲುಗಲ್ಲು ನಮಗೆ. ಗರತಿಯ ಹಾಡು ಮತ್ತೆ ಅರ್ಚಕ ರಂಗಸ್ವಾಮಿ ಅವರು ಇವರಿಬ್ರು ಬಗ್ಗೆ ಪದೇ ನಿಮ್ಗೆ NET ಒಳಗಡೆ ಪ್ರಶ್ನೆ ಆಗಿದೆ, ನೀವು ಗಮನಿಸಿ ನೋಡ ಆಯ್ತಾ. ನಾನು ಆಮೇಲೆ ಪ್ರಶ್ನೆ ಪತ್ರಿಕೆಗಳನ್ನ ಏನಾದ್ರೂ ಸಮಯ ಸಿಕ್ಕರೆ ನಿಮಗೆ ಅದನ್ನ ಒಂದ್ಸಾರಿ ಗ್ಲಾನ್ಸ್ ಮಾಡ್ತೀನಿ. ಹಾಗೇನೆ ನಂತರದಲ್ಲಿ ನಮಗೆ ಸಿಂಪಿ ಲಿಂಗಣ್ಣ ಮತ್ತು ಪಿ ದೂಲಾ ಸಾಹೇಬ್ ಅವರು ಜೀವನ ಸಂಗೀತ ಅಂತಕ್ಕಂಥ ಒಂದು ಕೃತಿಯನ್ನ ಪ್ರಕಟ ಮಾಡ್ತಾರೆ. ಹಾಗೇನೆ ಕಪಾಸೆ ರೇವಪ್ಪನವರು ಮಲ್ಲಿಗೆಯ ದಂಡೆ ಅಂತಕ್ಕಂಥ ಒಂದು ಕೃತಿಯನ್ನ ಪ್ರಕಟ ಮಾಡ್ತಾರೆ. ಕಪಾಸೆ ರೇವಪ್ಪನವರು ಮಲ್ಲಿಗೆಯ ದಂಡೆ ಅಂತಕ್ಕಂಥ ಕೃತಿಯನ್ನ ಅವರು ಪ್ರಕಟ ಮಾಡ್ತಾರೆ. ಹಾಗೇನೆ ನಮಗೆ ಗೋರೂರು ರಾಮಸ್ವಾಮಿ ಅಯ್ಯಂಗಾರ್ ಅವರು ಹಳ್ಳಿಯ ಹಾಡು ಅಂತಕ್ಕಂಥ ಕೃತಿಯನ್ನ ಪ್ರಕಟ ಮಾಡ್ತಾರೆ. ಗೋರೂರು ರಾಮಸ್ವಾಮಿ ಅವ್ರದ್ದು ಹಳ್ಳಿಯ ಹಾಡು. ನಮಗೆ ಈ ಸಂದರ್ಭದಲ್ಲಿ ಇನ್ನೊಂದು ನಾನು ಮತ್ತೆ ಮಹತ್ವದ ಕೃತಿ ಅಂದ್ರೆ ನಮಗೆ ಉತ್ತರ ಕರ್ನಾಟಕದಲ್ಲಿ ಒಂದು ಜಾನಪದದ ಸಂಗ್ರಹ ನಡೆದ್ರೆ ದಕ್ಷಿಣದಲ್ಲಿಯೂ ಕೂಡ ಒಂದು ಜಾನಪದದ ಸಂಗ್ರಹ ನಡೀತದೆ. ನಮಗೆ 1924ರಲ್ಲಿ ನಡಕೇರಿಯಿಂದ ಚಿನ್ನಪ್ಪನವರದು 1924ರಲ್ಲಿ ನಡಕೇರಿಯಿಂದ ಚಿನ್ನಪ್ಪನವರು ಅವರು ಒಂದು ಕೃತಿಯನ್ನ ತರ್ತಾರೆ. ಪೊಟೊಲೆ ಪೊಳಮೆ ಅಂತಕ್ಕಂಥ ಕೃತಿ. ಪೊಟ್ಟೊಳೆ ಪೊಳಮೆ ಅಂತಕ್ಕಂಥ ಒಂದು ಕೃತಿಯನ್ನ ಅವರು ಕೊಡವರ ಸಂಸ್ಕೃತಿಯನ್ನ ಕುರಿತ ಹಾಗೇನೆ ಪ್ರಕಟ ಮಾಡ್ತಾರೆ ಅಂತಕ್ಕಂಥದ್ದು. ಇದು ಕೂಡ ಒಂದು ಸಮುದಾಯದ ಜಾನಪದದ ಸಂಗ್ರಹ ಅಂತಕ್ಕಂಥದ್ದು ಬಹಳ ಮಹತ್ವದ ಕೃತಿ. ಇದು ಆರಂಭದಲ್ಲಿ ಒಂದು ಸಮುದಾಯದ ಸಂಸ್ಕೃತಿಯನ್ನ, ಅವರ ಒಂದು ಸಂಪ್ರದಾಯವನ್ನ ವಿವರಿಸುವಂತಹ ಗೀತೆಗಳು ಇದರಲ್ಲಿ ಸಂಗ್ರಹ ಆಗಿದಾವೆ. ಆನಂತರದಲ್ಲಿ ನಮಗೆ 1935ರಲ್ಲಿ ದೇವುಡು ಅವರ ಕರ್ನಾಟಕ ಸಂಸ್ಕೃತಿ ಅಂತಕ್ಕಂಥ ಕೃತಿ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಆಕ್ಚುಲಿ ದೇವುಡು ಅವರು ಜಾನಪದ ಅಧ್ಯಯನದ ತೊಡಗಿದವರಲ್ಲ, ಅವರು ಒಂದು ಸಂಸ್ಕೃತಿ ಅಧ್ಯಯನದಲ್ಲಿ ತೊಡಗ್ತಾರೆ. ಆ ಸಂಸ್ಕೃತಿ ಅಧ್ಯಯನದಲ್ಲಿ ತೊಡಗಿದಾಗ್ಲೂ ಕೂಡ ಅವರಿಗೆ ಜಾನಪದ ವಿಶೇಷವಾಗಿ ಆಕರ್ಷಿಸುತ್ತೆ ಅಂತಕ್ಕಂಥದ್ದು. ಹಾಗಾಗಿನೇ ಅವರು
1935ರಲ್ಲಿ ಪ್ರಕಟ ಆಗಿರ್ತಕ್ಕಂಥ ಕರ್ನಾಟಕ ಸಂಸ್ಕೃತಿ ಅಂತಕ್ಕಂಥ ಕೃತಿಯ ಒಳಗಡೆ ಫೋಕ್ಲೋರ್ ಪದದ ಬಗ್ಗೆ ಚರ್ಚೆ ಮಾಡ್ತಾರೆ. ಫೋಕ್ಲೋರ್ ಪದವನ್ನ ಮೊದಲು ನಮಗೆ ಕನ್ನಡದ ಒಳಗಡೆ ಚರ್ಚೆ ಮಾಡ್ತಾರೆ ದೇವುಡವರು ಅಂತಕ್ಕಂಥದ್ದು. ಅದರ ಸ್ವರೂಪವನ್ನ ಅದರ ಆರಂಭದಲ್ಲಿಯೇ ಚರ್ಚೆ ಮಾಡೋ ಪ್ರಯತ್ನಗಳನ್ನು ಮಾಡ್ತಾರೆ. ಹಾಗೆ ಅದ್ರ ಜೊತೆಗೇನೆ ಅದೇ ಸಂದರ್ಭದಲ್ಲಿ ಮತ್ತಿಘಟ್ಟ ಕೃಷ್ಣಮೂರ್ತಿ ಅವರು ಮತ್ತೆ ಮುತ್ತು ರಾಮಸ್ವಾಮಿ ಅವರು ಸಂಗ್ರಹಿಸುವಂತಹ ಮತ್ತಿಘಟ್ಟ ಕೃಷ್ಣಮೂರ್ತಿ ಮತ್ತೆ ಮುತ್ತು ರಾಮಸ್ವಾಮಿ ಅವರು ಸಂಗ್ರಹಿಸಿದಂತ ನಾಡ ಪದಗಳು ಕೃತಿ ಬರ್ತದೆ ಅಂತ. ಇದಿಷ್ಟು ಸ್ವತಂತ್ರ ಪೂರ್ವದಲ್ಲಿ ನಡೆದ್ರೆ, ಸ್ವತಂತ್ರೋತ್ತರದ ಸಂದರ್ಭದಲ್ಲಿ ನಮಗೆ ಡಾಕ್ಟರ್ ಬಿ ಎಸ್ ಗದ್ದಿಗೆಮಠ ಅವ್ರದ್ದು ಅವ್ರನ್ನ ನಾವು ಮತ್ತೆ ಮತ್ತೆ ನೆನೆಸ್ತೀವಿ. ಯಾಕಂದ್ರೆ ಬಹಳಷ್ಟು ಸಂದರ್ಭದಲ್ಲಿ ಬಿ ಎಸ್ ಗದ್ದಿಗೆಮಠ ಅವರು ನಮ್ಮಲ್ಲಿ ಪ್ರಶ್ನೆಗಳಾಗಿದ್ದಾರೆ ಅಂತಕ್ಕಂಥದ್ದು. ಯಾಕೆ? ಎರಡು ಕಾರಣಗಳಿಗೆ ಅವ್ರು ಆಗ್ತಾರೆ. ಒಂದು, ಮೊಟ್ಟ ಮೊದಲ ಜಾನಪದ ಸಂಶೋಧನೆಗೆ PhD ಪದವಿಯನ್ನ ಇವರು ಪಡೆದಿರ್ತಕ್ಕಂಥದ್ದು ಡಾಕ್ಟರ್ ಬಿ ಎಸ್ ಗದ್ದಿಗೆಮಠ ಅವರು. ಹಾಗಾಗಿ ಅವ್ರು ನಮಗೆ ಮುಖ್ಯ ಆಗ್ತಾರೆ. 1952ರಿಂದ 60ರ ದಶಕದವರೆಗೆ ಅವರು ಅನೇಕ ಜಾನಪದದ ಸಂದರ್ಭಕ್ಕೆ ಕುರಿತ ಹಾಗೆ ಕೃತಿಗಳನ್ನ ಬರೀತಾರೆ ಅಂತಕ್ಕಂಥದ್ದು. ನೋಡಿ, ಅವರ ಕೃತಿಗಳು ಹಿಂಗಿದಾವೆ. 4 ನಾಡ ಪದಗಳು, ಡಾಕ್ಟರ್ ಬಿ ಎಸ್ ಗದ್ದಿಗೆಮಠ ಅವ್ರದ್ದು 4 ನಾಡ ಪದಗಳು, ಕಂಬಿಯ ಹಾಡುಗಳು, ಜನತಾ ಗೀತೆಗಳು, ರಾಮನ ದುಂದುಮೆ, ಮಲ್ಲ ಮಲ್ಲಣಿ, ಜನತಾ ಗೀತೆಗಳು, ಕುಮಾರರಾಮನ ದುಂದುಮೆ, ಮಲ್ಲ ಮಲ್ಲಣಿ, ಲೋಕಗೀತೆಗಳು ಅಂತಕ್ಕಂಥ ಕೃತಿಗಳನ್ನ ಅವರು ಪ್ರಕಟ ಮಾಡ್ತಾರೆ. 1955ರಲ್ಲಿ ಕರ್ನಾಟಕ ವಿಶ್ವವಿದ್ಯಾನಿಲಯಕ್ಕೆ ಕನ್ನಡ ಜಾನಪದ ಗೀತೆಗಳು ಅಂತಕ್ಕಂಥ ಒಂದು ಮಹಾಪ್ರಬಂಧವನ್ನ 1955ರಲ್ಲಿ ಕರ್ನಾಟಕ ವಿಶ್ವವಿದ್ಯಾನಿಲಯಕ್ಕೆ ಕನ್ನಡ ಜಾನಪದ ಗೀತೆಗಳು ಅಂತಕ್ಕಂಥ ಕೃತಿಯನ್ನ ಪ್ರಕಟ ಮಾಡಿ ಸಂಶೋಧನೆ ಮಹಾಪ್ರಬಂಧವನ್ನು ಸಲ್ಲಿಸಿ PhD ಪದವಿಯನ್ನ ಪಡಿತಾರೆ. ಈ ಕನ್ನಡ ಜಾನಪದ ಗೀತೆಗಳು 1963ರಲ್ಲಿ ಕೃತಿ ರೂಪದಲ್ಲಿ ಪ್ರಕಟ ಆಗುತ್ತೆ. 1963ರಲ್ಲಿ ಕೃತಿ ರೂಪದಲ್ಲಿ ಪ್ರಕಟ ಆಗುತ್ತೆ. ಆ ನಂತರದಲ್ಲಿ ಕಾರಾಕ್ರು ಅವರು ಮಹತ್ವದ ಹೆಸರು ಜೇನ ಹನಿ ಅಂತಕ್ಕಂಥ ಕೃತಿಯನ್ನ 1957ರಲ್ಲಿ ಪ್ರಕಟ ಮಾಡ್ತಾರೆ. ಕಾರಾಕ್ರು ಅವರು ಸಮಗ್ರ ಜಾನಪದ ಗೀತೆ ಅಂತಕ್ಕಂಥದ್ದನ್ನೇ ಅವ್ರು ಸಂಪಾದನೆ ಮಾಡ್ತಾರೆ ಬೇರೆ ಬೇರೆ ಇದ್ರ ಒಳಗಡೆ. ಅದ್ರ ಜೊತೆಗೆ ಚಿತ್ರಕಲ್ಲು ಮದಕರಿ ಅಂತಕ್ಕಂಥ ಒಂದು ಕೃತಿಯನ್ನ ಚಿತ್ರದುರ್ಗದ ಪಾಳೆಗಾರರಿಗೆ ಸಂಬಂಧಪಟ್ಟ ಹಾಗೇನೆ ಚಿತ್ರಕಲ್ಲು ಮದಕರಿ ಅಂತಕ್ಕಂಥ ಒಂದು ಕೃತಿಯನ್ನ ಇವರು ಕೃಷ್ಣ ಮೂರ್ತಿ ಅವರು ಸಂಪಾದನೆ ಮಾಡ್ತಾರೆ ಅಂತಕ್ಕಂಥದ್ದು. ಹಾಗೇನೆ ಅಂಬಿಗರ ಗಂಗಾ ಮಲ್ಲಿಗೆ ನಗುತ್ತಾವೆ ಅಂತಕ್ಕಂಥ ಕೃತಿಯನ್ನ, ಕೋಲು ಮಲ್ಲಿಗೆ ಕೋಲೆ ಅಂತಕ್ಕಂಥ ಕೃತಿಯನ್ನು ಕೂಡ ಇವರು ಸಂಪಾದನೆ ಮಾಡ್ತಾರೆ. ಕೋಲು ಮಲ್ಲಿಗೆ ಕೋಲೆ, ನಿಮಗೆ ನೋಡಿ ನಾನು ಅವಾಗ್ಲೇ ಹೇಳಿದಾಗೆ ರಾಮನ ದುಂದುಬೆ ಸಂಗ್ರಹಕಾರ ಯಾರು ಅಂತ ಬಿ ಎಸ್ ಗದ್ದಿಗೆಮಠ ಅವ್ರನ್ನ ಕೇಳಿದ್ದಾರೆ. ಗದ್ದಿಗೆಮಠ ಅವರು ಯಾವ ವಿಶ್ವವಿದ್ಯಾನಿಲಯಕ್ಕೆ ಮಹಾಪ್ರಬಂಧವನ್ನು ಸಲ್ಲಿಸಿ PhD ಪದವಿ ಪಡೆದ್ರು ಅಂತಾನೂ ಕೇಳಿದ್ದಾರೆ. ಮತ್ತೆ ಈಗ ಕಾರಾಕ್ರು ಅವರ ಕೋಲು ಮಲ್ಲಿಗೆ ಕೋಲೆ ಕೃತಿಯ ಬಗ್ಗೆನೂ ಕೂಡ ಕೇಳಿದ್ದಾರೆ. ಇದು ಬಹಳ ಮಹತ್ವದ ಕೃತಿಗಳ ಕೆಲಸಗಳು ಅವತ್ತಿನ ಕಾಲಘಟ್ಟದಲ್ಲಿ. ಇನ್ನ ಶಿವರಾಮ್ ಕಾರಂತರ ಹೆಸರು ಕೂಡ ಮಹತ್ವದ್ದು. ಯಾಕೆಂದ್ರೆ ಯಕ್ಷಗಾನ ಬಯಲಾಟ ಅಂತಕ್ಕಂಥ ಕೃತಿಯನ್ನ ಜಾಗತಿಕ ಮಟ್ಟದಲ್ಲಿ ಕನ್ನಡದ ಸಂಸ್ಕೃತಿಗಳನ್ನ ಚರ್ಚೆ ಮಾಡುವ ಹಾಗೆ ಮಾಡಿರ್ತಕ್ಕಂಥ ಕೃತಿ ಅದು ಯಕ್ಷಗಾನ ಬಯಲಾಟ ಅಂತ ಶಿವರಾಮ್ ಕಾರಂತರದ್ದು. ಹಾಗಾಗಿ ಇದು ಕೂಡ ಒಂದು ಮಹತ್ವದ ಕೆಲಸ ಅಂತಕ್ಕಂಥದ್ದು. ಗೋರುಚಾನ್ ಅವ್ರದ್ದು ಬಾಗೂರು ನಾಗಮ್ಮ ಕೃತಿ, ಹಾಗೇನೆ ಕರೀಂ ಖಾನ್ ಅವ್ರದ್ದು ಜನಪದ ಗೀತ ಸಂಗ್ರಹ ಅಂತಕ್ಕಂಥದ್ದು. KR ನಿಂಗಪ್ಪ ಅವ್ರದ್ದು ಮಾನವೀಯ ಪದಗಳು. ಈಗ ನಾನು ಏನ್ ಹೇಳಿದ್ದಲ್ಲ ಇಷ್ಟು ಕೃತಿಗಳು ಮತ್ತೆ 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 ನಮಗೆ ಬೇರೆ ಬೇರೆ ಸಂದರ್ಭದಲ್ಲಿ ಕೇಳಿರ್ತಕ್ಕಂಥದ್ದು. ನಿಮಗೆ ಕನ್ನಡ ಜನಪದ ಕಥೆಗಳು ಜೀಶಪ್ಪ ಅವ್ರದ್ದು ಕೇಳ್ತೇನೆ. ಹಾಗೇನೆ ಜನಪದ ಗೀತಾಂಜಲಿ ಜವರೇಗೌಡರದ್ದು ಕೇಳಿದ್ದೇನೆ. ಅದರ ಜೊತೆಗೆ ಜಾನಪದದ ಸ್ವರೂಪ ಅಂತಕ್ಕಂಥದ್ದು ಡಾಕ್ಟರ್ ರಾಮನಾಯಕ್ ಅವರು ಮಹತ್ವದ ಕೃತಿ, ನೀವೆಲ್ಲ ಓದ್ಲೇಬೇಕಾದ ಕೃತಿ ಅದು. ಜಾನಪದ ಸ್ವರೂಪ ಅಂತಕ್ಕಂಥದ್ದು ಡಾಕ್ಟರ್ ರಾಮನಾಯಕ್ ಅವ್ರದ್ದು. ಇನ್ನ ಬೇರೆ ಬೇರೆ ಸಂದರ್ಭದಲ್ಲಿ ಬಂದಿರ್ತಕ್ಕಂಥದ್ದು. ಹಾಗೇನೆ ನೋಡಿ ಇಲ್ಲಿ 1966ರಲ್ಲಿ ಮೈಸೂರು ವಿಶ್ವವಿದ್ಯಾನಿಲಯ ಜಾನಪದ ಸಾಹಿತ್ಯವನ್ನ MA ಐಚ್ಛಿಕ ವಿಷಯವಾಗಿ ಈ ಸಂದರ್ಭದಲ್ಲಿ ಪ್ರಕಟ ಮಾಡುತ್ತೆ, ಘೋಷಿಸುತ್ತೆ. ಅದರ ವಿವಿಧ ಶಾಖೆಗಳಲ್ಲಿಯೂ ಕೂಡ ಜಾನಪದ ಐಚ್ಛಿಕ ವಿಷಯವಾಗಿ ಅಧ್ಯಯನದ ವಿಷಯವಾಗಿ ಆಗ್ತದೆ. ಇದನ್ನು ಕೇಳಿದರೆ ಭಾರತದ ಒಳಗಡೆ ಯಾವ ವಿಶ್ವವಿದ್ಯಾನಿಲಯ ಮೊದಲು ಜಾನಪದವನ್ನ ಐಚ್ಛಿಕ ವಿಷಯವಾಗಿ ಇದನ್ನ ಮಾಡ್ತದೆ ಅಂತ ನಮ್ಮ ಕರ್ನಾಟಕ ಒಳಗಡೆ
ಮೈಸೂರು ವಿಶ್ವವಿದ್ಯಾನಿಲಯ ಮೊಟ್ಟ ಮೊದಲು 1966ರಲ್ಲಿ ಜನಪದ ಸಾಹಿತ್ಯವನ್ನ MA ತರಗತಿಗಳಿಗೆ ಐಚ್ಛಿಕ ವಿಷಯವಾಗಿ ಹಿಡಿತು ಅಂತಕ್ಕಂಥದ್ದು. ಹಾಗೇನೆ PK ರಾಜಶೇಖರ್ ಅವರ ಹೆಸರು ಕೂಡ ಬಹಳ ಮಹತ್ವದ್ದು. ಅವರು 1973ರಲ್ಲಿ ಮಲೆ ಮಹದೇಶ್ವರ ಮತ್ತು ಮಂಟೇಸ್ವಾಮಿ ಮಹಾಕಾವ್ಯ, ಈ ಮಹಾಕಾವ್ಯ ಪರಂಪರೆಗಳನ್ನ ನಾವು ಮಾತಾಡ್ತೀವಿ. ಈ ಮಹಾಕಾವ್ಯ ಪರಂಪರೆಗಳನ್ನು ಮಾತಾಡುವಂತ ಸಂದರ್ಭದಲ್ಲಿ ನಮಗೆ ಈ ಮಹಾಕಾವ್ಯಗಳನ್ನ ಸಂಪಾದನೆ ಮಾಡಿರೋರಲ್ಲಿ ನಮಗೆ PK ರಾಜಶೇಖರ್ ಅವರು ಬಹಳ ಪ್ರಮುಖರು. ಯಾಕೆಂದ್ರೆ 1973ರಲ್ಲಿ ಮಲೆ ಮಹದೇಶ್ವರ ಮಹಾಕಾವ್ಯವನ್ನ ಮತ್ತೆ ಮಂಟೇಸ್ವಾಮಿ ಮಹಾಕಾವ್ಯ, ಎರಡೂ ಮಹಾಕಾವ್ಯಗಳನ್ನ ಅವರು ಸಂಪಾದನೆ ಮಾಡ್ತಾರೆ ಅಂತಕ್ಕಂಥದ್ದು. ಹಾಗೇನೆ HL ನಾಗೇಗೌಡರ ಕೃತಿಯು ಕೂಡ ಬಹಳಷ್ಟು ಸಾರಿ ಕೇಳಿದ್ದಾರೆ ಪ್ರಶ್ನೆಯಾಗಿ. ಸೋಬಾನೆ ಚಿಕ್ಕಮ್ಮನ ಪದಗಳು ಅಂತಕ್ಕಂಥ ಕೃತಿಯನ್ನ ಮತ್ತೆ ಮತ್ತೆ ಕೇಳಿದ್ದಾರೆ. ಚಂದ್ರಶೇಖರ ಕಂಬಾರ ಅವ್ರದ್ದು ಮಾತಾಡು ಲಿಂಗವೇ ಕೃತಿ, ಕೃಷ್ಣಮೂರ್ತಿ ಅನೂರ್ ಅವ್ರದ್ದು ಕತ್ತಾಲ ದಾರಿ ದೂರ, ಕಥನ ಗೀತೆಗಳನ್ನ ಕೇಂದ್ರೀಕರಿಸ್ಕೊಂಡು ರಚಿತವಾಗಿರ್ತಕ್ಕಂಥ ಮಹತ್ವದ ಕೃತಿ ಇದು. ಕೊಂಡಕ್ಕೆ ಕೆಂಡವಾದವರು ಅಂತಾನೆ ಅವ್ರು ಪ್ರಸ್ತಾವನೆಯನ್ನು ಬರೀತಾರೆ. ಬಹುತೇಕ ಕೆರೆಗೆ ಹಾರವಾದವರು, ಕೋಟೆಗೆ ಹಾರವಾದವರು, ಆತ್ಮ ಬಲಿದಾನ ಮಾಡಿಕೊಂಡ ಹೆಣ್ಮಕ್ಳ ಕಥನ ಗೀತೆಗಳೆಲ್ಲವೂ ಕೂಡ ಈ ಕತ್ತಾಲ ದಾರಿ ದೂರ ಕೃತಿ ಒಳಗಡೆ ಸಿಗ್ತದೆ. ಕನ್ನಡದ ಬಹಳ ಮಹತ್ವದ ಕೃತಿಗಳಲ್ಲಿ ಕೃಷ್ಣಮೂರ್ತಿ ಅನೂರ್ ಅವರ ಕತ್ತಾಲ ದಾರಿ ಕೂಡ ಒಂದು ಅಂತಕ್ಕಂಥದ್ದು. ಕಾಳೇಗೌಡ ನಾಗವಾರ ಅವ್ರದ್ದು ಬಯಲು ಸೀಮೆಯ ಲಾವಡಿಗಳು ಅಂತಕ್ಕಂಥದ್ದು ಮುಖ್ಯವಾಗಿರ್ತಕ್ಕಂಥ ಕೃತಿ. ಹಾಗೇನೆ ಕ್ಯಾತನಹಳ್ಳಿ ರಾಮಣ್ಣ ಅವ್ರದ್ದು ಗೊಂದಲಿಗರ ಅಧ್ಯಯನ, ಒಂದು ಸಮುದಾಯದ ಅಧ್ಯಯನವನ್ನ ಶುರು ಮಾಡ್ತಾರೆ ಅವರು ಆರಂಭದಲ್ಲಿ. ಕ್ಯಾತನಹಳ್ಳಿ ರಾಮಣ್ಣ ಗೊಂದಲಿಗರ ಅಧ್ಯಯನ, ಫ್ಲೀಟರ್ ಸಂಗ್ರಹಿಸಿದ 5 ಲಾವಣಿಗಳು ಅಂತಕ್ಕಂಥ ಕೃತಿಗಳನ್ನ ಬರೀತಾರೆ. ಹಾಗೇನೆ ಜನಪದ ಕಥೆಗಳಿಗೆ ಬಂದ್ರೆ ಜಿ ಶಂಪ ಅವರು ಕನ್ನಡದ ಜನಪದ ಕಥೆಗಳು ಅಂತಕ್ಕಂಥ ಕೃತಿಯನ್ನ ತರ್ತಾರೆ. ಸಿಂಪಿ ಲಿಂಗಣ್ಣ ಅವರು ಉತ್ತರ ಕನ್ನಡದ ಜಾನಪದ ಕಥೆಗಳು ಅಂತಕ್ಕಂಥ ಕೃತಿಯನ್ನ ತರ್ತಾರೆ. LR ಹೆಗಡೆ ಅವರು ಉತ್ತರ ಕನ್ನಡದ ಜನಪದ ಕಥೆಗಳು, ನಮ್ಮ ಜನಪದ ಕಥೆಗಳು ಅಂತಕ್ಕಂಥ 2 ಕೃತಿಗಳನ್ನ ಕಥೆಗಳಿಗೆ ಸಂಬಂಧಪಟ್ಟ ಹಾಗೆ ತರ್ತಾರೆ. LR ಹೆಗಡೆ ಅವರು ಉತ್ತರ ಕನ್ನಡ ಅಂದ್ರೆ ನಮಗೆ ಕಾರವಾರ, ಅಂಕೋಲ ಆ ಭಾಗದಲ್ಲಿ ಇರಬಹುದಾಗಿ ಶಿರ್ಸಿ, ಸಿದ್ದಾಪುರ ಆ ಪರಿಸರದ ಕಥೆಗಳನ್ನ ಅವ್ರು ತರ್ತಾರೆ. ಕಲ್ಲೇಶ್ ಇಟಗಿ ಅವರು ನಮ್ಮ ಹಳ್ಳಿಯ ಕಥೆಗಳು ಅಂತಕ್ಕಂಥ ಇನ್ನೊಂದು ಮಹತ್ವದ ಕೃತಿಯನ್ನ ತರ್ತಾರೆ. ಇವೆಲ್ಲವೂ ಕೂಡ ಕಥೆಗಳಿಗೆ ಸಂಬಂಧಪಟ್ಟ ಹಾಗೆ ಬಂದಿರತಕ್ಕಂಥ ಮಹತ್ವದ ಕೃತಿಗಳು ಕನ್ನಡದ ಒಳಗಡೆ. ಗಾದೆಗಳಿಗೆ ಸಂಬಂಧಪಟ್ಟ ಹಾಗೆ HS ಅಚ್ಚಪ್ಪನವರು ಗ್ರಂಥಸ್ಥ ಗಾದೆಗಳು ಅಂತ ಮೊಟ್ಟ ಮೊದಲು ಅವರು ಗಾದೆಗಳನ್ನ ತರ್ತಾರೆ. ಅವರು HS ಅಚ್ಚಪ್ಪನವರು ಗ್ರಂಥಸ್ಥ ಗಾದೆಗಳು ಅಂತ 10,000 ಗಾದೆಗಳನ್ನ ಇದ್ರೊಳಗಡೆ ಪ್ರಸ್ತಾಪ ಮಾಡ್ತಾರೆ. 10,000 ಗಾದೆಗಳನ್ನ ಅಚ್ಚಪ್ಪನವರು ಗ್ರಂಥಸ್ಥ ಗಾದೆಗಳು ಅಂತಕ್ಕಂಥ ಒಂದು ಕೃತಿ ಒಳಗಡೆ ಹೇಳ್ತಾರೆ. ಅದ್ರ ಜೊತೆಗೆ ನಮಗೆ ಗಾದೆಗಳನ್ನ ಕುರಿತ ಹಾಗೆ ಬಹಳ ಮುಖ್ಯವಾದ ಇರ್ತಕ್ಕಂಥದ್ದು ಸುಧಾಕರ್ ಅವ್ರದ್ದು ನಮ್ಮ ಸುತ್ತಿನ ಗಾದೆಗಳು, ಬಹಳ ಮುಖ್ಯವಾಗಿರ್ತಕ್ಕಂಥ ಕೃತಿ. AK ರಾಮಾನುಜನ್ ಅವರು ಗಾದೆಗಳು ಅಂತಾನೆ ತರ್ತಾರೆ. ಹಾಗೇನೆ ಕಾಳೇಗೌಡ ನಾಗವಾರ ಅವರು ಬೀದಿ ಮಕ್ಕಳು ಬೆಳೆದೋ. ನಾವು ಒಗಟುಗಳನ್ನ ಕುರಿತು ಹೇಳೋದಾದ್ರೆ ಸೋಮಶೇಖರ್ ಇಮ್ರಾಪುರ ಅವ್ರದ್ದು ಕನ್ನಡದ 1000 ಒಗಟುಗಳು ಕೃತಿ ಬಹಳ ಮಹತ್ವದ ಕೃತಿ. ಹಾಗೇನೆ ಒಗಟುಗಳು ಅಂತ ಮಂಜುಳಾ K ಅವರು ಸಂಪಾದನೆ ಮಾಡಿರ್ತಕ್ಕಂಥದ್ದು ಕೂಡ ಇದೆ. ಜನಪದ ದೈವಗಳನ್ನ ಕುರಿತ ಹಾಗೆ D ಲಿಂಗಯ್ಯ ಅಂತಕ್ಕಂಥವ್ರು ಕೋಂತಿ ಪೂಜೆ, ಬೋರೆ ದೇವರು ಅಂತಕ್ಕಂಥ ಕೃತಿಗಳನ್ನ ತರ್ತಾರೆ ಅವರು. ಹಾಗೇನೆ ಈಚಿ ಬೋರ್ಲಿಂಗಯ್ಯ ಅವರು ಉಜ್ಜಯಿನಿ ಚೌಡಮ್ಮ ಅಂತಕ್ಕಂಥ ಕೃತಿಯನ್ನ ತರ್ತಾರೆ. ಸಿದ್ದಲಿಂಗಯ್ಯ ಅವರು ಗ್ರಾಮ ದೇವತೆಗಳು, ಇದು ಕೂಡ ಬಹಳಷ್ಟು ಸಾರಿ ನಿಮಗೆ ಪ್ರಶ್ನೆಗಳಾಗಿದ್ದಾವೆ. KSET ಪತ್ರಿಕೆಯನ್ನ ಬಿಡಿಸುವಂತ ಸಂದರ್ಭದಲ್ಲಿ ಇದೆ ನೋಡಿ. ಸಿದ್ದಲಿಂಗಯ್ಯನವರ ಜಾನಪದ ಮಹತ್ವ ಇರ್ತಕ್ಕಂಥ ಕೃತಿ ಯಾವುದು ಅಂತ, ಗ್ರಾಮ ದೇವತೆಗಳು ಇದೆ ಅಂತ. ಬುಡಕಟ್ಟುಗಳನ್ನ ಕುರಿತ ಹಾಗೇನೆ ಅಧ್ಯಯನಗಳು ನಡೀತಾವೆ ಈ ಸಂದರ್ಭದಲ್ಲಿ. ಅಂಬಳಿಕೆ ಹಿರಿಯಣ್ಣ ಅವ್ರದ್ದು ಕಚ್ಚಿ ಗೌಳಿಗರನ್ನ ಕುರಿತ ಹಾಗೇನೆ ಕೃತಿಯನ್ನ ತರ್ತಾರೆ. ಇದು ಕೂಡ ನಿಮಗೆ ಯಾವ್ದೋ ಒಂದು ಪತ್ರಿಕೆ ಒಳಗಡೆ ಪ್ರಶ್ನೆ ಆಗಿದೆ. ಬುಡಕಟ್ಟುಗಳನ್ನ ಯಾರ್ಯಾರು ಹೇಳಿದ್ದಾರೆ ಅಂತ ಹೊಂದಿಸಿ ಬರೆಯೋದ್ರೊಳಗಡೆ ಇದೆ. ಅಂಬಳಿಕೆ ಹಿರಿಯಣ್ಣ ಅವರು ಕಚ್ಚಿ ಗೌಳಿಗರ ಕೃತಿಯನ್ನ ತರ್ತಾರೆ. ಭಾನುಮತಿ ಅವರು ಮಲೆನಾಡ ಶೈವರು ಅಂತಕ್ಕಂಥ ಕೃತಿಯನ್ನ ತರ್ತಾರೆ. ತೀನಂ ಶಂಕರನಾರಾಯಣ ಅವರು ಕಾಡುಗೊಲ್ಲರನ್ನ ಕುರಿತ ಹಾಗೆ ಕಾಡುಗೊಲ್ಲರ ಸಂಪ್ರದಾಯಗಳು ಅಂತ ಕೃತಿಯನ್ನ ತರ್ತಾರೆ. ಹಾಗೇನೆ ಕ್ಯಾತನಹಳ್ಳಿ ರಾಮಣ್ಣ ಆವಾಗಲೇ ಹೇಳಿದೆ ಗೊಂದಲಿಗರನ್ನ ಕುರಿತ ಹಾಗೆ ತರ್ತಕ್ಕಂಥದ್ದು. ಹಾಗೇನೆ ಖಂಡೋಬ ಅವರು ಸುಡುಗಾಡು ಸಿದ್ಧರನ್ನ ಕುರಿತ ಹಾಗೆ ತರ್ತಾರೆ. ಇದಿಷ್ಟು ಕನ್ನಡದ ಸಂದರ್ಭದಲ್ಲಿ ವಸಾಹತು ಪೂರ್ವ ವಸಾಹತೋತ್ತರ ಸಂದರ್ಭದ ಒಳಗಡೆ ಬಂದಿರತಕ್ಕಂಥ ಜಾನಪದ ಅಧ್ಯಯನದ ಕೆಲಸಗಳು, ಮಹತ್ವದ
ಕೃತಿಗಳು. ಇತ್ತೀಚೆಗೆ ಬಹಳಷ್ಟು ಜನ ಜಾನಪದದ ಒಳಗಡೆ ಕೆಲಸ ಮಾಡ್ತಿರ್ತಾರೆ. ಮೈಲಾಳಿ ರೇವಣ್ಣ ಅವರ ಕೃತಿ ಆಗಿರ್ಬೋದು, ನಮ್ಮ ವೀರ್ ಸಾಬೇಳಿ ಶಿವಣ್ಣ ಅವರಾಗಿರ್ಬೋದು, ಮ್ಯಾಸಮಂಡಲ ಕೃತಿ, ಹೀಗೆ ಅನೇಕ ಕೃತಿಗಳು. ಪುರುಷೋತ್ತಮ ಬಿಳಿಮಲೆ ಸರ್ ಅವ್ರದ್ದು ಕೂಡುಕಟ್ಟು ಕೃತಿ ಆಗಿರ್ಬೋದು. ಇದ್ರ ಬಗ್ಗೆನೂ ಕೂಡ ಅನೇಕ ಸಾರಿ ಪ್ರಶ್ನೆ ಬಂದಿದೆ ಅಂತಕ್ಕಂಥದ್ದು. ಇವೆಲ್ಲವೂ ಕೂಡ ಇತ್ತೀಚಿನ ಜಾನಪದದ ಕೆಲಸಗಳಾಗಿದ್ದಾವೆ ಅಂತಕ್ಕಂಥದ್ದು. ಇದು ನಿಮಗೆ ಜಾನಪದ ಅಧ್ಯಯನದ ಇತಿಹಾಸಗಳು ಹೆಂಗಿದಾವೆ. ಈಗ ನಂತರದಲ್ಲಿ ನಾವು ನೋಡೋದಾದ್ರೆ ಮತ್ತೊಂದು ವಿಭಾಗದಲ್ಲಿ ನಿಮಗೆ ಅತ್ಯಂತ ಹೆಚ್ಚು ಪ್ರಶ್ನೆಗಳು ಬರ್ತವೆ ಅಂತಕ್ಕಂಥದ್ದು. ಅದರ ನಡುವೆ ಒಂದು ವಿಷಯವನ್ನ ಹೇಳ್ತೀನಿ ನಾನು. ಜನಪದ ವರ್ಗೀಕರಣವನ್ನ ಕುರಿತ ಹಾಗೆ ಒಂದಿಷ್ಟು ಚರ್ಚೆ ನಡೆಯುತ್ತೆ ಜಾಗತಿಕ ಮಟ್ಟದಲ್ಲಿ. ಜಾನಪದವನ್ನ ನಾವು ಹೇಗೆ ನಾವು ಅದನ್ನ ವಿಭಾಗಿಸ್ಬೇಕು ಅಂತಕ್ಕಂಥದ್ದು. ಆ ಸಂದರ್ಭದ ಒಳಗಡೆ 3 ಕಾರ್ಯಗಳನ್ನ ಇವರು ಮಾಡ್ತಾ ಇರ್ತಾರೆ. ಒಂದು ಸಾಮಗ್ರಿ ಸಂಗ್ರಹ, ಜಾನಪದ ವರ್ಗೀಕರಣ ಹಾಗೂ ಸಂಗ್ರಹಿತ ಸಾಮಗ್ರಿಯನ್ನ ವ್ಯಾಖ್ಯಾನ ಮಾಡುವುದು ಅಂತ ಈ 3 ಹಂತಗಳಲ್ಲಿ ಜಾನಪದ ನಡೀತದೆ. ಬಹುಮುಖ್ಯವಾಗಿ ಜಾನಪದವನ್ನ ನಮಗೆ ಒಂದು 5 ಜನ ವಿದ್ವಾಂಸರು ವರ್ಗೀಕರಣ ಮಾಡುವ ಕೆಲಸವನ್ನ ಮಾಡ್ತಾರೆ. ಫ್ರಾನ್ಸಿಸ್ ಲಿ ಅಟ್ಲಿ ಅಂತಕ್ಕಂಥವ್ರು, ಅಲೆನ್ ಡೆಂಡಸ್ ಅವರು, ಹಾಗೇನೆ ಅಲೆಕ್ಸಾಂಡರ್ ಕ್ರಾಫೆ ಅವರು, ಸ್ಮಿತ್ ಥಾಮ್ಸನ್ ಅವರು, RS ಬಾಕ್ಸ್ ಅವರು, ಈ 5 ಜನ ಜಾನಪದ ವರ್ಗೀಕರಣವನ್ನ ಮಾಡಿರ್ತಕ್ಕಂಥದ್ದನ್ನ ಗುರುತಿಸ್ತಾ ಹೋಗ್ತೀವಿ. ನಿಮಗೆ ಇದ್ರಲ್ಲಿ ಬಹುಮುಖ್ಯವಾಗಿ ಬರ್ತಕ್ಕಂಥ ಏಕೈಕ ಪ್ರಶ್ನೆ ಅಂದ್ರೆ RS ಬಾಕ್ಸ್. ನಮ್ಗೆ ಮತ್ತೆ ಮತ್ತೆ ನಿಮಗೆ ಬಹಳಷ್ಟು ಸಾರಿ ಇದು ಪ್ರಶ್ನೆಗೆ ಬಂದಿದೆ ಅಂತಕ್ಕಂಥದ್ದು. ಜಾನಪದವನ್ನ ವರ್ಗೀಕರಣವನ್ನ ಅತ್ಯಂತ ಶಾಸ್ತ್ರೀಯವಾಗಿ ರೂಪಿಸಿದ ವಿದ್ವಾಂಸ ಯಾರು ಅಂತ ಕೇಳ್ತಾರೆ ನಿಮ್ಗೆ. ಜಾನಪದ ವರ್ಗೀಕರಣವನ್ನ ಶಾಸ್ತ್ರೀಯ ಕ್ರಮದಲ್ಲಿ ರೂಪಿಸುವುದ ವಿದ್ವಾಂಸ ಅಂತ ರಾಲ್ಫ್ ಸ್ಟೀಲ್ ಬಾಕ್ಸ್, RS ಬಾಕ್ಸ್ ಅಂತಕ್ಕಂಥವನು. ಇವನು ಸ್ಪ್ಯಾನಿಷ್ ಜಾನಪದ ವಿದ್ವಾಂಸ. RS ಬಾಕ್ಸ್ ಅಂತಕ್ಕಂಥವನು ಸ್ಪ್ಯಾನಿಷ್ ಜಾನಪದ ವಿದ್ವಾಂಸ. ಇವನು 1929ರಲ್ಲಿ ಉತ್ತರ ಕೆರೋಲಿನಾ ವಿಶ್ವವಿದ್ಯಾನಿಲಯದಲ್ಲಿ 1929ರಿಂದ ಉತ್ತರ ಕೆರೋಲಿನಾ ವಿಶ್ವವಿದ್ಯಾನಿಲಯದಲ್ಲಿ ಸ್ಪ್ಯಾನಿಷ್ ಮತ್ತು ಜಾನಪದ ಪ್ರಾಧ್ಯಾಪಕನಾಗಿ ಸೇವೆ ಸಲ್ಲಿಸ್ತಾ ಇರ್ತಾನೆ. ಈಗ ನಾನು ಹಿಂದೆ ಹೇಳಿದ ಫ್ರಾನ್ಸಿಸ್ ಲಿ ಅಟ್ಲಿ, ಅಲೆನ್ ಡೆಂಡಸ್, ಅಲೆಕ್ಸಾಂಡರ್ ಕ್ರಾಫೆ ಅವರೆಲ್ಲ ಜಾನಪದವನ್ನ ಒಂದು ಸಂಗ್ರಹ ಮಾಡಿ ತಂದು ನಿಲ್ಲಿಸ್ತಾರೆ. ಆದ್ರೆ ಅದನ್ನ ವೈಜ್ಞಾನಿಕವಾಗಿ ವಿಭಾಗ ಮಾಡಲ್ಲ. ಅದನ್ನ ವೈಜ್ಞಾನಿಕವಾಗಿ ವರ್ಗೀಕರಿಸೋದು ಯಾರಪ್ಪ ಅಂದ್ರೆ ನಮಗೆ ರಾಲ್ಫ್ ಸ್ಟೀಲ್ ಬಾಕ್ಸ್, RS ಬಾಕ್ಸ್. ಹಾಗಾಗಿ ಇವನೊಬ್ಬ ಜಾನಪದ ವಿದ್ವಾಂಸ ಹಾಗೂ ಭಾಷಾ ತಜ್ಞ. ಸ್ಪ್ಯಾನಿಷ್ ಮತ್ತು ಜಾನಪದ ಪ್ರಾಧ್ಯಾಪಕನಾಗಿ ಅವನು ಉತ್ತರ ಕೆರೋಲಿನಾ ವಿಶ್ವವಿದ್ಯಾಲಯದಲ್ಲಿ ಕೆಲಸ ಮಾಡ್ತಾ ಇರ್ತಾನೆ. ಇವನು ಫೋಕ್ಲೋರ್ ಅಮೆರಿಕಾ ಸಂಸ್ಥೆಯ ನಿರ್ದೇಶಕನಾಗಿಯೂ ಕೂಡ ಕಾರ್ಯವನ್ನ ನಿರ್ವಹಿಸುತ್ತಾನೆ. ನಾನು ಆವಾಗ್ಲೇ ಹೇಳಿದೆ ಫೋಕ್ಲೋರ್ ಅಮೆರಿಕಾ ಸಂಸ್ಥೆ ಶುರುವಾಗ್ತದೆ ಅಂತಕ್ಕಂಥದ್ದು 1888ರಲ್ಲಿ. ಇಲ್ಲಿ ನೋಡಿ, ಈ RS ಬಾಕ್ಸ್ ಅದ್ರಲ್ಲಿ ಕೆಲಸ ಮಾಡ್ತಾನೆ ಇವನು, ಫೋಕ್ಲೋರ್ ಅಮೆರಿಕಾ ಸಂಸ್ಥೆ ನಿರ್ದೇಶಕನಾಗಿ. ಇವನು ತನ್ನ ವರ್ಗೀಕರಣವನ್ನ 4 ಕ್ರಮಗಳಲ್ಲಿ ವಿಭಾಗಿಸ್ತಾನೆ ಅಂತಕ್ಕಂಥದ್ದು. ಇದನ್ನು ಕೇಳಿದ್ರೆ ಎಷ್ಟು ವಿಭಾಗದಲ್ಲಿ ನಮಗೆ RS ಬಾಕ್ಸ್ ವಿಭಾಗವನ್ನು ಮಾಡಿದ್ದಾನೆ ಅಂತ ಹೇಳಿ. 4 ವಿಭಾಗದಲ್ಲಿ ಸಾಹಿತ್ಯಿಕ ಬಗೆ, ಭಾಷಿಕ ಬಗೆ, ವೈಜ್ಞಾನಿಕ ಬಗೆ, ಕ್ರಿಯಾತ್ಮಕ ಬಗೆ ಅಂತ 4 ವಿಭಾಗಗಳಲ್ಲಿ ಅವನು ಜಾನಪದವನ್ನ ವರ್ಗೀಕರಿಸೋ ಕೆಲಸಗಳನ್ನ ಮಾಡಿದ್ದಾನೆ ಅಂತಕ್ಕಂಥದ್ದು. ಒಂದಿಷ್ಟು ವರ್ಗೀಕರಣದ ಬಗ್ಗೆ ಬರಬಹುದಾದ ಪ್ರಶ್ನೆ ಬಂದ್ರೆ ನಿಮ್ಗೆ RS ಬಾಕ್ಸ್ ಮತ್ತೆ ಅವನ ವರ್ಗೀಕರಣ ಕ್ರಮವನ್ನು ಕುರಿತ ಹಾಗೆ ಬರೋದ್ರಿಂದ ಅದನ್ನ ಮಾತ್ರ ನಾನು ಹೇಳಿದೆ. ನೀವು ಬೇಕಾದ್ರೆ ಉಳಿದ ವಿದ್ವಾಂಸರ ವರ್ಗೀಕರಣವನ್ನು ಕೂಡ ಗಮನಿಸಬಹುದು ಅಂತ. ನೀವು ಅದ್ರೊಳಗಡೆ ಅಲೆಕ್ಸಾಂಡರ್ ಕ್ರಾಫೆ ಅವ್ರದ್ದು ಒಂದು ಮಾತು ಹೇಳ್ತೀನಿ. ಸೈನ್ಸ್ ಆಫ್ ಫೋಕ್ಲೋರ್ ಅಂತಕ್ಕಂಥ ಗ್ರಂಥವನ್ನು ಅವ್ರು ಬರೀತಾರೆ, ಅಲೆಕ್ಸಾಂಡರ್ ಕ್ರಾಫೆ ಅವರು. ನಿಮ್ಗೆ ಇದನ್ನು ಕೂಡ ಒಂದು ಪ್ರಶ್ನೆಯಲ್ಲಿ ಕೇಳೋದು ಉಂಟು, ಸಂಭವಗಳು ಇರ್ತವೆ. ಅಲೆಕ್ಸಾಂಡರ್ ಕ್ರಾಫೆ ಅವರು ಸೈನ್ಸ್ ಆಫ್ ಫೋಕ್ಲೋರ್ ಅಂತಕ್ಕಂಥ ಕೃತಿಯನ್ನ ಗ್ರಂಥದಲ್ಲಿ ಜಾನಪದವನ್ನು 8 ವಿಭಾಗಗಳಾಗಿ ವರ್ಗೀಕರಿಸಿರ್ತಕ್ಕಂಥದನ್ನ ನಾವು ಗುರುತಿಸಬಹುದು. ಹಾಗಾಗಿ ನೀವು ಬೇರೆ ಬೇರೆ ವರ್ಗೀಕರಣವನ್ನ ನೀವು ಗಮನಿಸಿ. ಈಗ ನಾನು ಮತ್ತೊಂದು ಬಹಳ ಮಹತ್ವದವಾದ ಕಾನ್ಸೆಪ್ಟ್ ಅಂದ್ರೆ ನಿಮಗೆ ಮತ್ತೆ ಮತ್ತೆ ಪ್ರಶ್ನೆಗಳು ಬರುವಂತದ್ದು ಜಾನಪದ ಸಿದ್ಧಾಂತಗಳ ಮೇಲೆ. ನೀವು ನೋಡಿ ಗಮನಿಸಿ ಎಷ್ಟು ಪ್ರಶ್ನೆಗಳು ಬರ್ತವೆ ಅಂದ್ರೆ ಪ್ರತಿ ಪೇಪರ್ ಒಳಗಡೆ 12 ಪ್ರಶ್ನೆಗಳು ಬಂದ್ರೆ 12ರಲ್ಲಿ 3ರಿಂದ 4 ಪ್ರಶ್ನೆ ಸಿದ್ಧಾಂತಗಳಿಗೆ ಸಂಬಂಧಪಟ್ಟ ಹಾಗೇನೆ ಇರ್ತದೆ. ನಮ್ಮಲ್ಲಿ ಒಂದು 10ರಿಂದ 11 ಜಾನಪದ ಸಿದ್ಧಾಂತಗಳನ್ನ ಮಾಡ್ಕೊಂಡಿದ್ದಾರೆ ಅಂತಕ್ಕಂಥದ್ದು. ನಾನು ಒಂದೊಂದನ್ನೇ ಒಂದು 2 ನಿಮಿಷದಲ್ಲಿ ಹೇಳ್ತೀನಿ. ಮೊದಲನೇದಾಗಿ
ಪುರಾಣ ಮೂಲ ಸಿದ್ಧಾಂತ ಅಂತ. ಈ ಪುರಾಣ ಮೂಲ ಸಿದ್ಧಾಂತದ ಪ್ರತಿಪಾದಕರು ಜರ್ಮನಿಯ ಗ್ರೀಮ್ಸ್ ಸಹೋದರರು. ಪುರಾಣ ಮೂಲ ಸಿದ್ಧಾಂತದ ಪ್ರತಿಪಾದಕರು ಇದನ್ನ ಮತ್ತೆ ಮತ್ತೆ ಕೇಳಿದ್ದಾರೆ ಪ್ರಶ್ನೆ ಒಳಗಡೆ. ಆ ಈ ಇದನ್ನ ಅವರು ಗ್ರೀಮ್ಸ್, ಜರ್ಮನಿಯ ಗ್ರೀಮ್ ಸಹೋದರರು ಈ ಪುರಾಣ ಮೂಲ ಸಿದ್ಧಾಂತವನ್ನ ಆ ಮೊದಲು ತರ್ತಾರೆ. ನಾನು ಅವಾಗ್ಲೇ ಹೇಳಿದಾಗೆ ಇವರು ಭಾಷೆಯ ಕುರಿತು ಸಂಶೋಧನೆಯನ್ನ ನಡೆಸಲಿಕ್ಕೆ ಹೊರಟವರು. ಭಾಷೆಯ ಜೊತೆಗೆ ಜಾನಪದ ಕ್ಷೇತ್ರವನ್ನು ಕೂಡ ಪ್ರವೇಶವನ್ನು ಮಾಡ್ತಾರೆ. ಆ ತೌಲನಿಕ ಅಧ್ಯಯನವನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅವರು ಜಾನಪದವನ್ನು ಕೂಡ ತೌಲನಿಕವಾಗಿ ನೋಡುವ ಸಂದರ್ಭ ಬರ್ತದೆ. ಅವಾಗ ಈ ಜನಪದ ಕಥೆಗಳನ್ನ ತೌಲನಿಕವಾಗಿ ನೋಡ್ತಾರೆ. ಅವಾಗ ಅವರಿಗೆ ಪುರಾಣ ಮೂಲ ಸಿದ್ಧಾಂತಗಳು ಸಿಗ್ತವೆ ಅಂತಕ್ಕಂಥದ್ದು ಅವರ ಬಹುಮುಖ್ಯವಾಗಿರ್ತಕ್ಕಂಥ ಕೃತಿ. ಇದನ್ನು ಕೇಳ್ತಾರೆ ಬಹಳಷ್ಟು ಸಾರಿ. ಗ್ರೀಮ್ ಸಹೋದರರ ಹೆಸರು ಒಂದು ಜಾಕೋಬ್ ಗ್ರೀಮ್. ಗ್ರೀಮ್ ಸಹೋದರರಲ್ಲಿ ಮೊದಲನೆಯವನು ಜಾಕೋಬ್ ಗ್ರೀಮ್, ಎರಡನೆಯವನು ವಿಲ್ ಹೆಲ್ ಗ್ರೀಮ್ ಅಂತಕ್ಕಂಥವ್ರು. ಇವರಿಬ್ರು ಕೂಡ ಸಹೋದರರು. ಭಾಷೆ ಮತ್ತು ಜಾನಪದವನ್ನ ಜರ್ಮನಿ ಒಳಗಡೆ ಅಧ್ಯಯನ ಮಾಡಿರ್ತಕ್ಕಂಥ ಶ್ರೇಷ್ಠ ವಿದ್ವಾಂಸರು. ಇವರು 1819ರಲ್ಲಿ ಒಂದು ಕೃತಿಯನ್ನ ಪ್ರಕಟ ಮಾಡ್ತಾರೆ, ಕಿಂಡರ್ ಅಂಡ್ ಹೌಸ್ ಮರ್ಚನ್ ಅಂತಕ್ಕಂಥ ಕೃತಿ. ಕಿಂಡರ್ ಅಂಡ್ ಹೌಸ್ ಮರ್ಚನ್ ಅಂತಕ್ಕಂಥ ಕೃತಿಯನ್ನ ಇವರು ಪ್ರಕಟಗೊಳಿಸ್ತಾರೆ. ಅದ್ರ ಒಳಗಡೆ ಈ ಪುರಾಣ ಮೂಲ ಸಿದ್ಧಾಂತವನ್ನ ಹೇಳ್ತಾರೆ. ಅಂದ್ರೆ ಈ ಗ್ರೀಕ್ ಮತ್ತು ಭಾರತೀಯ ಪುರಾಣಗಳು ಏನಿದಾವಲ್ಲ ಅವು ಜಗತ್ತಿನಾದ್ಯಂತ ವಿಸ್ತರಿಸ್ಕೊಂಡು ಹೋಗಿದಾವೆ. ಮೂಲದಲ್ಲಿ ಇವೆಲ್ಲವೂ ಕೂಡ ಈ ಪುರಾಣಗಳೇ ಬೇರೆ ಬೇರೆ ಭಾಗಕ್ಕೆ ಹಂಚಿ ಹೋಗಿದಾವೆ ಅಂತ. ಅದಕ್ಕೆ ಅವ್ರು ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ, ಜಾನಪದ ಕಥೆಗಳೆಲ್ಲವೂ ಪುರಾಣಗಳ ಒಡೆದ ಚೂರು. ಇದು ಪ್ರಶ್ನೆ ಹಿಂಗೆ ಬಂದಿದೆ, ಜಾನಪದ ಕಥೆಗಳನ್ನ ಪುರಾಣಗಳ ಒಡೆದ ಚೂರುಗಳು ಎಂದು ಗುರುತಿಸಿದವರು ಯಾರು ಅಂತ ಕೇಳಿದೆ. ಇವ್ರ ಬಗ್ಗೆ ಎರಡು ಪ್ರಶ್ನೆಗಳು ಬರೋ ಚಾನ್ಸಸ್ ಇದೆ. ಒಂದು ಪುರಾಣ ಮೂಲ ಸಿದ್ಧಾಂತದ ಪ್ರತಿಪಾದಕರಾಗಿ ಕೇಳ್ತಾರೆ, ಮತ್ತೆ ಕಥೆಗಳನ್ನ ಪುರಾಣಗಳ ಚೂರು ಅಂತ ಹೇಳಿದವ್ರು ಯಾರು ಅಂತಕ್ಕಂಥದ್ದನ್ನು ಕೂಡ ಕೇಳ್ತಾರೆ. ಯಾವ್ದೋ ಒಂದು ಪತ್ರಿಕೆಯಲ್ಲಿ ಇದೆ, ಅದು ನಾನು ನೋಡಿದೆ. ಹಾಗಾಗಿ ಈ ಈ ವಿದ್ವಾಂಸರು ಈ ಪುರಾಣಗಳು ಒಡೆದ ಚೂರು ಅಂದ್ರೆ ಆ ಪುರಾಣಗಳೇ ಕಥೆಗಳಾಗಿ ಎಲ್ಲ ಜಗತ್ತಿನ ಬೇರೆ ಬೇರೆ ಭಾಗಗಳಲ್ಲಿ ಸಂಚರಿಸಿದವೆ. ಈ ಗ್ರೀಕ್ ಮತ್ತು ಭಾರತೀಯ ಪುರಾಣಗಳೇ ಜಗತ್ತಿನಾದ್ಯಂತ ಹರಡಲ್ಪಟ್ಟಿವೆ ಅಂತಕ್ಕಂಥದ್ದನ್ನ ಹೇಳ್ತಾರೆ ಅವರು. ಅದರ ಜೊತೆಗೆ ಎರಡನೇ ಸಿದ್ಧಾಂತ ಭಾಷಾಶಾಸ್ತ್ರೀಯ ಸಿದ್ಧಾಂತ. ಈ ಭಾಷಾಶಾಸ್ತ್ರೀಯ ಸಿದ್ಧಾಂತವನ್ನು ಕೂಡ ಪ್ರತಿಪಾದಿಸಿದ್ದು ಇದೇ ಗ್ರೀಮ್ ಸಹೋದರರು. ಅದರಲ್ಲೂ ಕೂಡ ವಿಲ್ ಹೆಲ್ ಗ್ರೀಮ್ ಇದಾನಲ್ಲ ಎರಡನೆಯವನು, ಅವನು ಈ ಭಾಷಾಶಾಸ್ತ್ರೀಯ ಸಿದ್ಧಾಂತವನ್ನ ಅತ್ಯಂತ ಹೆಚ್ಚು ಪ್ರತಿಪಾದಿಸಿದ ಅಂತಕ್ಕಂಥದ್ದು. ಇವರಿಬ್ರು ಕೂಡ ವಿಲ್ ಹೆಲ್ ಗ್ರೀಮ್ ಮತ್ತೆ ಇಬ್ರು ಆರ್ಯನ್ ಮೂಲದಲ್ಲಿ ಆ ಭಾಷೆಯನ್ನ, ನಾನು ಅವಾಗಲೇ ಹೇಳಿದೆ, ಭಾಷೆ ಮತ್ತು ಜಾನಪದ ಎರಡನ್ನೂ ಕೂಡ ಅಧ್ಯಯನಕ್ಕೆ ಒಳಪಡಿಸ್ತಾರೆ ಇವರು. ಆ ಭಾಷೆಯನ್ನ ಅಧ್ಯಯನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಇಂಡೋ ಯುರೋಪಿಯನ್ ಭಾಷೆಗಳಲ್ಲಿ ಕಥೆಗಳಲ್ಲಿ ಸಾಮ್ಯತೆಗಳಿರೋದನ್ನು ಗುರುತಿಸ್ತಾರೆ ಅವರು. ಇಂಡೋ ಯುರೋಪಿಯನ್ ಕಥೆಗಳಲ್ಲಿ ಒಂದೇ ತರನಾದ ಅಂಶಗಳು, ಸಾದೃಶ್ಯಗಳಿರೋದನ್ನ ಗುರುತಿಸ್ತಾರೆ. ಆ ಗುರುತಿಸಿ ಅದನ್ನ ಇವರು ಭಾಷಾಶಾಸ್ತ್ರೀಯ ಸಿದ್ಧಾಂತಕ್ಕೆ ಒಳಪಡಿಸ್ತಾರೆ ಕೌಲನಿಕ ಅಧ್ಯಯನಗಳನ್ನು ಮಾಡುವಂತ ಸಂದರ್ಭದಲ್ಲಿ. ಅದಕ್ಕೆ ಅವ್ರು ಹೇಳಿದ್ದು ಜನಪದ ಕಥೆಗಳೆಲ್ಲ ಪುರಾಣದ ಒಡೆದ ಚೂರುಗಳು ಅಂತ. ಆದ್ಮೇಲೆ ಆ ಚೂರುಗಳು ಎಲ್ಲಿಂದ ಜಗತ್ತಿನ ಒಳಗಡೆ ಪ್ರಸಾರ ಆಗಿದಾವೆ ಅಂದ್ರೆ ಭಾರತದಿಂದ ಬೇರೆ ಬೇರೆ ಯುರೋಪಿಯನ್ ಭಾಷೆಗಳಿಗೆ ಪ್ರಸಾರ ಆಗಿದಾವೆ. ಅಂದ್ರೆ ಅವಾಗೆಲ್ಲ ವ್ಯಾಪಾರಕ್ಕೋ ಇನ್ನೊಂದು ಕಾರಣಕ್ಕೋ ಭಾರತಕ್ಕೆ ಎಲ್ಲ ರಾಷ್ಟ್ರಗಳ ಜನರು ಬರ್ತಾ ಇದ್ರಲ್ವಾ. ಭಾರತದಲ್ಲಿರಬಹುದಾಗಿರ್ತಕ್ಕಂಥ ಈ ಪುರಾಣ ಮೂಲದ ಕಥೆಗಳನ್ನ ಅವ್ರು ಅಲ್ಲಿ ಪ್ರಚಾರ ಮಾಡಿದ್ರು ಅಂತಕ್ಕಂಥದ್ದು. ಅಲ್ಲಿ ಕಥೆಗಳು ಹಿಂಗಿದಾವೆ ಅಂತಕ್ಕಂಥದ್ದನ್ನ ಅವರು ಪ್ರತಿಪಾದಿಸೋ ಪ್ರಯತ್ನವನ್ನು ಮಾಡ್ತಾರೆ. ಹಾಗಾಗಿ ಈ ಸಂಸ್ಕೃತ ಭಾಷೆ ಒಳಗಡೆ ಇರಬಹುದಾದ ಈ ಪುರಾಣಗಳನ್ನ ಯುರೋಪಿನ ಭಾಷೆಗೆ ಅನ್ವಯಿಸಿ ಅವ್ರ ಭಾಷಾ ಶಾಸ್ತ್ರೀಯ ಸಿದ್ಧಾಂತವನ್ನ ಅದಕ್ಕೆ ಹೇಳ್ತಾರೆ ಅಂತಕ್ಕಂಥದ್ದು. ಇದೇ ತಳಹದಿಯ ಮೇಲೆ ಈ ಸಮಸ್ಯೆಯನ್ನ ಭಾಷಾಶಾಸ್ತ್ರದ ತಳಹದಿಯ ಮೇಲೆ ನಡೆಸಲಿಕ್ಕೆ ಇವ್ರ ನಂತರದಲ್ಲಿ ಪ್ರಯತ್ನ ಮಾಡಿರ್ತಕ್ಕಂಥವ್ರು ಅಂದ್ರೆ ಮ್ಯಾಕ್ಸ್ ಮುಲ್ಲರ್ನನ್ನು ಕೂಡ ನಾವು ಭಾಷಾಶಾಸ್ತ್ರೀಯ ಸಿದ್ಧಾಂತದ ಪ್ರತಿಪಾದಕ ಅಂತ ಕರಿತೀವಿ. ಇವನ್ ಜೊತೆಗೆ ಗುಬರ್ ನಾಟಿಫ್ ಅಂತಕ್ಕಂಥವನು, ಜಾನ್ ಸಿಸ್ಕೆ ಮತ್ತು ಸರ್ ಜಾನ್ ಕಾಕ್ಸ್ ಅಂತಕ್ಕಂಥ ವಿದ್ವಾಂಸರು, ಇವಿಷ್ಟು ಜನ ಭಾಷಾಶಾಸ್ತ್ರೀಯ ಸಿದ್ಧಾಂತವನ್ನ ಪ್ರತಿಪಾದಿಸ್ತಾರೆ ಅಂತಕ್ಕಂಥದ್ದು. ನಂತರದಲ್ಲಿ ಭಾರತೀಯ ಮೂಲ ಸಿದ್ಧಾಂತ, ಮೂರನೇ ಭಾರತೀಯ ಮೂಲ ಸಿದ್ಧಾಂತ, ಇದನ್ನು ಕೂಡ ಪದೇ ಪ್ರಶ್ನೆಯಾಗಿ ಹೇಳಿದ್ದಾರೆ ಅಂತಕ್ಕಂಥದ್ದು. ಈ ನಿಮಗೆ ನೋಡಿ, ಪುರಾಣ ಮೂಲ ಸಿದ್ಧಾಂತ, ಭಾಷಾಶಾಸ್ತ್ರೀಯ ಸಿದ್ಧಾಂತ, ಭಾರತೀಯ ಮೂಲ ಸಿದ್ಧಾಂತ, ಕ್ರಿಯಾ ಸಿದ್ಧಾಂತ,
ಇವಿಷ್ಟು ನಿಮಗೆ ಮತ್ತೆ ಮತ್ತೆ ನೀವು ಮಾನವಶಾಸ್ತ್ರೀಯ ಸಿದ್ಧಾಂತ ಇವಿಷ್ಟನ್ನ ನೀವು ಬಹಳ ಚೆನ್ನಾಗಿ ಓದ್ಕೋಬೇಕು. ಒಂದು 5-6 ಸಿದ್ಧಾಂತಗಳನ್ನು, ಅದರಲ್ಲಿ ಅತ್ಯಂತ ಹೆಚ್ಚು ಪ್ರಶ್ನೆಗಳು ಬಂದಿದ್ದಾವೆ ಅಂತಕ್ಕಂಥದ್ದು. ಭಾರತೀಯ ಮೂಲ ಸಿದ್ಧಾಂತವನ್ನ ಥಿಯೋಡಾರ್ ಬೆನ್ಫೆ ಅಂತಕ್ಕಂಥ ವಿದ್ವಾಂಸ ಇದನ್ನ ಪ್ರತಿಪಾದಿಸ್ತಾನೆ. ಥಿಯೋಡಾರ್ ಬೆನ್ಫೆ ಅಂತಕ್ಕಂಥ ವಿದ್ವಾಂಸ ಇದನ್ನ ಬಹಳಷ್ಟು ಸಾರಿ ಕೇಳಿದ್ದಾರೆ. ಈ ಪ್ರಶ್ನೆಯನ್ನ ನೇರವಾಗಿ ಭಾರತೀಯ ಮೂಲ ಸಿದ್ಧಾಂತದ ಪ್ರತಿಪಾದಕ ಯಾರು ಅಂತಾನೆ ಕೇಳಿದ್ದಾರೆ ಅಂತಕ್ಕಂಥದ್ದು. ಥಿಯೋಡಾರ್ ಬೆನ್ಫೆ ಅಂತ ಗುರುತಿಸ್ತೀವಿ. ಅವನು ಏನ್ ಹೇಳ್ತಾನೆ ಅಂದ್ರೆ ಇವನು ನಮ್ಮ ಸಂಸ್ಕೃತದ ಪಂಚತಂತ್ರ ಕಥೆಗಳನ್ನ ಇವನು ಅಧ್ಯಯನ ಮಾಡ್ತಾ ಇರ್ತಾನೆ. ಸಂಸ್ಕೃತ ಭಾಷೆಯನ್ನು ಕಲಿತು ಅವಾಗ ಭಾರತಕ್ಕೆ ಬಂದಿರ್ತಕ್ಕಂಥ ಬಹುತೇಕರು ಈ ಜರ್ಮನ್ ಮತ್ತೆ ಬೇರೆ ಬೇರೆ ರಾಷ್ಟ್ರಗಳಿಂದ ಬಂದಿರ್ತಕ್ಕಂಥವ್ರು. ಈ ಥಿಯೋಡಾರ್ ಬೆನ್ಫೆನು ಕೂಡ ಈ ಜರ್ಮನ್ ರಾಷ್ಟ್ರದವನು. ಇವನು ಭಾರತಕ್ಕೆ ಬಂದು ಇಲ್ಲಿನ ಸಂಸ್ಕೃತ ಭಾಷೆಯನ್ನು ಕಲಿತು ಇಲ್ಲಿನ ಕಥೆಗಳನ್ನ ಅಧ್ಯಯನಕ್ಕೆ ಒಳಪಡಿಸ್ತಾ ಇದ್ದಾನೆ. ಈ ಸಂದರ್ಭದಲ್ಲಿ ಪಂಚತಂತ್ರ ಕಥೆಗಳನ್ನು ತೌಲನಿಕವಾಗಿ ನೋಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಅವನಿಗೆ ಜಗತ್ತಿನ ಬೇರೆ ಬೇರೆ ಕಡೆಗಳಲ್ಲಿಯೂ ಕೂಡ ಇದೇ ತರದ ಆಶಯಗಳಿರುವ ಕಥೆಗಳು ಸಿಗ್ತಾವ ಅವನಿಗೆ. ಹಾಗಾಗಿ ಅವನ್ ಏನ್ ಮಾಡ್ತಾನೆ ಅಂದ್ರೆ ಜಗತ್ತಿನ ಬೇರೆ ಬೇರೆ ರಾಷ್ಟ್ರಗಳಿಗೆ ಹೋಗಿರ್ತಕ್ಕಂಥ ಎಲ್ಲ ಪುರಾಣ ಕಥೆಗಳು ಜನ್ಮ ತಳೆದಿರ್ತಕ್ಕಂಥದ್ದು ಭಾರತದಲ್ಲಿಯೇ. ಹಾಗಾಗಿ ಜನಪದ ಕಥೆಗಳ ತವರು ಮನೆ ಭಾರತ ಅಂತಂದೇಳಿ ಇವನು ಘೋಷಿಸ್ತಾನೆ ಅಂತಕ್ಕಂಥದ್ದು. ಇವನು ಥಿಯೋಡಾರ್ ಬೆನ್ಫೆ ಭಾರತೀಯ ಮೂಲ ಸಿದ್ಧಾಂತವನ್ನು ಹೇಳುವಂತ ಸಂದರ್ಭದಲ್ಲಿ ಭಾರತವೇ ಮೂಲ ತವರು ಮನೆ ಎಲ್ಲ ಜಾನಪದ ಪ್ರಪಂಚದ ಎಲ್ಲ ಜಾನಪದ ಕಥೆಗಳಿಗೂ ಅಂತಂದೇಳಿ ಇವನು ತನ್ನ ಪ್ರತಿಪಾದನೆಯನ್ನ ಮುಂದಿಡ್ತಾನೆ ಅಂತಕ್ಕಂಥದ್ದು. ನಂತರದಲ್ಲಿ 1838ರಲ್ಲಿ ಲೋಮಿಸ್ಟರ್ ಚಾಂಪ್ಸ್ ಅಂತಕ್ಕಂಥವನು ಕೂಡ ಇದೇ ರೀತಿಯ ವಾದವನ್ನು ಹೇಳಿರ್ತಾನೆ. ಭಾರತವೇ ಜಗತ್ತಿನ ಬೇರೆ ಬೇರೆ ರಾಷ್ಟ್ರಗಳಲ್ಲಿ ಜನಪದ ಮೂಲ ಕಥೆಗಳಿಗೆ ಮೂಲ ಅಂತ ಅವನು ಕೂಡ ಹೇಳಿರ್ತಾನೆ. ಹಾಗೇನೆ ಚಾಂಪ್ಸ್ ಅಂತಕ್ಕಂಥ ವಿದ್ವಾಂಸನು ಕೂಡ ಯುರೋಪಿನ ಕಥೆಗಳು ಭಾರತದಿಂದಲೇ ಬಂದಿದ್ದಾವೆ ಅಂತಕ್ಕಂಥದ್ದು ಒಂದು ಊಹೆಯನ್ನ ಮಾಡ್ತಾರೆ. ಹಾಗಾಗಿ 1858ರಲ್ಲಿ ಬಾನ್ಫೆ ಬೆನ್ಫೆ ಇದಾನಲ್ಲ, ಥಿಯೋಡಾರ್ ಬೆನ್ಫೆ 1858ರಲ್ಲಿ ಪಂಚತಂತ್ರ ಕೃತಿಯನ್ನ ಅನುವಾದಿಸ್ತಾನೆ. ಅದರ ಪ್ರಸ್ತಾವನೆ ಒಳಗಡೆ ಭಾರತದ ಈ ಗ್ರೀಸ್ನಿಂದ ಬಂದಿರುವ ಪ್ರಾಣಿ ಕಥೆಗಳನ್ನು ಹೊರತುಪಡಿಸಿ ಜಗತ್ತಿನ ಎಲ್ಲ ಕಥೆಗಳಿಗೆ ಭಾರತವೇ ತಾಯಿ ನೆಲ ಅಂತಂದೇಳಿ ಅವನು ಗುರುತಿಸೋ ಪ್ರಯತ್ನವನ್ನು ಮಾಡ್ತಾ ಇದ್ದಾನೆ. ಹಾಗಾಗಿ ಇದನ್ನ ನಾವು ಭಾರತೀಯ ಮೂಲ ಸಿದ್ಧಾಂತ ಅಂತ ಕರಿತೀವಿ. ಇನ್ನ ಮಾನವಶಾಸ್ತ್ರ ಸಿದ್ಧಾಂತ, ಇದು ಮ್ಯಾಕ್ಸ್ ಮುಲ್ಲರ್ ಅವನ ಪುರಾಣ ಕುರಿತ ಸೈದ್ಧಾಂತಿಕ ಚರ್ಚೆಯನ್ನು ಮುಂದುವರಿಸಿ ಟೈಲರ್ ಮತ್ತು ಆಂಡ್ರೋ ಲ್ಯಾಂಗ್ ಇವರಿಬ್ರು ಕೇಳ್ತಾರೆ. ಪುನಃ ಕೇಳಿದ್ದಾರೆ. ಟೈಲರ್ ಮತ್ತೆ ಆಂಡ್ರೋ ಲ್ಯಾಂಗ್ ಇವರಿಬ್ರು ಕೂಡ ಮಾನವಶಾಸ್ತ್ರೀಯ ಸಿದ್ಧಾಂತವನ್ನು ಪ್ರತಿಪಾದಿಸ್ತಾರೆ. ಇವರು ಭಾರತದಿಂದಲೇ ಎಲ್ಲ ಜಗತ್ತಿನ ಎಲ್ಲ ಕಡೆ ಕಥೆಗಳು ಹೋಗಿರೋದು ಅನ್ನೋದನ್ನು ಬಲವಾಗಿ ವಿರೋಧಿಸಿ ಆಯಾ ರಾಷ್ಟ್ರಗಳ ಸಂಸ್ಕೃತಿ ಅವರ ಜೀವನ ಕ್ರಮಗಳು ಆ ಕಥೆಗಳನ್ನ ರೂಪಿಸ್ತವೆ ಅಂತಕ್ಕಂಥದ್ದನ್ನ, ಅಂದ್ರೆ ಮಾನವಶಾಸ್ತ್ರ ಅಧ್ಯಯನದ ಅಂದ್ರೆ ಸಂಸ್ಕೃತಿ ಅಧ್ಯಯನವೇ ಆಗಿರ್ತದೆ. ಹಾಗಾಗಿ ಇವರು ಟೈಲರ್ ಮತ್ತೆ ಆಂಡ್ರೋ ಲ್ಯಾಂಗ್ ಅವರು ಸಂಸ್ಕೃತಿಗಳೇ ಆ ಜನರ ಕಥೆಗಳನ್ನ ಅವರ ಆಲೋಚನೆಗಳನ್ನ ರೂಪಿಸ್ತವೆ. ಹಾಗಾಗಿ ಇವು ಅಲ್ಲಿಂದ ರೂಪುಗೊಳ್ತವೆ ಅಂತಕ್ಕಂಥದ್ದನ್ನ ಈ ಸಂಸ್ಕೃತಿ ತಜ್ಞನಾಗಿರ್ತಕ್ಕಂಥ ಬಿ ಟೇಲರ್ ಅವರು ಎಲ್ಲ ಹೇಳ್ತಾರೆ. ಈ ಮಾಟ, ಮಂತ್ರ, ಬಲಿ, ಪ್ರಾಣಿಗಳು ಮಾತಾಡೋದು, ಆರುವ ತಟ್ಟೆ ಇವೆಲ್ಲವೂ ಕೂಡ ಜನಪದ ಆಶಯಗಳೇ. ಇವೆಲ್ಲವೂ ಕೂಡ ಪ್ರತಿ ಸಂಸ್ಕೃತಿಯಲ್ಲೂ ಇರ್ತವೆ, ಜನಾಂಗದ ಸಂಸ್ಕೃತಿಗಳಲ್ಲೂ ಇರ್ತವೆ. ಜನಪದ ಕಥೆಗಳಲ್ಲಿ ಆದಿಮಾನವನ ಭಾವನೆಗಳೆಲ್ಲ ಒದಗಿದಾವೆ. ಹಾಗಾಗಿ ಅವು ಇಂದಿನ ಕಾಲದ ಪಳೆಯುಳಿಕೆಗಳು ಅಂತ ಹೇಳಿ ಭಾರತೀಯ ಮೂಲವನ್ನ ತಳ್ಳಿ ಹಾಕ್ತಾನವನು. ಆ ನಂತರದಲ್ಲಿ ನಮಗೆ ಈ ಕಾಲದ ಮಾನವ ಶೋಧನೆಯಲ್ಲಿ ತೊಡಗಿರ್ತಕ್ಕಂಥ ಮಾನವಶಾಸ್ತ್ರೀಯ ಪಂಥವನ್ನ ಜಾನಪದಕ್ಕೆ ಪರಿಷ್ಕರಿಸಿ ಅಧ್ಯಯನ ಮಾಡ ಕೀರ್ತಿಗೆ ನಮ್ಗೆ ಆಂಡ್ರೋ ಲ್ಯಾಂಗ್ ಅಂತಕ್ಕಂಥ ವಿದ್ವಾಂಸ ಭಾಜನನಾಗ್ತಾನೆ. ಇದು ಬಹಳ ಮಹತ್ವವಾದ ಕೆಲಸ ಅಂತಕ್ಕಂಥದ್ದನ್ನು ಗುರುತಿಸ್ತಾರೆ. ನಂತರದಲ್ಲಿ ಮನೋವೈಜ್ಞಾನಿಕ ವಿಶ್ಲೇಷಣಾತ್ಮಕ ಸಿದ್ಧಾಂತ ಅಂತ ಈ ಸಿದ್ಧಾಂತವನ್ನ ಕೆಲವರು ಇದನ್ ಮಾಡ್ತಾರೆ. ಸೌರ ಪುರಾಣವಾದಿಗಳು ಅಂತ ಇವ್ರನ್ನ ಕರೀತಾರೆ. ಇವ್ರು ಏನ್ ಮಾಡ್ತಾರೆ, ಸೂರ್ಯ ಚಂದ್ರನನ್ನ ನುಂಗುವುದು, ಭೂಮಿಯನ್ನ ನುಂಗುವುದು, ಈ ತರದ ಕಾನ್ಸೆಪ್ಟ್ಗಳಿದಾವಲ್ಲ, ಆ ನರಭಕ್ಷತನವನ್ನ ಕಥೆಗಳಲ್ಲಿ ಬರ್ತಾ ಇದಾವೆ ಅಂದ್ರೆ ಅದಕ್ಕೆ ಈ ಸೌರ ಪುರಾಣವಾದ ಅಂತಕ್ಕಂಥದ್ದು ಮೂಲ ಅಂತಂದೇಳಿ ಇವ್ರು ಪ್ರತಿಪಾದಿಸ್ತಾರೆ. ಆಕಾಶ ಮೋಡಗಳನ್ನ, ಸೂರ್ಯ ಚಂದ್ರನನ್ನ ನುಂಗುವ ಕ್ರಿಯೆಗಳು ಅಂತ ಹೇಳ್ತಾ ಜನಪದ ಕಥೆಯಲ್ಲಿ ಈ ನರಭಕ್ಷಕ ಚಿಂತನೆಗಳು ಬರ್ತವೆ. ಇವೆಲ್ಲವೂ ಕೂಡ ಆ ಮನಸ್ಸಿನ ಒಳಗಡೆ ಅಡಗಿರಬಹುದಾಗಿರ್ತಕ್ಕಂಥ ಅನೇಕ ಅಂಶಗಳು.
ಆರ್ನೆಸ್ಟ್ ಜೋನ್ಸ್ ಅಂತಕ್ಕಂಥವನು ಇದರ ಬಗ್ಗೆ ಮೊಟ್ಟ ಮೊದಲು ಬೆಳಕನ್ನು ಚೆಲ್ತಾನೆ. ಇವನು 1928ರಲ್ಲಿ ಇಂಗ್ಲಿಷ್ ಫೋಕ್ಲೋರ್ ಸೊಸೈಟಿ ಜುಬಿಲಿ ಸಮಾವೇಶದಲ್ಲಿ ಈ ಲೇಖನವನ್ನ ಪ್ರಸ್ತುತಪಡಿಸ್ತಾನೆ. ಬಹುತೇಕ ಮನುಷ್ಯನ ಮನಸ್ಸಿನ ಒಳಗಡೆ ರೂಪುಗೊಳ್ಳಬಹುದಾಗಿರ್ತಕ್ಕಂಥ ಆಲೋಚನೆಗಳೇ ಜನಪದ ಕಥೆಗಳಾಗಿ ಆಶಯಗಳಾಗಿದ್ದಾವೆ. ಅದಕ್ಕೆ ಈ ಸೌರ ಪುರಾಣಗಳು ಅಂತ ಏನಿದೆಯಲ್ಲ ಅದು ಪ್ರೇರಕವಾಗಿದ್ದಾವೆ ಅಂತಕ್ಕಂಥದ್ದನ್ನ ಇವನು ಹೇಳ್ತಾನೆ. ದ ಇಂಟರ್ಪ್ರಿಟೇಷನ್ ಆಫ್ ಡ್ರೀಮ್ಸ್ ಅಂತಕ್ಕಂಥ ಕೃತಿಯಲ್ಲಿ ಫ್ರಾಯ್ಡ್ ಕೂಡ ಈ ವಿಷಯವನ್ನ ಪ್ರಸ್ತಾಪ ಮಾಡ್ತಾನೆ ಅಂತಕ್ಕಂಥದ್ದನ್ನು ಇವನು ಉಲ್ಲೇಖ ಮಾಡ್ತಾನೆ. ಹಾಗಾಗಿ ಆ ಈ ಮನಃಶಾಸ್ತ್ರೀಯ ಸಿದ್ಧಾಂತ ಹೀಗಿದೆ. ನಂತರದಲ್ಲಿ ಕ್ರಿಯಾತ್ಮಕ ಸಿದ್ಧಾಂತ, ಇದನ್ನು ಮತ್ತೆ ಮತ್ತೆ ಬಹಳಷ್ಟು ಬಾರಿ ಕೇಳಿದ್ದಾರೆ ನೀವು ಪ್ರಶ್ನೆಯಾಗಿ. ಫ್ರಾಂಚ್ ಬೋವಾಸ್, ಮಲಿನೋವ್ಸ್ಕಿ, ಗಿಫ್ನೆನ್, ನ್ಯೂಮನ್ ಈ ತರದ ಅನೇಕ ವಿದ್ವಾಂಸರು ಈ ಕ್ರಿಯಾತ್ಮಕ ಸಿದ್ಧಾಂತವನ್ನ ಹೇಳ್ತಾರೆ. ಅಂದ್ರೆ ಮಾನವಶಾಸ್ತ್ರದ ಮಾನವಶಾಸ್ತ್ರ ಅಥವಾ ಸಾಂಸ್ಕೃತಿಕ ಶಾಸ್ತ್ರ ಅಂತ ಏನ್ ಕರೆದ್ವಲ್ಲ ಅವಾಗ್ಲೇ, ಟೈಲರ್ ಮತ್ತೆ ಆಂಡ್ರೋಲಾಂಗ್ ಅವರ ಸಿದ್ಧಾಂತವನ್ನ ಅದರ ಮುಂದುವರೆದ ಭಾಗವಾಗಿ ಕ್ರಿಯಾ ಸಿದ್ಧಾಂತ ಅಂತಕ್ಕಂಥದ್ದಿದೆ. ಇವ್ರು ಏನ್ ಹೇಳ್ತಾರೆ ಅಂದ್ರೆ, ಸಂಸ್ಕೃತಿಯಲ್ಲಿ ದಮನಕ್ಕೊಳಗಾದ ವ್ಯಕ್ತಪಡಿಸದಾದ ಅನೇಕ ಸಂಗತಿಗಳು ಕಥೆಗಳಲ್ಲಿ ವ್ಯಕ್ತ ಆಗ್ತವಂತೆ. ಯಾವ ಸಮುದಾಯಗಳು ದಮನಕ್ಕೊಳಗಾಗಿದ್ದಾವೆ, ಶೋಷಿತವಾಗಿದ್ದಾವೆ, ಅವು ನೇರವಾಗಿ ಆ ಸಮುದಾಯದ ಜೊತೆಗೆ ಸಂಘರ್ಷವನ್ನು ಮಾಡ್ಲಿಕ್ಕೆ ಆಗೋದಿಲ್ಲ. ಅವುಗಳು ಏನ್ ಮಾಡ್ತವೆ ಅಂದ್ರೆ, ಈ ಸಂಘರ್ಷದ ಅಥವಾ ತಮ್ಮ ಮನದಾಳದ ಅನೇಕ ಆಶಯಗಳನ್ನ ಈ ಜನಪದ ಕಥೆಗಳ ಮೂಲಕ ಕಂಡುಕೊಳ್ಳೋ ಪ್ರಯತ್ನಗಳನ್ನು ಮಾಡ್ತವೆ. ಹಾಗಾಗಿ ಈ ಜಗತ್ತಿನ ಯಾವುದೇ ರಾಷ್ಟ್ರಕ್ಕೆ ಹೋದ್ರೂ ಈ ದಮನಕ್ಕೊಳಗಾಗಿರುವ ಸಮುದಾಯಗಳು ಮೇಲ್ವರ್ಗದವರನ್ನ ಪ್ರತಿರೋಧಿಸುವುದೇ ಆಗಿರ್ತದೆ. ಆ ಆಶಯಗಳೆಲ್ಲವೂ ಕೂಡ ಜಗತ್ತಿನ ಎಲ್ಲ ಕಡೆ ಇರ್ತವೆ ಅಂತಕ್ಕಂಥದ್ದು. ಇದನ್ನ ಅವರು ಕ್ರಿಯಾತ್ಮಕ ಸಿದ್ಧಾಂತ ಅಂತಂದೇಳಿ ಕರೀತಾರೆ ಅಂತಕ್ಕಂಥದ್ದು. ಹಾಗಾಗಿ ಇವ್ರು ಅದನ್ನೇ ಹೇಳ್ತಾರೆ, ಜನರಲ್ಲಿ ಬೇರರಿಸಲು ದಮನಕ್ಕೊಳಗಾದ ಭಾವನೆ, ನಿರೋಧಗಳ ಕಲ್ಪನೆ ಇವೆಲ್ಲವೂ ಕೂಡ ಜನಪದ ಕಥೆಗಳಾಗಿ ಹುಟ್ಕೊಳ್ತವೆ ಅಂತಕ್ಕಂಥದ್ದನ್ನ ಇವರು ಹೇಳ್ತಾರೆ. ರಾಚನಿಕ ಸಿದ್ಧಾಂತ ನಂತರದಲ್ಲಿ 20ನೇ ಶತಮಾನದ 20-30ರ ದಶಕಗಳಲ್ಲಿ ಇದು ಗುರುತಿಸ್ಕೊಳ್ತದೆ. ವಿಜೆ ಫ್ರಾಫ್ ಅಂತಕ್ಕಂಥವನು ಇದರ ಪ್ರತಿಪಾದಕ. ವಿಜೆ ಫ್ರಾಫ್ ಜಾನಪದ ರಾಚನಿಕ ಸಿದ್ಧಾಂತದ ಪ್ರತಿಪಾದಕ. ಇವನು ಕೂಡ ಯಾವುದೇ ಘಟನೆಯ ಮೂಲವನ್ನು ಹುಡುಕುವ ಮೊದಲು ಆ ಘಟನೆಯನ್ನು ವರ್ಣಿಸ್ಬೇಕು ಅಂತಕ್ಕಂಥ ವಿಚಾರವನ್ನು ತಿರಸ್ಕರಿಸಿ ಕತೆ ರೂಪುಗೊಳ್ಳುವ ಕ್ರಿಯೆಯನ್ನ ಇಟ್ಕೊಳ್ತಾನೆ. ಅದ್ರ ರಚನೆಯ ಹಿಂದೆ ಇರಬಹುದಾಗಿರ್ತಕ್ಕಂಥ ಅದನ್ನ ವಿವರಿಸ್ಬೇಕು ಅಂತಕ್ಕಂಥ ಆ ಹಿನ್ನೆಲೆ ಒಳಗಡೆ ನಾವು ಕಟ್ಕೊಳ್ಬೇಕು. ಇದು ಸಂಪೂರ್ಣವಾಗಿ ಭಾರತೀಯ ಪುರಾಣದ ಮೂಲ ಸಿದ್ಧಾಂತಗಳಾಗಿರ್ಬೋದು ಮತ್ತು ಭಾರತೀಯ ಸಿದ್ಧಾಂತವನ್ನಾಗಿರ್ಬೋದು ಒಡೆದಾಕತ್ತೆ. ಇದು ಹೊಸ ಪರಿಕಲ್ಪನೆ ರಾಚನಿಕ ಸಿದ್ಧಾಂತ ಅಂತಕ್ಕಂಥದ್ದು. ವಿಜಯ್ ಪ್ರಾಪ್ ಅಂತಕ್ಕಂಥವನು ಈ ಸಿದ್ಧಾಂತವನ್ನ ಹೇಳ್ತಾನೆ. ಅಂದ್ರೆ ಇವನ್ ಪ್ರಕಾರ ಆ ಕ್ರಿಯೆಗಳು ಅಂದ್ರೆ ಘಟಕ ಅಥವಾ ಭಾಗಗಳು ಅಂತ. ಒಂದು ಕಥೆಯನ್ನ ನಾವು ಅಧ್ಯಯನಕ್ಕೆ ಒಳಪಡಿಸ್ತಾ ಇದೀವಿ ಅಂದ್ರೆ ಆ ವಿಧಾನವೊಂದನ್ನ ರೂಪಿಸಿ ಅದನ್ನ ರೂಪರಚನಾತ್ಮಕ ಮಾದರಿ ಒಳಗಡೆ ಅದನ್ನ ಕಥಾ ಘಟಕಗಳಾಗಿ ಭಾಗಗಳನ್ನ ಮಾಡ್ಕೊಂಡು ಅವುಗಳನ್ನ ಪರಸ್ಪರ ವಿವರಿಸ್ಬೇಕು ಅಥವಾ ವರ್ಣಿಸ್ಬೇಕು ಅನ್ನೋ ಅಂಶಗಳನ್ನ ಪ್ರಸ್ತಾಪ ಮಾಡ್ತಾನೆ. ಕನ್ನಡದಲ್ಲಿಯೂ ಕೂಡ ಈ ರಾಚನಿಕ ಸಿದ್ಧಾಂತವನ್ನ ಅನೇಕ ಜನರು ವಿಶ್ಲೇಷಿಸುವ ಪ್ರಯತ್ನವನ್ನು ಮಾಡ್ತಾರೆ. ನಮ್ಮಲ್ಲಿ ಜವಾಹರ್ಲಾಲ್ ಅಂಡು ಅವರು ಅಡಕರಾಜನ ಮಗಳ ಕಥೆಯನ್ನ ರಾಚನಿಕ ವಿಶ್ಲೇಷಣೆಯಲ್ಲಿ ಹೇಳ್ತಾರೆ. ಅಂಬಳಿಕೆ ಹಿರಿಯಣ್ಣ ಅವರು ಜಾನಪದ ಕೆಲವು ವಿಚಾರಗಳು, ಜಾನಪದ ವಿವಕ್ಷೆ ಅಂತಕ್ಕಂಥ ಕೃತಿಗಳನ್ನ ಕುರಿತು ಹೇಳ್ಬೇಕಾದ್ರೆ ಹೇಳ್ತಾರೆ. ಹಾಗೇನೆ ಫ್ರಾಫ್, ಲೆವಿಸ್ಟ್ರಾಸ್, ಡೆಂಡಸ್ ಇವರೆಲ್ಲರೂ ಕೂಡ ಈ ತರದ ರಾಚನಿಕ ಸಿದ್ಧಾಂತಗಳನ್ನ ಪ್ರತಿಪಾದಿಸಿರ್ತಕ್ಕಂಥ ವಿದ್ವಾಂಸರು. ವಿವೇಕ್ ರೈ ಅವರು ಕೂಡ ವಿವೇಕ್ ರೈ ಅವರು ಕೂಡ ಈ ರಾಚನಿಕ ಸಿದ್ಧಾಂತದ ಹಿನ್ನೆಲೆಯಲ್ಲಿ ಅವರು ಜಾನಪದವನ್ನ, ಮುರುಗಿಯಪ್ಪ ಅವರು ಅವರೆಲ್ಲರೂ ಕೂಡ ಒಂದು ಪ್ರಯತ್ನಗಳನ್ನ ಈ ಸಿದ್ಧಾಂತದ ಒಳಗಡೆ ಮಾಡಿರ್ತಕ್ಕಂಥದ್ದನ್ನು ಗುರುತಿಸ್ತಾರೆ. ನಂತರದಲ್ಲಿ ನೈಸರ್ಗಿಕ ಅಥವಾ ಪ್ರಾಕೃತಿಕ ಸಂಕೇತ ಸಿದ್ಧಾಂತ ಅಂತ ಇದು ಮೂಲದಲ್ಲಿ ನಿಸರ್ಗದ ಅಂದ್ರೆ ಸೂರ್ಯ, ಚಂದ್ರ, ನಕ್ಷತ್ರ ಮುಂತಾದವುಗಳ ಜೊತೆಗೆ ಮನುಷ್ಯನ ಸಂಬಂಧಗಳು ಹೆಂಗಿದಾವೋ ಅವುಗಳ ಜೊತೆಗೆ ಕಥೆಗಳು ರೂಪುಗೊಂಡಿರ್ತಕ್ಕಂಥದ್ದನ್ನ, ಪುರಾಣಗಳು ಸೃಷ್ಟಿಯಾಗಿರ್ತಕ್ಕಂಥದ್ದನ್ನ ಇದು ಗುರುತಿಸುತ್ತೆ. ನಂತರದಲ್ಲಿ ಆದಿವಾಸಿ ಜನರ ಬದುಕು ಸ್ವಪ್ನಮೂಲ ಸಿದ್ಧಾಂತದಲ್ಲಿ ಗುರುತಿಸ್ಕೊಳ್ತದೆ. ಮತ್ತೊಂದು ಬಹಳ ಮುಖ್ಯವಾಗಿರ್ತಕ್ಕಂಥ ಚಾರಿತ್ರಿಕ ಭೌಗೋಳಿಕ ಸಿದ್ಧಾಂತ ಅಂತಕ್ಕಂಥದ್ದು. ಇದು ಫಿನ್ಲ್ಯಾಂಡ್ ಪದ್ಧತಿ ಅಂತ ಕರೀತಾರೆ ಇದನ್ನ. ಇದನ್ನ ಬಹಳಷ್ಟು ಸಾರಿ ಪ್ರಶ್ನೆ ಒಂದು 4-5 ಪೇಪರ್ ಅಲ್ಲಿ ಕೇಳಿದ್ದಾರೆ ಇದನ್ನ. ಚಾರಿತ್ರಿಕ ಭೌಗೋಳಿಕ ಸಿದ್ಧಾಂತದ ಪ್ರತಿಪಾದಕರು ಯಾರು ಅಂತ. ಕಾರ್ಲೆ ಕ್ರಾನ್ ಮತ್ತು ಜೂಲಿಯಸ್ ಕ್ರಾನೆ ಅಂತಕ್ಕಂಥ ಇಬ್ರು ಅಪ್ಪ ಮಕ್ಕಳು ಈ ಸಿದ್ಧಾಂತವನ್ನ ಕಟ್ಟಿ ಬೆಳೆಸಿರ್ತಕ್ಕಂಥ. ನಾನು ಆವಾಗ್ಲೇ ಹೇಳಿದೆ
ಫಿನ್ಲ್ಯಾಂಡಿನ ಕಲೆವಾಲ ಸಂಪ್ರದಾಯ ಇತ್ತಲ್ಲ, ಆ ಫಿನ್ಲ್ಯಾಂಡಿನಲ್ಲಿ ಉಟ್ಕೊಂಡಿರ್ತಕ್ಕಂಥ ಈ ಸಿದ್ಧಾಂತ ಇದು. ಅಂದ್ರೆ ಆ ಒಂದು ಕಥೆಗೆ ಒಂದು ಚಾರಿತ್ರಿಕತೆ ಇರ್ತದೆ ಮತ್ತು ಒಂದು ಭೌಗೋಳಿಕ ಪರಿಸರದ ಹಿನ್ನೆಲೆ ಇರ್ತದೆ. ಆ ಹಿನ್ನೆಲೆ ಒಳಗಡೆ ಅವು ರೂಪುಗೊಳ್ತವೆ ಅಂತಕ್ಕಂಥದ್ದನ್ನ. ನಾನು ಫಿನ್ಲ್ಯಾಂಡ್ ರಾಷ್ಟ್ರೀಯವಾದದ ಹಿನ್ನೆಲೆಯಲ್ಲಿ ಕಲೆವಾಲವನ್ನು ಕಟ್ಕೊಳ್ತು, ಆ ಪುರಾಣವನ್ನ ಮಹಾಕಾವ್ಯವನ್ನು ಕಟ್ಕೊಳ್ತು. ಅದನ್ನೇ ಇಟ್ಕೊಂಡು ಇವರು ಅತ್ಯಂತ ಶಾಸ್ತ್ರೀಯವಾಗಿ ಹೇಳ್ತಾರೆ. ಹಾಗಾಗಿನೇ ಈ ಜಾನಪದ ಸಿದ್ಧಾಂತದ ಒಳಗಡೆ ಅತ್ಯಂತ ಶಾಸ್ತ್ರೀಯವಾದ ಸಿದ್ಧಾಂತ ಅಂದ್ರೆ ಚಾರಿತ್ರಿಕ ಭೌಗೋಳಿಕ ಸಿದ್ಧಾಂತ. ನಾವ್ ಹೆಂಗ್ RS ಬಾಕ್ಸ್ ನ ವರ್ಗೀಕರಣವನ್ನ ವ್ಯವಸ್ಥಿತ ಕ್ರಮಬದ್ಧ ಅಂತ ಕರಿತೀವಲ್ವಾ, ಹಂಗೆ ಚಾರಿತ್ರಿಕ ಭೌಗೋಳಿಕ ಸಿದ್ಧಾಂತವೇ ಈ ಜನಪದ ಸಿದ್ಧಾಂತದ ಒಂದು ಅತ್ಯುತ್ತಮವಾಗಿರ್ತಕ್ಕಂಥ ಶಾಸ್ತ್ರೀಯ ವಿಧಾನ ಅಂತ ಗುರುತಿಸ್ಬೋದು. ಇದನ್ನ ಫಿನ್ಲ್ಯಾಂಡ್ ಪದ್ಧತಿ ಅಂತಾನೂ ಕೂಡ ಕರೀತಾರೆ. ಫಿನ್ನಿಶ್ ಮೆಥಡ್ ಅಂತ ಒಂದು ಪತ್ರಿಕೆಯಲ್ಲಿ ಹಿಂಗೆ ಕೇಳಿದ್ದಾರೆ, ಫಿನ್ನಿಶ್ ಮೆಥಡ್ ಅನ್ನ ಪ್ರತಿಪಾದಿಸಿದವರು ಯಾರು ಅಂತ. ಜೂಲಿಯಸ್ ಕ್ರಾನೆ ಮತ್ತು ಕಾರ್ಲೆ ಕ್ರಾನೆ ಅಂತಕ್ಕಂಥ ಇಬ್ರು ಅಪ್ಪ ಮಕ್ಕಳು. ಅವರು ಆ ಕಲೆವಾಲದ ಹಿನ್ನೆಲೆಯಲ್ಲಿ ನಿಂತ್ಕೊಂಡು ಆ ಸಿದ್ಧಾಂತವನ್ನ ಹೇಳ್ತಾರೆ ಅಂತಕ್ಕಂಥದ್ದು. ಇದಿಷ್ಟು ನಿಮಗೆ ಜಾನಪದ ಸಿದ್ಧಾಂತದ ಬಗ್ಗೆ ಸ್ವಲ್ಪ ಇದನ್ನು ಗಮನವಿಟ್ಟು ಓದಿ. ಇದರಲ್ಲಿ ನಿಮಗೆ ಪ್ರತಿ ಬಾರಿ 2-3 ಪ್ರಶ್ನೆಗಳಂತೂ ಕಡ್ಡಾಯವಾಗಿದ್ದಾವೆ ಅಂತಕ್ಕಂಥದ್ದು. ಆ ಪ್ರತಿಪಾದಕರನ್ನು ಕೇಳ್ತಾರೆ ಅಥವಾ ಅದರ ಮಾದರಿಯನ್ನ ಕೇಳ್ತಾರೆ, ಅಷ್ಟೇ ಅದ್ರಲ್ಲಿ ಕೇಳುವಂಥದ್ದು. ಸ್ವಲ್ಪ ನೀವು ಗಮನ ಇಟ್ಟು ಓದಿದ್ರೆ ಇದರಲ್ಲಿ 3 ಪ್ರಶ್ನೆಗಳು ಆರಾಮಾಗೆ ಬರ್ತವೆ ಅಂತಕ್ಕಂಥದ್ದು. ನಂತರದಲ್ಲಿ ನಿಮಗೆ ನೋಡೋದಾದ್ರೆ ನಿಮ್ಗೆ ಜನಪದ ಕಾವ್ಯ ಪ್ರಕಾರ, ಜನಪದ ಪ್ರಕಾರಗಳು ಅಂತ ಇದೆ. ಈ ಜನಪದ ಪ್ರಕಾರಗಳನ್ನ ನಾವು 2 ಭಾಗಗಳಲ್ಲಿ ಮಾಡ್ಕೊಳ್ತೀವಿ. ಒಂದು ಭಾಗದಲ್ಲಿ ಜನಪದ ಸಾಹಿತ್ಯ ಅಂತ ಮಾಡ್ಕೊಂಡ್ರೆ, ಇನ್ನೊಂದು ಭಾಗದಲ್ಲಿ ಜನಪದ ಭೌತಿಕ ವಸ್ತುಗಳು ಅಂತ ಮಾಡ್ಕೊಳ್ತೀವಿ. ಭೌತಿಕ ವಸ್ತುಗಳು ಇರ್ಲಿ, ಜನಪದ ಸಾಹಿತ್ಯ ಅಂತ ಬಂದ್ರೆ ಜನಪದ ಸಾಹಿತ್ಯವನ್ನ ಮತ್ತೆ 2 ವಿಭಾಗಗಳಲ್ಲೇ ನಾವು ವಿಭಾಗಿಸ್ಕೊಳ್ತೀವಿ. ಒಂದು ಪದ್ಯ ಸಾಹಿತ್ಯ, ಮತ್ತೊಂದು ಗದ್ಯ ಸಾಹಿತ್ಯ ಅಂತ. ಪದ್ಯ ಸಾಹಿತ್ಯದ ಒಳಗಡೆ ನಾವು ಅನೇಕ ಪ್ರಕಾರಗಳನ್ನ ಮತ್ತೆ ವಿಭಾಗ ಮಾಡ್ಕೊಳ್ತೀವಿ. ಪದ್ಯ ಸಾಹಿತ್ಯದ ಒಳಗಡೆ ಜನಪದ ತ್ರಿಪದಿಯಿಂದ ಹಿಡಿದು ಜನಪದ ಗೀತೆಗಳು, ಕಥನ ಕಾವ್ಯ, ಲಾವಣಿ, ಹಾಗೇನೆ ಖಂಡಕಾವ್ಯ, ಇವೆಲ್ಲವೂ ಕೂಡ ಸೋಬಾನೆ ಪದಗಳು, ಅಂಟಿಕೆ ಪಿಂಟಿಕೆ ಪದಗಳು, ಅರ್ದೇಸಿ ನಾಗೇಸಿ, ಕಲ್ಕಿ ತುರಾಯಿ, ಅಂತಿ ಪದಗಳು, ಕೋಲಾಟದ ಪದಗಳು, ಇವೆಲ್ಲವೂ ಕೂಡ ಜನಪದ ಪದ್ಯ ಪ್ರಕಾರಗಳಲ್ಲಿ ಬರ್ತವೆ ಅಂತಕ್ಕಂಥದ್ದು. ಇನ್ನ ಜನಪದ ಗದ್ಯ ಪ್ರಕಾರಗಳಿಗೆ ಬಂದ್ರೆ ಐತಿಹ್ಯ, ಪುರಾಣ, ಕಥೆ, ಮಹಾಕಾವ್ಯಗಳು ಗದ್ಯ ಇದ್ರೊಳಗಡೆ ಗುರುತಿಸ್ಕೊಳ್ತವೆ. ಇನ್ನ ಗಾದೆ ಮತ್ತು ಒಗಟುಗಳನ್ನ ಭಾಷಿಕ ಬಗೆ ಅಂತ ಗುರುತಿಸಿದ್ರು ಕೂಡ ಅದನ್ನ ಗದ್ಯದಲ್ಲಿ ನಾವು ಗುರುತಿಸ್ಕೊಳ್ಳೋಕೆ ತೊಂದರೆ ಇಲ್ಲ ಅಂತಕ್ಕಂಥದ್ದು. ಈ 3 ವಿಭಾಗಗಳಲ್ಲಿ ನಮಗೆ ಜನಪದ ಸಾಹಿತ್ಯ ಅಂತಕ್ಕಂಥದ್ದು ವಿಭಾಗ ಆಗಿರ್ತಕ್ಕಂಥದ್ದನ್ನ ನಾವು ಗಮನಿಸ್ತೀವಿ. ಹಾಗೇನೆ ನಾವು ಆ 3 ವಿಷಯಗಳನ್ನ ನೋಡೋದಾದ್ರೆ ಇಲ್ಲಿ ನಿಮಗೆ ಜನಪದ ಕಥೆಗಳಿದೆ, ಲಾವಣಿಗಳಿದೆ, ಹಾಗೇನೆ ಪದ್ಯ ಸಾಹಿತ್ಯ ಮತ್ತೆ ಗದ್ಯ ಸಾಹಿತ್ಯ, ಅವಿಷ್ಟು ಕೂಡ ನಿಮಗೆ ಇರ್ತಕ್ಕಂಥದ್ದನ್ನ ಗುರುತಿಸ್ತಾ ಇದೀವಿ. ಅದ್ರೊಳಗಡೆ ನೀವು ಬಹುಮುಖ್ಯವಾಗಿ ಗಮನಿಸಬೇಕಾಗಿರ್ತಕ್ಕಂಥ ಜನಪದ ಕಥೆಗಳು, ಆ ಜನಪದ ಕಥೆಗಳ ಲಕ್ಷಣಗಳು, ಜನಪದ ಕಥೆಗಳನ್ನು ಕುರಿತ ಹಾಗೆ ಯಾರ್ಯಾರು ಕೆಲಸ ಮಾಡಿದ್ದಾರೆ ಅಂತ ನಾನು ಆವಾಗ್ಲೇ ಹೇಳಿದೆ. ಆ ಜನಪದ ಕಥೆಗಳ ಬಗ್ಗೆ ನಿಮಗೆ ಕೃತಿಗಳನ್ನು ಕೇಳ್ತಾರೆ ಹೊರತು ಅದರ ಪರ್ಟಿಕ್ಯುಲರ್ ಆಗಿ ಇದುವರೆಗೂ ಯಾವ ಪತ್ರಿಕೆ ಒಳಗಡೆ ಕೂಡ ಕಥೆಗಳನ್ನು ಕೇಳಿರ್ತಕ್ಕಂಥದ್ದಿಲ್ಲ. ಗಾದೆಗಳು, ಅದನ್ನು ಕೂಡ ಒಂದಿಷ್ಟು ಗಾದೆಗಳನ್ನ ಪ್ರಶ್ನೆಗಳಾಗಿ ನೇರವಾಗಿ ಕೊಡ್ತಾರೆ. ಇದ್ರಲ್ಲಿ ಗಾದೆಗಳನ್ನ ಗುರುತಿಸಿ ಅಂತ ಒಗಟು ಮತ್ತೆ ಗಾದೆಗಳನ್ನ ಎರಡನ್ನೂ ಕೊಟ್ಬಿಟ್ಟು, ಇನ್ನು ಲಾವಣಿಗಳಲ್ಲಿ ಸಾಮಾಜಿಕ ಲಾವಣಿ, ಚಾರಿತ್ರಿಕ ಲಾವಣಿ ಅಂತಕ್ಕಂಥ 2 ವಿಭಾಗಗಳನ್ನ ಮಾಡ್ಕೊಳ್ತೀವಿ. ನಿಮಗೆ ಪ್ರತಿ ಸಾರಿ ಲೀಟರ್ನ ಚೆನ್ನಾಗಿ ಓದ್ಕೊಂಡ್ರೆ ನಮಗೆ ಆ ಲಾವಣಿಗಳನ್ನ ಮತ್ತೆ ಮತ್ತೆ ಕೇಳ್ತಾನೆ ಹೋಗ್ತಾರೆ. ಹಾಗಾಗಿ ಜನಪದ ಲಾವಣಿಗಳು ನಮಗೆ ಆ ಹಿನ್ನೆಲೆ ಒಳಗಡೆ ಗುರುತಿಸ್ಕೊಳ್ತದೆ ಅಂತಕ್ಕಂಥದ್ದು. ಇನ್ನ ನಿಮಗೆ ಮುಂದುವರೆದು ನೋಡೋದಾದ್ರೆ ಜನಪದ ವೃತ್ತಿಗಾಯಕರ ಪರಂಪರೆಯನ್ನ ಬಹಳಷ್ಟು ಸಾರಿ ಪ್ರಶ್ನೆಗಳಾಗಿ ಕೇಳಿರ್ತಕ್ಕಂಥದ್ದು, ಮಹಾಕಾವ್ಯಗಳನ್ನ ಕೇಳಿರ್ತಕ್ಕಂಥದ್ದು. ನೋಡಿ, ಇಲ್ಲೊಂದಿಷ್ಟು ಮಹಾಕಾವ್ಯಗಳಿಂದ ಶುರು ಮಾಡ್ಕೊಳ್ಳೋಣ, ಯಾಕಂದ್ರೆ ನಿಮ್ ಟೆಕ್ಸ್ಟ್ ಇರೋದು ಆ ಹಿನ್ನೆಲೆ ಒಳಗಡೆನೆ ಇದೆ. ಜನಪದ ಮಹಾಕಾವ್ಯಗಳನ್ನ ಕುರಿತು ನಾವು ನೋಡೋದಾದ್ರೆ ಬಹುತೇಕ ಎಲ್ಲ ಭಾಷೆಗಳಲ್ಲಿಯೂ ಕೂಡ ಮಹಾಕಾವ್ಯಗಳು ಸಿಗ್ತಾ ಹೋಗ್ತವೆ. ಅದರಲ್ಲೂ ಕೂಡ ಕನ್ನಡದ ಮಟ್ಟಿಗೆ ಸುಮಾರು
ಏಳೆಂಟು ಮಹಾಕಾವ್ಯಗಳು ನಮಗೆ ದೊರೆತಿರ್ತಕ್ಕಂಥದ್ದನ್ನ ಕಾಣ್ತೀವಿ. ಈ ಮಹಾಕಾವ್ಯಗಳನ್ನ ಗುರುತಿಸೋ ಪ್ರಯತ್ನಗಳು ನಾನು ಆವಾಗ ಹೇಳಿದೆ, ಪಿ.ಕೆ. ರಾಜಶೇಖರ್ ಅವರು ಮಲೆ ಮಹದೇಶ್ವರ ಮಂಟೇಸ್ವಾಮಿಯನ್ನ ಗುರುತಿಸ್ತಾರೆ. ನಮಗೆ ಯಲ್ಲಮನ ಸಂಪ್ರದಾಯವನ್ನ ಕುರಿತ ಹಾಗೇನೆ ಅವಾಗ್ಲೇ ಹೇಳಿದೆ, ಕ್ಯಾತನಹಳ್ಳಿ ರಾಮಣ್ಣ ಅವರು ಸಂಪಾದನೆ ಮಾಡಿರ್ತಕ್ಕಂಥದ್ದು. ಆಮೇಲೆ ಬೇರೆ ಬೇರೆ ಮಹಾಕಾವ್ಯಗಳನ್ನ ಬೇರೆ ಬೇರೆಯವರು ಸಂಪಾದನೆ ಮಾಡಿರೋದನ್ನು ಕೂಡ ನಾವು ಗುರುತಿಸ್ಬೋದು. ಈ ಮಹಾಕಾವ್ಯ ಪರಂಪರೆ ಇದೆಯಲ್ಲ, ಇದ್ರಲ್ಲಿ ನಿಮಗೆ ಒಂದು ಪ್ರಶ್ನೆ, ಎರಡು ಪ್ರಶ್ನೆಗಳು ಕಡ್ಡಾಯವಾಗಿ ಇರ್ತವೆ ಅಂತಕ್ಕಂಥದ್ದು. ನೀವು ಮಲೆ ಮಹದೇಶ್ವರ ಮಹಾಕಾವ್ಯ ನೋಡಿ, ಅದ್ರೊಳಗಡೆ ಇದು ಶೈವ ಸಂಪ್ರದಾಯದ ಹಿನ್ನೆಲೆಯಲ್ಲಿ ಇರ್ತಕ್ಕಂಥ ಮಹಾಕಾವ್ಯ ಇದು. ಇದರಲ್ಲಿ 7 ಸಾಲುಗಳಿದಾವೆ ಅಂತಕ್ಕಂಥದ್ದು. ಇದನ್ನು ಕೇಳಿದಾರೆ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ, ಮಲೆ ಮಹದೇಶ್ವರ ಮಹಾಕಾವ್ಯದಲ್ಲಿ 7 ಸಾಲುಗಳು ಇರ್ತಕ್ಕಂಥದ್ದು. ಅದರಲ್ಲಿ ಸಂಕಮನ ಸಾಲು ಯಾವ ಮಹಾಕಾವ್ಯದಲ್ಲಿ ಬರ್ತದೆ ಅಂತಂದೇಳಿ ಕೇಳಿದ್ದಾರೆ. ಹಾಗಾಗಿ ಈ 7 ಮಹಾಕಾವ್ಯಗಳ ಒಳಗಡೆ ನಾನು ಹೇಳ್ತೀನಿ ನೋಡಿ, ಆ 7 ಸಾಲುಗಳನ್ನ. ತಾಳುಗತೆ ಅಂತಕ್ಕಂಥದ್ದು ಮೊದಲು, ಆನಂತರ ಶ್ರವಣ ದೊರೆಯ ಸಾಲು ಅಂತಕ್ಕಂಥದ್ದು ಎರಡನೇದು, ಆಲಂಬಾಡಿ ಜುಂಜೇಗೌಡನ ಸಾಲು, ಸಂಕಮ್ಮನ ಸಾಲು, ಇಕ್ಕೇರಿ ದೇವಮ್ಮನ ಸಾಲು, ಬೇವಿನಹಟ್ಟಿ ಕಾಳಮ್ಮನ ಸಾಲು, ಹಾಗೇನೆ ಸರಗೂರಯ್ಯನ ಸಾಲು ಅಂತಕ್ಕಂಥ ಕೃತಿಗಳು 7 ಸಾಲುಗಳಿದಾವೆ. ಈ ಮಲೆ ಮಹದೇಶ್ವರ ಸಂಪ್ರದಾಯವನ್ನ ದೇವರ ಗುಡ್ಡರು ಅಂತ ಕರೀತಾರೆ. ಈ ಕಾವ್ಯವನ್ನ ಹಾಡ್ತಕ್ಕಂಥವ್ರು ಇವರು ಗುರು ದೀಕ್ಷೆಯ ಮೂಲಕ ಶಿಷ್ಯ ವೃತ್ತಿಯನ್ನ ಪಡಿತಾರೆ ಅಥವಾ ಈ ಸಂಪ್ರದಾಯಕ್ಕೆ ಕಾಲಿಡ್ತಾರೆ ಅಂತಕ್ಕಂಥದ್ದು. ಮಲೆ ಮಹದೇಶ್ವರ ಮಹಾಕಾವ್ಯ ಹಾಡ್ತಕ್ಕಂಥವ್ರನ್ನ ಕಂಸಾಳೆ, ಈ ವೃತ್ತಿ ಗಾಯಕರನ್ನ ಕಂಸಾಳೆಯವರು ಅಂತಂದೇಳಿ ಕರೀತಾರೆ. ಇವರ ಮೂಲ ನೆಲೆ ಮಹದೇಶ್ವರ ಬೆಟ್ಟ. ಇದಷ್ಟಲ್ದೇನೆ ಮೈಸೂರು, ಮಂಡ್ಯ, ಚಾಮರಾಜನಗರ, ರಾಮನಗರ, ಬೆಂಗಳೂರು ಈ ಭಾಗದ ಒಳಗಡೆ ಮಲೆ ಮಹದೇಶ್ವರನ ಭಕ್ತರು ಮತ್ತೆ ಆ ಸಂಪ್ರದಾಯ ಅಂತಕ್ಕಂಥದ್ದು ಅತ್ಯಂತ ಹೆಚ್ಚು ಅಲ್ಲಿರ್ತಕ್ಕಂಥದ್ದು. ಈ ಸಂಪ್ರದಾಯದವರ ಆರಾಧ್ಯ ದೈವ ಮಹದೇಶ್ವರ ಆಗಿದ್ದಾನೆ. ಇದು ಶೈವ ಸಂಪ್ರದಾಯಕ್ಕೆ ಸೇರಿರ್ತಕ್ಕಂಥದ್ದು. ಈ ಗಾಯಕರನ್ನ, ಈ ಮಲೆ ಮಹದೇಶ್ವರ ಕಾವ್ಯವನ್ನ ಹಾಡ್ತಕ್ಕಂಥವ್ರನ್ನ ದೇವರ ಗುಡ್ಡರು ಅಂತ ಕರೀತಾರೆ. ಇದರಲ್ಲಿ ಬಳಸ್ತಾ ಇರ್ತಕ್ಕಂಥ ವಾದ್ಯ ಕಂಸಾಳೆ. ಇದನ್ನ ಬಹಳಷ್ಟು ಸಾರಿ ಪ್ರಶ್ನೆಗಳನ್ನು ಕೇಳ್ತಾರೆ ನೋಡಿ. ದೇವರ ಗುಡ್ಡರು ಅಂತ ಕೊಟ್ಟು, ನೀಲಗಾರರು, ಚೌಡಿಕೆಯರು ಅಂತ ಕೊಟ್ಬಿಟ್ಟು, ಇನ್ನೊಂದು ಭಾಗದಲ್ಲಿ ಮಲೆ ಮಹದೇಶ್ವರ, ಮಂಟೇಸ್ವಾಮಿ, ಯಲ್ಲಮ್ಮನ ಕಾವ್ಯ, ಮೈಲಾರಲಿಂಗ ಅಂತ ಹಿಂಗ್ ಕೊಡ್ತಾರೆ, ಹೊಂದಿಸಿ ಬರೆಯಿರಿ. ಬಹಳಷ್ಟು ಸಾರಿ ಪ್ರಶ್ನೆ ಆಗಿದೆ ಇದು. ಇದನ್ನ ನೋಡಿದ್ರೆ ನಿಮ್ಗೆ ಆರಾಮಾಗಿ ಒಂದು ಅಂಕ ಬರ್ತದೆ ಅಂತಕ್ಕಂಥದ್ದು. ದೇವರ ಗುಡ್ಡ ಸಂಪ್ರದಾಯ ಮಲೆ ಮಹದೇಶ್ವರವನ್ನ ಹೇಳ್ತಾರೆ. ಇದ್ರೊಳಗಡೆ 7 ಸಾಲುಗಳಿದಾವೆ ಅಂತ ನಾನು ಆವಾಗ್ಲೇ ಹೇಳಿದೆ. ಇದು ನಿಮಗೆ ಮಲೆ ಮಹದೇಶ್ವರ ಕಾವ್ಯವನ್ನ ಕುರಿತ ಹಾಗೆ ಮಾಹಿತಿ. ಬಹಳ ದೊಡ್ಡ ಪರಂಪರೆ ಇದೆ ಇದು. ನೀವು ಅದು ಒಂದೊಂದು ಸಾಲುಗಳು ತುಂಬಾ ದೀರ್ಘವಾಗಿರ್ತಕ್ಕಂಥದ್ದು. 7 ಸಾಲುಗಳನ್ನು 7 ರಾತ್ರಿ ಹಾಡ್ತಾರ ಅವರು. ಕಂಸಾಳೆಯನ್ನ ಬಡ್ಕೊಂಡು ಆ ದೇವರ ಗುಡ್ಡರು ಹಾಡ್ತಾರೆ ಅಂತಕ್ಕಂಥದ್ದು. ಇದೊಂದು ಧಾರ್ಮಿಕ ಪರಂಪರೆ ಇದು. ಧಾರ್ಮಿಕ ಪರಂಪರೆ ಇದು, ಲೌಕಿಕ ಪರಂಪರೆ ಅಲ್ಲ. ಕಂಸಾಳೆ ಅಥವಾ ಈ ಏನದು ಮಲೆ ಮಹದೇಶ್ವರ ಸಂಪ್ರದಾಯ ಅಂತಕ್ಕಂಥದ್ದು. ಎರಡನೇದು ಮಂಟೇಸ್ವಾಮಿ ಸಂಪ್ರದಾಯ. ಇದು ಕೂಡ ಶೈವ ಸಂಪ್ರದಾಯವನ್ನ ಒಳಗೊಂಡಿರ್ತಕ್ಕಂಥದ್ದು. ಈ ಕಾವ್ಯವನ್ನ ಹಾಡ್ತಕ್ಕಂಥವ್ರನ್ನ, ಗಾಯಕರನ್ನ ನೀಲಗಾರರು ಅಂತ ಕರೀತಾರೆ. ಮಂಟೇಸ್ವಾಮಿ ಮಹಾಕಾವ್ಯವನ್ನ ಹಾಡ್ತಕ್ಕಂಥವ್ರನ್ನ ನೀಲಗಾರರು ಅಂತ ಕರೀತಾರೆ. ಇದು ಕೂಡ ಶೈವ ಸಂಪ್ರದಾಯಕ್ಕೆ ಸೇರ್ಕೊಂಡಿರ್ತಕ್ಕಂಥದ್ದು. ಇದರ ವಾದ್ಯ, ಇವರು ಹಾಡ್ತಕ್ಕಂಥ ಸಂದರ್ಭದಲ್ಲಿ ನುಡಿಸುವ ವಾದ್ಯ ತಂಬೂರಿ. ಈ ತಂಬೂರಿ ಹಾವಿನ ಹೆಡೆಯ ರೂಪದಲ್ಲಿ ಇರ್ತದೆ ಅಂತಕ್ಕಂಥದ್ದು. ಗಗ್ಗರ ಮತ್ತೆ ಡಕ್ಕೆ, ಇವಿಷ್ಟು ಕೂಡ ಇದರ ವಾದ್ಯಗಳು. ನೀಲಗಾರರು ಮಂಟೇಸ್ವಾಮಿ ಮಹಾಕಾವ್ಯವನ್ನ ಹಾಡ್ತಾ, ಇದು ಕೂಡ ಒಂದು ಧಾರ್ಮಿಕ ಪಂಥ. ಇವರು ಕೂಡ ಆ ಪರಂಪರೆಯನ್ನ ಮುಂದುವರ್ಸ್ಕೊಂಡು ಹೋಗ್ತಾರೆ. ಇದು ಕೂಡ ಗುರು ಪದ್ಧತಿಯಿಂದ ದೀಕ್ಷೆಯನ್ನ ಪಡಿತಕ್ಕಂಥದ್ದು. ನೀಲಗಾರ ಪರಂಪರೆಯು ಕೂಡ ಗುರು ಮುಖೇನಯೇ ದೀಕ್ಷೆಯನ್ನ ಪಡಿತಕ್ಕಂಥದ್ದು. ಮಂಟೇಸ್ವಾಮಿಯನ್ನ ದರಗೆ ದೊಡ್ಡವರು ಅಂತ ಕರೀತಾರೆ. ಬಹಳಷ್ಟು ಸಾರಿ ಕೇಳಿದರೆ, ದರಗೆ ದೊಡ್ಡವರು ಅಂತ ಕರೆಯುವ ಸಾಂಸ್ಕೃತಿಕ ನಾಯಕ, ಧಾರ್ಮಿಕ ನಾಯಕ ಯಾರು ಅಂತ. ಹಾಗಾಗಿ ದರಗೆ ದೊಡ್ಡವರು ಅಂತ ಕರೆಯೋದು ಮಂಟೇಸ್ವಾಮಿಯನ್ನ. ಗನನೀಲಿ ಅಂತ ಕರೀತಾರೆ ಇವನನ್ನ. ಆದಿಜ್ಯೋತಿ ಅಥವಾ ಪರಂಜ್ಯೋತಿ ಅನ್ನೋ ಹೆಸರುಗಳಲ್ಲಿ ಮಂಟೇಸ್ವಾಮಿಯನ್ನ ಗುರುತಿಸೋ ಪ್ರಯತ್ನಗಳನ್ನು ಮಾಡ್ತಾರೆ. ಈ ಮಂಟೇಸ್ವಾಮಿ ಕಾವ್ಯದಲ್ಲಿ ಕೂಡ ಅನೇಕ ಸಾಲುಗಳಿದಾವೆ. ದರಗೆ ದೊಡ್ಡವರ ಸಾಲು, ಕಲ್ಯಾಣ ಪಟ್ಟಣದ ಸಾಲು, ಗಾರುಡಿಗರನ್ನ ಗೆದ್ದ ರಾಚಪ್ಪಾಜಿ, ದೊಡ್ಡಮ್ಮ ತಾಯಿಯನ್ನು ಪಡೆದ ಸಾಲು, ಸಕರಾಯ ಪಟ್ಟಣದ ರಾಜಕುಮಾರ, ದರಗೆ ದೊಡ್ಡವರಿಗೆ ನಾಮಕರಣ, ಮೊಪ್ಪೇಗೌಡನಪುರದ ಸಾಲು, ಕೆಂಪಾಚಾರಿ ಸಾಲು, ಗನನೀಲಿ ಸಿದ್ದಯ್ಯ, ಅಲಗೂರಿನ ಪವಾಡ, ಪಾತಾಳ ಬಾವಿಯಲ್ಲಿ ಪವಡಿಸಿದ ಸಾಲು, ರಾಚಪ್ಪಾಜಿ ಸಾಲು, ಚಿಕ್ಕಲ್ಲೂರು ಸಾಲು ಅಂತಕ್ಕಂತ 12 ಸಾಲುಗಳು, 13 ಸಾಲುಗಳು
ಈ ಮಂಟೇಸ್ವಾಮಿ ಪ್ರಕಾರದ ಒಳಗಡೆ ಇದೆ ಅಂತ. ಇದು ಕೂಡ ನಾನು ಅವಾಗ್ಲೇ ಹೇಳಿದ ಹಾಗೆ ಆ ಬೆಂಗಳೂರು, ಮಂಡ್ಯ, ಮೈಸೂರು ಈ ಭಾಗದಲ್ಲಿ ಹೆಚ್ಚು ಪ್ರಚಲಿತವಾಗಿರ್ತಕ್ಕಂಥದ್ದು. ಕೆಂಪು ಪೇಟ, ಕರಿ ನಿಲುವಂಗಿ, ಕಚ್ಚೆ ಪಂಜೆ ಹಾಕಿರ್ತಾರೆ, ವಿಭೂತಿಗಳನ್ನ ಕೊರಳಲ್ಲಿ ರುದ್ರಾಕ್ಷಿ ಮಾಲೆಗಳನ್ನ ಹಾಕ್ತಾರೆ. ಇದು ನಮಗೆ ಮಂಟೇಸ್ವಾಮಿ ಪರಂಪರೆ ಒಳಗಡೆ ಕೂಡ ಹಾಗೇನೆ ವಿಭೂತಿ ರುದ್ರಾಕ್ಷಿಗಳು ಅದರ ಸಂಕೇತ, ಗಾಯಕರ ಸಂಕೇತ ಅಂತ. ಅನಂತರದಲ್ಲಿ ಯಲ್ಲಮ್ಮನ ಸಂಪ್ರದಾಯ ಇದೆ ನಿಮಗೆ. ಇದು ಮೊಟ್ಟ ಮೊದಲ ಮಹಿಳಾ ಮಹಾಕಾವ್ಯ. ಇದು ನಮ್ಮ ಪುರಾಣದ ಒಳಗಡೆ, ಜನಪದ ಪುರಾಣದ ಒಳಗಡೆ ಸಿಗ್ತಕ್ಕಂಥದ್ದು. ಈ ಜನಪದ ಪುರಾಣದ ಒಳಗಡೆ ಮಾತಂಗಿ ಸಂಪ್ರದಾಯ ಇರ್ತಕ್ಕಂಥದ್ದನ್ನು ಕೂಡ ನಾವು ಗುರುತಿಸ್ತೀವಿ. ಈ ಸಂಪ್ರದಾಯದಲ್ಲಿ ಗುರುತಿಸುವಂತವ್ರನ್ನ ನಾವು ಗಾಯಕರನ್ನ ಚೌಡಿಕೆಯರು ಅಂತ ಕರಿತೀವಿ. ಯಲ್ಲಮ್ಮನ ಸಂಪ್ರದಾಯದವ್ರನ್ನ ಚೌಡಿಕೆಯರು ಅಂತ ಕರಿತೀವಿ. ಇವ್ರಿಗೆ ಬೇರೆ ಬೇರೆ ಹೆಸರುಗಳಿಂದಲೂ ಕೂಡ ಗುರುತಿಸ್ತಾರೆ. ಜೋಗತಿ, ಜೋಗಪ್ಪ ಅಂತ ಕರೀತಾರೆ. ಗೊಂದಲಿಗರು ಅಂತಾನೂ ಕೂಡ ಕರೀತಾರೆ. ಈ ಯಲ್ಲಮ್ಮನ ಮಹಾಕಾವ್ಯವನ್ನ ಹಾಡ್ತಕ್ಕಂಥವ್ರು ಜೋಗತಿ ಸಂಪ್ರದಾಯದ ಜೋಗತಿಗಳು ಆಗಿರ್ತಾರೆ, ಗೊಂದಲಿಗರು ಆಗಿರ್ತಾರೆ. ಈ ಗೊಂದಲಿಗರು ಶಕ್ತಿ ದೇವತಾ ಆರಾಧಕರವರು. ಹಾಗಾಗಿ ಯಲ್ಲಮ್ಮನನ್ನು ಕೂಡ ತಮ್ಮ ಕಾವ್ಯದ ಭಾಗವಾಗಿ ಹೇಳ್ತಾರೆ. ಹಾಗಾಗಿ ಚೌಡಿಕೆಯರು ಆ ಪರಂಪರೆಯಲ್ಲಿ ಅವರು ಕೂಡ ಗುರುತಿಸ್ಕೊಳ್ತಾರೆ. ಇವರ ಮೂಲ ನೆಲೆ ಸೌದತ್ತಿ, ಹುಲ್ಗಿ ಮತ್ತೆ ದಾವಣಗೆರೆ ಹತ್ರ ಉಚ್ಚಂಗಿ ದುರ್ಗ ಹತ್ರ. ಈ ಮೂರು ಕರ್ನಾಟಕದ ಒಳಗಡೆ ಇರ್ತಕ್ಕಂಥ ಬಹಳ ಮೂಲ ನೆಲೆಗಳು. ಸೌದತ್ತಿ ಯಲ್ಲಮ್ಮನೇ, ಹುಲ್ಗಮ್ಮ, ಯಲ್ಲಮ್ಮ ಇವರೇ ಅವರ ಆರಾಧ್ಯ ದೈವ. ಇಲ್ಲಿ ಬಳಸುವ ವಾದ್ಯ ಚೌಡಿಕೆ. ನೋಡಿ, ಇದನ್ನು ಬಹಳಷ್ಟು ಸಾರಿ ಕೇಳಿದ್ದಾರೆ. ಯಲ್ಲಮ್ಮನ ಸಂಪ್ರದಾಯದ ಒಳಗಡೆ ಇರ್ತಕ್ಕಂಥದ್ದು ಇದು ಚೌಡಿಕೆ ಇದು ಇರ್ತಕ್ಕಂಥದ್ದು. ಇವರು ವೇಷಭೂಷಣಗಳು ಅಂತ ಬಂದಾಗ ಇವರು ಯಲ್ಲಮ್ಮನ ಜಗವನ್ನ ಓರ್ತಾರೆ. ಜಗ ಅಂದ್ರೆ ಒಂದು ಬುಟ್ಟಿಯಲ್ಲಿ ಯಲ್ಲಮ್ಮನ ಮುಖವನ್ನ ಮಾತ್ರ ಇಟ್ಕೊಂಡು ನವಿಲುಗರಿಗಳಿಂದ ಸೀರೆ ಕುಪ್ಪಸಗಳಿಂದ, ಬೇವಿನ ಸೊಪ್ಪುಗಳಿಂದ ಅಲಂಕಾರ ಮಾಡ್ಕೊಂಡಿರ್ತಾರೆ. ಅದನ್ನ ನಾವು ಜಗ ಅಂತ ಕರಿತೀವಿ. ಭಂಡಾರ ಯಲ್ಲಮ್ಮನ ಜಗ ಇವರ ಒಂದು ಇದು. ಇವರು ಕೂಡ ಉತ್ತರ ಕರ್ನಾಟಕ ಭಾಗದಲ್ಲಿ, ಮಧ್ಯ ಕರ್ನಾಟಕ ಭಾಗದಲ್ಲಿ ಅತ್ಯಂತ ಹೆಚ್ಚು ಈ ಸಂಪ್ರದಾಯ ಇರೋದನ್ನ ಗುರುತಿಸ್ತೀವಿ. ಹಾಗೇನೆ ಮುಂದಿದ್ದು ಜುಂಜಪ್ಪನ ಕಾವ್ಯ. ಇದು ಕಾಡುಗೊಲ್ಲರ ಮಹಾಕಾವ್ಯ. ಒಂದು ಬುಡಕಟ್ಟು ಸಮುದಾಯದ ವೀರನನ್ನ ಕುರಿತ ಹಾಗೆ ಇರ್ತಕ್ಕಂಥ ಮಹಾಕಾವ್ಯ ಇದು. ಕಾಡುಗೊಲ್ಲ ಬುಡಕಟ್ಟು ಸಮುದಾಯ ಜುಂಜಪ್ಪನನ್ನ ಆರಾಧ್ಯ ದೈವವಾಗಿ ಮಾಡ್ಕೊಳ್ತೀವಿ. ಈಗ ನೋಡಿ, ಪ್ರತಿಯೊಂದು ದೈವವೂ ಕೂಡ ಬೇರೆ ಬೇರೆ ಪವಾಡ ಪುರುಷರಾಗಿ ಗುರುತಿಸ್ಕೊಳ್ತಾರೆ. ಇಲ್ಲಿ ಜುಂಜಪ್ಪನು ಕೂಡ ವೀರಭದ್ರನ ಅವತಾರ ಅಂತಂದೇಳಿ ಕಾಡುಗೊಲ್ಲರು ನಂಬ್ತಾರೆ. ಇದ್ರ ಒಳಗಡೆ ಕಾಡುಗೊಲ್ಲ ಸಂಪ್ರದಾಯವನ್ನ ಗಣೆ ಸಂಪ್ರದಾಯ ಅಂತ ಕರೀತಾರೆ. ಇದು ಕೊಳಲಿಗಿಂತ ಸ್ವಲ್ಪ ಉದ್ದವಾಗಿರ್ತಕ್ಕಂಥ ವಾದ್ಯ. ಈ ಸಂಪ್ರದಾಯವನ್ನ ಹಾಡ್ತಕ್ಕಂಥವ್ರು ಗಣೆ ವಾದ್ಯವನ್ನ ಹೇಳ್ತಾ ಹಾಡ್ತಾರೆ ಜುಂಜಪ್ಪನ ಕಾವ್ಯವನ್ನ. ಇದು ತುಂಬಾ ದೀರ್ಘವಾಗಿರ್ತಕ್ಕಂಥ ಕಾವ್ಯ. ಈ ಜುಂಜಪ್ಪ ಪಶುಪಾಲನಾ ವೃತ್ತಿಯನ್ನ ಮಾಡ್ತಾ ಇರ್ತಕ್ಕಂಥವ್ನು. ಚಿತ್ರದುರ್ಗ, ತುಮಕೂರು ಭಾಗದಲ್ಲಿ ಅತ್ಯಂತ ಹೆಚ್ಚು ಬಳಕೆಯಲ್ಲಿರುವ ಸಂಪ್ರದಾಯ ಇದು. ಬಡಮೈಲ ಅಂತಕ್ಕಂಥದ್ದು ಅವನ ಓರಿಯ ಹೆಸರು. ಜುಂಜಪ್ಪನ ಎತ್ತಿನ ಹೆಸರು ಬಡಮೈಲ ಅಂತಕ್ಕಂಥದ್ದು. ಅವೆರಡೂ ಕೂಡ ಆ ಸಮುದಾಯದ ಸಾಂಸ್ಕೃತಿಕ ದೈವಗಳಾಗಿ ಗುರುತಿಸ್ಕೊಂಡಿದ್ದಾವೆ ಅಂತಕ್ಕಂಥದ್ದು. ಇವತ್ತಿಗೂ ಕೂಡ ಕಾಡುಗೊಲ್ಲರು ಪಶುಪಾಲನಾ ವೃತ್ತಿಯನ್ನ ಮಾಡ್ತಾ ಇರ್ತಕ್ಕಂಥದ್ದು. ಮತ್ತೆ ಜುಂಜಪ್ಪನನ್ನ, ಬಡಮೈಲನನ್ನ ದೈವವಾಗಿ ಆರಾಧಿಸ್ತಕ್ಕಂಥದ್ದನ್ನು ನಾವು ಕಾಣ್ತೀವಿ ಅಂತಕ್ಕಂಥದ್ದು. ಹಾಗೇನೆ ಮೈಲಾರಲಿಂಗದ ಮಹಾಕಾವ್ಯ. ಇದು ಉತ್ತರ ಕರ್ನಾಟಕದಲ್ಲಿ ಹೆಚ್ಚು ಪ್ರಚಲಿತದಲ್ಲಿ ಇರ್ತಕ್ಕಂಥ ಒಂದು ಸಂಪ್ರದಾಯ. ಮಹಾರಾಷ್ಟ್ರದ ಖಂಡೋಬಾ ದೇವರನ್ನ ಮೈಲಾರಲಿಂಗನ ಅವತಾರ ಅಂತಂದೇಳಿ ಕರ್ನಾಟಕದಲ್ಲಿ ಗುರುತಿಸಲಾಗ್ತದೆ. ಡಾಕ್ಟರ್ ಎಂ ಬಿ ನೇಗಿನಾಳ ಅವರು ಈ ಮೈಲಾರಲಿಂಗನ ಕಾವ್ಯವನ್ನ ಸಂಪಾದನೆ ಮಾಡ್ತಾರೆ. ಈ ಮೈಲಾರಲಿಂಗನ ಸಂಪ್ರದಾಯವನ್ನ ಹಾಡ್ತಕ್ಕಂಥವ್ರನ್ನ ಗೊರವರು ಅಂತ ಕರಿತೀವಿ. ಗೊರವರು ಅಥವಾ ಗುಡ್ಡರು ಅಂತಾನು ಕೂಡ ಕರೀತಾರೆ ಇವ್ರನ್ನ. ದೇವರ ಗುಡ್ಡರು ಅಂತಂದೇಳಿ ಇವ್ರನ್ನು ಕೂಡ ಗುರುತಿಸೋ ಪ್ರಯತ್ನವನ್ನು ಮಾಡ್ತಾರೆ. ಆದ್ರೆ ಇವ್ರ ಸಂಪ್ರದಾಯವನ್ನು ಗೊರವರ ಸಂಪ್ರದಾಯ ಅಂತಾನೆ ಗುರುತಿಸ್ತಾರೆ. ಮೈಲಾರ ಇವರ ಆರಾಧ್ಯ ದೈವ. ಇವರು ಮೈಲಾರಲಿಂಗ, ಗುಡದಯ್ಯ, ಬೀರಪ್ಪ ಈ ತರದ ಬೇರೆ ಬೇರೆ ದೇವರುಗಳ ಕಥನವನ್ನು ಕೂಡ ಇವರು ಹೇಳ್ತಾರೆ ಅಂತಕ್ಕಂಥದ್ದು. ಇವರ ವಾದ್ಯ ಡಮರುಗ, ಡೊಳ್ಳು ಮತ್ತು ಕೊಳಲು. ಇವು ಮೂರು ಕೂಡ ಇವರ ವಾದ್ಯಗಳಾಗಿ ಬಳಸ್ತಾರೆ ಅಂತಕ್ಕಂಥದ್ದು. ಕವಡೇಸರ, ಕಂಬಳಿ, ತ್ರಿಶೂಲ ಮತ್ತು ಭಂಡಾರದ ಚೀಲ ಇವರ ವೇಷಭೂಷಣಗಳಲ್ಲಿ ಇರ್ತದೆ ಅಂತಕ್ಕಂಥದ್ದು. ತಲೆಗೆ ಮುಂಡಾಸನ್ನು ಸುತ್ತಿರ್ತಾರೆ. ಕಂಬಳಿಯ ನಿಲುವಂಗಿಯನ್ನ ಹಾಕಿರ್ತಾರೆ. ತ್ರಿಶೂಲವನ್ನ ಕೈಲಿ ಹಿಡಿದಿರ್ತಾರೆ. ಭಂಡಾರದ ಚೀಲವನ್ನ ಹೆಗಲಿಗೆ ಹಾಕೊಂಡಿರ್ತಾರೆ. ಇದು ಅವರ ವೇಷಭೂಷಣಗಳು ಅಂತಕ್ಕಂಥದ್ದು.
ಹಾಗೇನೆ ನಮ್ಮಲ್ಲಿ ಮತ್ತೆ ಎರಡು ಮಹಾಕಾವ್ಯಗಳು ಅಂತಂದ ಹೇಳಿದ್ರೆ ಸಿರಿ ಮಹಾಕಾವ್ಯ ದಕ್ಷಿಣ ಕನ್ನಡದ ಅಲ್ಲಿರ್ತಕ್ಕಂಥದ್ದು. ಇದನ್ನ ತುಳು ನಾಡಿನ ಮಹಾಕಾವ್ಯ ಅಂತಾನು ಕೂಡ ಕರೀತಾರೆ, ತುಳು ಪಾಡ್ದಾನ ಅಂತಾನು ಕೂಡ ಕರೀತಾರೆ. ಈ ತುಳು ಭಾಷೆ ಇದು ಕನ್ನಡದಲ್ಲಿ ಇಲ್ಲ. ಸಿರಿ ಮಹಾಕಾವ್ಯ ತುಳು ಭಾಷೆಯಲ್ಲಿದೆ. ಇದನ್ನ ಒಂದ್ಸಾರಿ ಕೇಳಿದೆ. ಹಾಗಾಗಿ ಆ ಇದನ್ನ 15,883 ಸಾಲುಗಳು ಈ ಸಿರಿ ಮಹಾಕಾವ್ಯದ ಒಳಗಡೆ ಇದಾವೆ. ಸಿರಿ ಜಾತ್ರೆಯಲ್ಲಿ ಮಾತ್ರ ಈ ಸಿರಿ ಕಾವ್ಯವನ್ನ ಹಾಡ್ಲಾಗ್ತದೆ ಅಂತಕ್ಕಂಥದ್ದು. ಲಾರಿ ಹಾಂಕೋ ಅಂತಕ್ಕಂಥ ಜಾನಪದ ವಿದ್ವಾಂಸ, ನೋಡಿ ಮಹತ್ವ ಇದು, ಇದನ್ನೊಂದು ಈ ಕಡೆ ಕೇಳಿದ್ದಾರೆ. ಲಾರಿ ಹಾಂಕೋ ಅಂತಕ್ಕಂಥ ಜಾನಪದ ವಿದ್ವಾಂಸ ಈ ಸಿರಿ ಮಹಾಕಾವ್ಯವನ್ನ ಇಂಗ್ಲಿಷ್ಗೆ ಅನುವಾದ ಮಾಡಿದ್ದಾರೆ. ಸಿರಿ ಮಹಾಕಾವ್ಯವನ್ನ ಇಂಗ್ಲಿಷ್ಗೆ ಆ ಲಾರಿ ಲಾರಿ ಹ್ಯಾಂಕೋ ಅಂತಕ್ಕಂಥ ವಿದ್ವಾಂಸ ಅನುವಾದ ಮಾಡಿರ್ತಕ್ಕಂಥದ್ದನ್ನ ಗಮನಿಸಬಹುದು. ಅದ್ರ ಜೊತೆಗೆ ಈ ಸಿರಿಗೆ ದಕ್ಷಿಣ ಕನ್ನಡದ ಒಳಗಡೆ 5 ದೇವಾಲಯಗಳಿದಾವೆ ಬೇರೆ ಬೇರೆ ಪ್ರದೇಶಗಳಲ್ಲಿ. ಇವಳು ಒಬ್ಬ ಸಾಂಸ್ಕೃತಿಕ ನಾಯಕಿ, ಒಂದು ವ್ಯವಸ್ಥೆಗೆ ಬಲಿಯಾದ ನಾಯಕಿಯಾಗಿ ಗುರುತಿಸ್ಕೊಳ್ತಾರೆ. ಮೇಲಿನ ಎಲ್ಲರೂ ಕೂಡ ನಮಗೆ ಪುರಾಣದ ವ್ಯಕ್ತಿಗಳಾಗಿ ಗುರುತಿಸ್ಕೊಂಡ್ರೆ, ಸಿರಿ ಮತ್ತೆ ಕೋಟಿ ಚೆನ್ನಯ್ಯನಂತ ಮಹಾಕಾವ್ಯಗಳೇನಿದಾವಲ್ಲ ಅವು ನಮ್ಮ ಸಾಮಾಜಿಕ ಮಹಾಕಾವ್ಯಗಳಾಗಿ ಗುರುತಿಸ್ಕೊಳ್ತವೆ. ತುಳುನಾಡಿನ ಮತ್ತೊಂದು ಮಹಾಕಾವ್ಯ ಅಂದ್ರೆ ಕೋಟಿ ಚೆನ್ನಯ್ಯ ಅಂತಕ್ಕಂಥದ್ದು. ಇದು ಕೂಡ ಬಹಳ ಮಹತ್ವದ ಮಹಾಕಾವ್ಯ. ಸಾಮಾನ್ಯ ಯೋಧರಿಬ್ಬರ ಚರಿತ್ರೆ ಇದು. ಕೋಟಿ ಮತ್ತು ಚೆನ್ನಯ್ಯ ಅಂತಕ್ಕಂಥ ಇಬ್ರು ಯೋಧರು ಉಳಿಗಮಾನ್ಯ ವ್ಯವಸ್ಥೆಯ ವಿರುದ್ಧ ಹೋರಾಟ ಮಾಡಿ ವೀರ ಮರಣವನ್ನ ಹಪ್ಪುವುದೇ ಈ ಮಹಾಕಾವ್ಯದ ವಸ್ತು ಅಂತಕ್ಕಂಥದ್ದು. ಇದು ಕೂಡ ತುಳುನಾಡಿನ ಮಹಾಕಾವ್ಯ ಅಂತಂದೇಳಿ ಇದನ್ನು ಕೂಡ ಗುರುತಿಸ್ತಾರೆ ಅಂತಕ್ಕಂಥದ್ದು. ಇದಿಷ್ಟು ಮಹಾಕಾವ್ಯ ಪರಂಪರೆ. ಇದನ್ನ ನೀವು ನೀಟಾಗಿ ನೋಡ್ಕೊಂಡ್ರಿ. ಇದ್ರಲ್ಲಿ ಬರುವ ಪ್ರಶ್ನೆಗಳು ಹಿಂಗೆ ಇರ್ತವೆ. ಕಂಸಾಳೆ ವಾದ್ಯ ಯಾವ ಮಹಾಕಾವ್ಯದಲ್ಲಿ ಬಳಕೆ ಆಗ್ತದೆ, ಅಥವಾ ನೀಲಗಾರರು ಅಂದ್ರೆ ಯಾವ ಸಂಪ್ರದಾಯದವರು, ಚೌಡಿಕೆ ಅವರು ಅಂದ್ರೆ ಯಾವ ಸಂಪ್ರದಾಯದವರು, ಹಿಂಗೇನೆ ಬರ್ತದೆ ಅದು. ಹಂಗಾಗಿ ಸ್ವಲ್ಪ ಇದನ್ನ ಗಮನಿಸಿ ನೀವು. ಒಂದ್ ಪ್ರಶ್ನೆ ಇದರಲ್ಲಿ ಇದ್ದೇ ಇರ್ತದೆ ಅಂತಕ್ಕಂಥದ್ದು. ಈ ಮಹಾಕಾವ್ಯಗಳಾದ ನಂತರದಲ್ಲಿ ಜನಪದ ವೃತ್ತಿಗಾಯಕ ಪರಂಪರೆ ಇದೆ ನಿಮಗೆ. ವೃತ್ತಿಗಾಯಕ ಪರಂಪರೆಯನ್ನ ಈ ಜಗತ್ತಿನ ಎಲ್ಲ ರಾಷ್ಟ್ರಗಳಲ್ಲಿಯೂ ಕೂಡ ನಾವು ಗುರುತಿಸ್ಕೊಳ್ತೀವಿ. ವೃತ್ತಿಗಾಯಕರು ಅಂದ್ರೆ 2 ವಿಧದಲ್ಲಿ ಗುರುತಿಸ್ಕೊಳ್ತೀವಿ ನಾವು. ಒಂದು, ಆಡುವಿಕೆಯನ್ನ ವೃತ್ತಿಯನ್ನಾಗಿ ಮಾಡ್ಕೊಂಡವ್ರನ್ನ ನಾವು ವೃತ್ತಿಗಾಯಕರು ಅಂತ ಕರಿತೀವಿ. ಆಡುವಿಕೆಯನ್ನ ಏನದು ಸಂತೋಷಕ್ಕಾಗಿ ಅಥವಾ ಮನರಂಜನೆಗಾಗಿ ಮಾಡ್ಕೊಳ್ಳೋದ್ರಿಂದ ನಾವು ವೃತ್ತಿಗಾಯಕರ ಅಲ್ಲ ಅಂತ ಹೇಳಿ ಭಾವಿಸ್ತೀವಿ ಅಂತಕ್ಕಂಥದ್ದು. ವೃತ್ತಿಗಾಯಕರ ಜೀವನವೇ ಹಾಡುವಿಕೆ ಅಂತಕ್ಕಂಥದ್ದು. ಇವರು ಒಂದು ನಿರ್ದಿಷ್ಟವಾದ ಧರ್ಮ, ದೈವ, ಆಚರಣೆ, ಸಂಪ್ರದಾಯಗಳನ್ನ ಕುರಿತು ಹಾಡ್ತಕ್ಕಂಥವ್ರನ್ನ ವೃತ್ತಿಗಾಯಕರು ಅಂತ ಕರಿತೀವಿ. ಹಾಗಾಗಿ ಹವ್ಯಾಸಿ ಕಲಾವಿದರಿಗಿಂತಲೂ ಕೂಡ ವೃತ್ತಿಗಾಯಕರು ಮಹತ್ವದ ಪಾತ್ರವನ್ನ ನಮ್ಮ ಜಾನಪದದಲ್ಲಿ ವಹಿಸ್ತಾರೆ ಅಂತಕ್ಕಂಥದ್ದು. ನೋಡಿ, ಇದು ಕೇವಲ ಭಾರತದಲ್ಲಿ ಮಾತ್ರ ವೃತ್ತಿಗಾಯಕ ಪರಂಪರೆ ಇರ್ಲಿಲ್ಲ. ಜಗತ್ತಿನ ಅನೇಕ ರಾಷ್ಟ್ರಗಳಲ್ಲಿ ವೃತ್ತಿಗಾಯಕ ಪರಂಪರೆ ಇತ್ತು. ನಿಮ್ಗೆ ನೆಕ್ಸ್ಟ್ ಪ್ರಶ್ನೆಗಳು ಬಂದ್ರು ಬರ್ಬೋದು. ರಷ್ಯಾದಲ್ಲಿ ಸೋಮಾರಾಕ್ಸಿ ಅಂತಕ್ಕಂಥ ವೃತ್ತಿಗಾಯಕರನ್ನ ಗುರುತಿಸ್ತಾರೆ. ಇವರು ಒಂದು ಬಗೆಯ ತಂತಿವಾದ್ಯವನ್ನ ಬಾರಿಸ್ಕೊಂಡು ರಷ್ಯಾ, ಉಕ್ರೇನ್, ಬಾಲ್ಕಿನ್, ಸ್ಲಾವಿಕ್ ಭಾಗಗಳಲ್ಲಿ ಅವರು ಹಾಡುಗಳನ್ನ ಹಾಡ್ತಾ ಇದ್ರಂತೆ. ರಷ್ಯಾದಲ್ಲಿ ಲಾವಣಿಗಳನ್ನ ಗಿಟಾರ್ ವಾದ್ಯವನ್ನ ಹಿಡಿದು ಲಾವಣಿಗಳನ್ನ ಹಾಡ್ತಾ ಇರ್ತಕ್ಕಂಥದ್ದನ್ನ ಕಾಣಬಹುದು. ಕಂಟಾಡೋರ್ಸ್, ಕೋಸ್ಲಾಸ್ ಗೀತೆಗಳನ್ನ ಅಲ್ಲಿ ಹಾಡ್ತಾರಂತೆ. ಹಂಗೇನೆ ಇಂಗ್ಲೆಂಡ್ ಮತ್ತು ಡ್ಯಾನಿಶ್ ಅಂತ ಯುರೋಪಿನ ರಾಷ್ಟ್ರಗಳಲ್ಲಿ ರಾಜರು, ಶ್ರೀಮಂತರು, ಜಮೀನ್ದಾರರು, ರಾಣಿಯರು ಅವರು ತಮ್ಮ ಸತ್ಕಾರ ಕೂಟದಲ್ಲಿ ಇಂಥ ವೃತ್ತಿಗಾಯಕರನ್ನ ಕರೆಸ್ಕೊಂಡು ಹಾಡಿಸಿ ಸಂತೋಷವನ್ನು ಪಡ್ತಾ ಇದ್ರಂತ. ಅಲ್ಲಿ ಕೂಡ ವೃತ್ತಿಗಾಯಕರು ಇದ್ರು ಅನ್ನೋದನ್ನ ಉಲ್ಲೇಖ ಮಾಡ್ತದೆ. ಹಾಗೇನೆ ಆಫ್ರಿಕಾದ ನಿಗ್ರೋ ಜನಾಂಗಗಳಲ್ಲಿಯೂ ಕೂಡ ವೃತ್ತಿಗಾಯಕರು ಹೇರಳವಾಗಿ ಸಿಕ್ಕಿರೋದನ್ನ, ಇದು ಒಂದು ವಿಶೇಷ ಅಂದ್ರೆ ಮೂಳೆಯನ್ನ ತಂತಿದಿಂದ ಬಿಗಿದು ವಾದ್ಯವನ್ನ ಮಾಡಿಕೊಳ್ತಾರಂತ ಇವರು ಆಫ್ರಿಕಾದ ನಿಗ್ರೋ ಜನಾಂಗಗಳು. ಹಾಗಾಗಿ ಈ ಮೂಳೆಯನ್ನ ಅವ್ರು ಯಾವ ಆಕಾರದಲ್ಲಿ ಮಾಡ್ಕೊಂಡಿರ್ತಾರೆ ಅಂದ್ರೆ ಚಾಕುವಿನ ಆಕಾರದಲ್ಲಿ ಮಾಡ್ಕೊಂಡಿರ್ತಾರಂತೆ. ಹಾಗಾಗಿ ಇದನ್ನ ನೈಫ್ ಸಾಂಗ್ಸ್ ಅಂತ ಕರೀತಾರೆ. ಆಫ್ರಿಕಾದ ನಿಗ್ರೋ ಜನಾಂಗಗಳಲ್ಲಿ ಇರಬಹುದಾದ ಈ ವೃತ್ತಿಗಾಯಕರನ್ನ ನೈಫ್ ಸಾಂಗ್ಸ್ ಅಂತಂದೇಳಿ ಅವ್ರು ಆಡುವ ಹಾಡುಗಳನ್ನ ಗುರುತಿಸ್ತಾರಂತೆ. ಚಾಕುವಿನ ಹಾಡುಗಳು ಅಂತ, ಮೂಳೆಯನ್ನ ತಂತಿಗೆ ಬಿಗಿದು ಮಾಡ್ಕೊಂಡಿರ್ತಕ್ಕಂಥ ವಾದ್ಯಗಳು. ಇನ್ನ ಭಾರತದಲ್ಲಿಯೂ ಕೂಡ ವೃತ್ತಿಗಾಯ ಪರಂಪರೆ ಇತ್ತು. ರಾಜಸ್ಥಾನದಲ್ಲಿ ಬೋಪಾ ಅಂತಕ್ಕಂಥ ವೃತ್ತಿ ಗಾಯಕರಿದ್ರು.
ಕಿನ್ನರಿ ವಾದ್ಯವನ್ನ ಬಳಸಿ ಇವರು ಹಾಡ್ತಾ ಇದ್ರು ಅಂತ. ಹಾಗೇನೆ ಪಂಜಾಬಿನಲ್ಲಿ ಭಟ್ಟರು ದಾದಿಗಳು ಅಂತಕ್ಕಂತ ಪರಂಪರೆ ಇತ್ತು. ಅವರು ಏಕತಾರಿ ಸಾರಂಗಿ ಅಂತಕ್ಕಂಥ ವಾದ್ಯಗಳನ್ನ ಬಳಸಿ ಆ ಗಾಯನ ಮಾಡ್ತಾ ಇದ್ರು. ಒರಿಸ್ಸಾದಲ್ಲಿ ಯೋಗಿಗಳು, ನಮ್ಮಲ್ಲಿ ಜೋಗಿ ಪರಂಪರೆ ಅಂತ ಕರಿತೀವಲ್ಲ, ಹಂಗ ಒರಿಸ್ಸಾದಲ್ಲಿ ಯೋಗಿ ಪರಂಪರೆ ಇತ್ತು. ಅವ್ರು ಸೋರೆ ಮುರುಡಿ ವಾದ್ಯವನ್ನ ಬಳಸ್ತಾ ಇದ್ರು. ಅವ್ರ ಭಿಕ್ಷಟನೆಯೇ ಅವರ ವೃತ್ತಿಯಾಗಿತ್ತು. ಇನ್ನ ಬಂಗಾಳಿಯಲ್ಲಿ ಕಥಕರು, ಕಟಿವಾಲರು ಅಂತಕ್ಕಂಥವ್ರು, ಅವರು ಡೋಲ್ ಮತ್ತು ಚೌಡಿಕೆ ಅಂತ ವಾದ್ಯಗಳನ್ನ, ಡೋಲ್ ಬರುತ್ತಲ್ಲ ಆ ತರದ್ದು, ಮತ್ತೆ ಚೌಡಿಕೆ ಅಂತ ವಾದ್ಯಗಳನ್ನ ಬಳಸ್ತಾರೆ. ಅಸ್ಸಾಂನಲ್ಲಿ ಬರಾಗಿ ಅಂತಕ್ಕಂಥ ಅಲೆಮಾರಿ ಗಾಯಕರಿದಾರಂತ, ಅವ್ರು ಸೋರೆ ಬುರುಡಿ ತಂತಿ ವಾದ್ಯದಲ್ಲಿ ಹಾಡ್ತಾ ಇರ್ತಾರೆ. ಮರಾಠಿಯಲ್ಲಿ ಗೊಂದಲಿಗರು ಬಳಕೆಯಾಗಿರ್ತಕ್ಕಂಥದ್ದನ್ನ ಗುರುತಿಸ್ತೀವಿ. ಈ ಲೌಕಿಕ ವೃತ್ತಿ ಗಾಯಕರನ್ನ ನಾವು ನೋಡೋದಾದ್ರೆ ಆ ಬಹುತೇಕ ಒಂದಿಷ್ಟು ಆ ಕರಪಾಲದವರು ಅಂತ ಇವ್ರು ಲೌಕಿಕ, ಆಗ್ಲೇ ನಾವು ನೋಡಿದ್ದು ಧಾರ್ಮಿಕ ವೃತ್ತಿ ಗಾಯಕರು. ಈ ಲೌಕಿಕ ವೃತ್ತಿ ಗಾಯಕರನ್ನ ಕರಪಾಲದವರು, ಇದ್ರ ಬಗ್ಗೆನೂ ಕೂಡ ಪ್ರಶ್ನೆಗಳಿದಾವೆ ಅಂತಕ್ಕಂಥದ್ದು. ಈ ಕರಪಾಲದವರು ಆ ವಾದ್ಯಗಳನ್ನ ಯಾವ್ಯಾವ್ದು ಬಳಸ್ತಾ ಇದ್ರು ಅಂದ್ರೆ ಗುಮ್ಮಟೆ, ತಾಳ, ಮದ್ದಲೆ, ಗೆಜ್ಜೆ ಅಂತ ಈ ವಾದ್ಯಗಳನ್ನ ಬಳಸಿ ಆಡ್ತಾ ಇದ್ರು. ಕಿರೀಟಾಕೃತಿಯ ತುರಾಯಿಯನ್ನ, ನಿಲುವಂಗಿಯನ್ನ ಇವ್ರು ಬಳಸ್ತಾ ಇರ್ತಾರೆ. ಕಾಡು ಸಿದ್ದಮ್ಮನ ಕತೆ, ಬಸವಕುಮಾರ, ಲೋಹಿತ್ ಕುಮಾರ, ಈ ತರದ ಕಥೆಗಳನ್ನ ಇಟ್ಕೊಂಡು ಹಾಡ್ತಾರೆ ನೋಡಿ. ಇದು ಧಾರ್ಮಿಕ ಮಹಾಕಾವ್ಯಗಳಲ್ಲಿ ಮಂಟೇಸ್ವಾಮಿ ಚರಿತ್ರೆಯನ್ನ, ಮಹಾದೇವನ ಚರಿತ್ರೆಯನ್ನ, ಯಲ್ಲಮ್ಮನ ಚರಿತ್ರೆಯನ್ನ, ಈಗ ಜುಂಜಪ್ಪನ ಚರಿತ್ರೆಯನ್ನ ಹೇಳಿದ್ರೆ, ಇಲ್ಲಿ ಲೌಕಿಕ ಬದುಕಿನಲ್ಲಿ ಇರಬಹುದಾದವ್ರದ್ದೆಲ್ಲರದ್ದು ಕೂಡ ಹೇಳ್ತಾರೆ ಇವರು. ಹಂಗಾಗಿ ಇವ್ರನ್ನ ವೃತ್ತಿ ಗಾಯಕರು ಅಂತ, ಲೌಕಿಕ ವೃತ್ತಿ ಗಾಯಕರು ಅಂತ ಕರೀತಾರೆ. ಇವರು ಬಹುತೇಕ ವೀರಶೈವ ಪಂಥದಲ್ಲಿ ಇರ್ತಾರೆ ಅಂತಕ್ಕಂಥದ್ದು ಕರಪಾಲದವರು. ಇನ್ನ ದೊಂಬಿದಾಸರು, ಇದು ಕೂಡ ಲೌಕಿಕ ವೃತ್ತಿ ಗಾಯಕರು. ಇವರು ಏಕತಾರಿ ಮತ್ತು ಚಿಟಿಕೆಯನ್ನು ಹಿಡಿದು ಹಾಡ್ತಾರೆ ಇವರು. ಇವರು ಹಾಡುವ ವಿಷಯ ಯಾವ್ದಪ್ಪ ಕಥೆಗಳು ಅಂದ್ರೆ ಗಂಗೆ ಗೌರಿ ಜಗಳ, ಬಾಲನಾಗಮ್ಮ, ಮಾಗಡಿ ಕೆಂಪೇಗೌಡ, ಶ್ರೀಕೃಷ್ಣನ ಕಥೆಗಳನ್ನ ಇವ್ರು ದೊಂಬಿದಾಸರು ಹಾಡ್ತಾರೆ. ಇವ್ರು ಬಳಸೋ ವಾದ್ಯ ಏಕತಾರಿ ಮತ್ತು ಚಿಟಿಕೆ ಅಂತಕ್ಕಂಥದ್ದು. ಬಿಳಿಯ ಪೇಟ, ನಿಲುವಂಗಿ, ಕಚ್ಚೆ ಪಂಜೆಗಳನ್ನ ಇವ್ರು ಧರಿಸಿರ್ತಾರೆ. ತುಮಕೂರು, ಮಂಡ್ಯ, ಬೆಂಗಳೂರು, ಬಯಲ್ಸೀಮೆ ಈ ತರದ ಪ್ರದೇಶಗಳಲ್ಲಿ ಹಾಡ್ತಾರೆ ಇವರು. ಈ ಸಮುದಾಯವನ್ನ ದೊಂಬಿದಾಸ ಸಮುದಾಯ ಅಂತಾನೆ ಇದ್ದಾರೆ. ಆ ಕಲಾವಿದ್ರೆ ಇದನ್ನ ಹಾಡ್ತಾರೆ ಅಂತ. ಹಾಗೇನೆ ತೆಲುಗು ಜಂಗಮ ಅಂತಕ್ಕಂಥದ್ದು ಒಂದು ಕಲಾವಿದರ ವೃತ್ತಿ ಲೌಕಿಕ ಗಾಯಕರ ಗುಂಪಿದೆ. ಅವರು ಕೂಡ ಅಷ್ಟೇನೆ, ಇಲ್ಲಿ ಏಕತಾರೆ ಚಿಟಿಕೆಯನ್ನ ಬಳಸ್ತಾರೆ. ದೊಂಬಿದಾಸರ ಪರಂಪರೆಯಲ್ಲಿ ಏನೇನಿದೆಯಲ್ಲ ಅದೆಲ್ಲವೂ ಕೂಡ ತೆಲುಗು ಜಂಗಮ ಸಂಪ್ರದಾಯದಲ್ಲಿ ಇರ್ತದೆ. ಅವರು ಕೂಡ ಗಂಗೆ ಗೌರಿ ಜಗಳ, ಬಾಲನಾಗಮ್ಮ, ಕೆಂಪೇಗೌಡನ ಕಥೆಗಳನ್ನ ಹಾಡ್ತಾರೆ. ತೆಲುಗು ಜಂಗಮದ ಸಮುದಾಯವೇ ಇದನ್ನ ಹೇಳ್ತಾರೆ. ಮತ್ತೆ ಎಳವರು ಅಂತಕ್ಕಂಥವ್ರು, ಎಳವರು ಅವರ ವಾದ್ಯ ಗಂಟೆ. ಇವರು ಸಾಮಾನ್ಯ ಉಡುಪುಗಳು, ಇವ್ರೇನು ವಿಶೇಷವಾಗಿ ಏನು ಉಡುಪುಗಳನ್ನು ತೊಡೋದಿಲ್ಲ. ಕರಿಮಂಟನ ಕತೆ, ಮಾಗಡಿ ಕೆಂಪೇಗೌಡ ಮತ್ತೆ ಸ್ಥಳೀಯ ದೈವಗಳನ್ನ ಕುರಿತ ಹಾಗೆ ಹಾಡ್ತಾರೆ ಇವ್ರು ಎಳವರು. ಕರಿಮಂಟನಂತ ವೀರನ ಕತೆ ಇವರು ಕಾವ್ಯವನ್ನ ಹಾಕಿಸ್ಕೊಳ್ಳೋದೇ ಸೋಜಿಗ ಅಂತಕ್ಕಂಥದ್ದು. ಹಾಗಾಗಿ ಇವರು ಕೂಡ ಮಹತ್ವದ ಲೌಕಿಕ ವೃತ್ತಿ ಗಾಯಕರು. ದಕ್ಷಿಣ ಕರ್ನಾಟಕದ ಬಹುತೇಕ ಕಡೆ ಇವ್ರು ಸಿಗ್ತಾರೆ. ಎಳವ ಜನಾಂಗ ಅಂತ ಇದೆ. ಎಳವ ಜನಾಂಗದವರು ಈ ಬಗೆಯ ಗೀತೆಗಳನ್ನ ಹಾಡ್ತಾರೆ. ಈ ಸಂಪ್ರದಾಯವನ್ನು ಮುಂದುವರ್ಸ್ಕೊಂಡು ಬಂದರೆ. ಇನ್ನ ಜೋಗಿಗಳು ಅಂತ, ಈ ಜೋಗಿಗಳು ಕಿನ್ನರಿ ಅವರ ವಾದ್ಯ. ಇವ್ರು ನಾವೆಲ್ಲ ನೋಡಿದೀವಿ ಜೋಗಿಗಳ ವೇಷಭೂಷಣಗಳೆಲ್ಲ ಹೆಂಗಿರ್ತವೆ ಅಂತ. ಇವ್ರು ಹಾಡುವ ಹಾಡು ಅರ್ಜುನ ಜೋಗಿ ಹಾಡು ಮತ್ತು ಮಹಾಭಾರತದ ಪ್ರಸಂಗಗಳನ್ನ ಹಾಡ್ತಾರೆ ಈ ಜೋಗಿ ಸಂಪ್ರದಾಯದಲ್ಲಿ. ಕಿನ್ನರಿ ಅವರ ವಾದ್ಯ, ಇದನ್ನು ಬಹಳಷ್ಟು ಸಾರಿ ಕೇಳಿದ್ದಾರೆ ನಿಮ್ಮ ಪ್ರಶ್ನೆಗಳಲ್ಲಿ. ಜೋಗಿ ಜನಾಂಗ ಅಂತಕ್ಕಂಥದ್ದೇ ಇದೆ. ಆ ಜೋಗಿ ಜನಾಂಗವೇ ಈ ಸಂಪ್ರದಾಯವನ್ನು ಮುಂದುವರ್ಸ್ಕೊಂಡು ಬಂದಿದೆ. ಇದು ಕರ್ನಾಟಕದ ಎಲ್ಲಾ ಭಾಗದಲ್ಲಿ ಸಿಗ್ತದೆ. ತಂಬೂರಿ ಅವರು ಅಂತ, ಇದು ಲೌಕಿಕ ವೃತ್ತಿ ಗಾಯಕರು. ಈ ತಂಬೂರಿ ಅವರು ಕೂಡ ಹಂಗೇನೆ, ಇವರ ವಾದ್ಯ ಹೆಸರೇ ಹೇಳುವ ಹಾಗೆ ತಂಬೂರಿ. ಸಾಮಾನ್ಯ ಉಡುಪುಗಳೇ ಇರ್ತವೆ. ಲೌಕಿಕ ಕಥನಗಳನ್ನ, ಸ್ಥಳೀಯ ದೈವಗಳನ್ನ ಹಾಡ್ತಾರಂತ ಇವರು ವಸ್ತುವಾಗಿಟ್ಕೊಂಡು. ಹಾಸನ ಇದ್ರ ತವರು. ಬಹುತೇಕ ತಂಬೂರಿ ಅವರು ಹರಿಜನ ಸಮುದಾಯಕ್ಕೆ ಸೇರಿರ್ತಕ್ಕಂಥವ್ರು. ಆ ಭಾಗದಲ್ಲಿ ತಂಬೂರಿಯ ಹಾಡುಗಳನ್ನ ಹಾಡ್ತಾರಂತೆ. ಇನ್ನ ಗೊಂದಲಿಗರು, ಇವ್ರದ್ದು ಮರಾಠಿ ಮೂಲ ಗೊಂದಲಿಗರದು. ಕೈತಾಳ ಮತ್ತು ಸಮಾಳ ಇವರ ವಾದ್ಯಗಳು. ಕವಡೆ, ತೊಪ್ಪಿಗೆ, ನಿಲುವಂಗಿಗಳನ್ನ ಹಾಕಿರ್ತಾರೆ ಇವರು. ಇವರು ಅಂಬಾಭವಾನಿ, ಯಲ್ಲಮ್ಮನ ಕಥೆಗಳನ್ನ ಹಾಡ್ತಾರೆ. ಹಾಗೆ ಶಕ್ತಿ ದೈವಗಳನ್ನ ಕುರಿತು ಇವರ ಹಾಡುಗಳಲ್ಲಿ ಅವ್ರ ಕಥೆಗಳನ್ನ ಸೇರ್ಸ್ಕೊಂಡಿರ್ತಾರೆ ಅಂತಕ್ಕಂಥದ್ದು. ಬಹುತೇಕ ಮಧ್ಯ ಕರ್ನಾಟಕ
ಉತ್ತರ ಕರ್ನಾಟಕದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಗೊಂದಲಿಗರು ಸಿಗ್ತಾರೆ. ಇದರಲ್ಲಿ ಬಹಳಷ್ಟು ಸಮುದಾಯಗಳು ಈ ಸಂಪ್ರದಾಯವನ್ನು ಮುಂದುವರಿಸ್ಕೊಂಡಿದ್ದಾವೆ. ಗೊಂದಲ ಜೋಗಿ, ಹಂದಿ ಜೋಗಿ, ಕೋಣಿ ಜೋಗಿ ಅಂತಕ್ಕಂಥ 3 ಜೋಗಿ ಸಮುದಾಯಗಳು ಈ ಗೊಂದಲಿಗರ ಆಗಿ ವೃತ್ತಿಗಾಯಕರಾಗಿ ಗುರುತಿಸ್ಕೊಂಡಿದ್ದಾವೆ ಕರ್ನಾಟಕದಲ್ಲಿ. ಇದು ಮರಾಠಿ ಮೂಲದಿಂದ ಬಂದಿರತಕ್ಕಂಥದ್ದು. ಗೊಂದಲ ಹಾಕು ಅಂತಾನೆ ಹೇಳ್ತಾರೆ ಅವರು. ಅಂಬಾಭವಾನಿ ಇವರ ಆರಾಧ್ಯ ದೈವ. ಎಲ್ಲ ಈ ಜೋಗಿ ಸಮುದಾಯಗಳಿಗೆ, ಗೊಂದಲಿಗರಿಗೆ ಅಂಬಾಭವಾನಿಯೇ ಆ ಏನದು ಪ್ರಮುಖ ದೈವ ಅಂತಕ್ಕಂಥದ್ದು. ಬಹುರೂಪಿಗಳು ಅಂತ, ಹಗಲು ವೇಷಗಾರರನ್ನ ಬಹುರೂಪಿಗಳು ಅಂತ ಕರಿತೀವಿ. ಹುಡ್ಗ ವಾದ್ಯ ಅಂತ, ಇದೊಂದು ಬಹಳ ವಿಶೇಷವಾಗಿರ್ತಕ್ಕಂಥ ವಾದ್ಯ ಇದು. ಇವರು ರಾಮಾಯಣ ಮಹಾಭಾರತ ಕಥೆಗಳನ್ನ ಹಾಡ್ತಾರೆ. ಬುಡ್ಗ ಜನಾಂಗ ಅಂತಕ್ಕಂಥದ್ದು ನಮ್ಮಲ್ಲಿದೆ. ಆ ಬುಡ್ಗ ಜನಾಂಗದವರೇ ಈ ಬಹುರೂಪಿ. ಈ ಬಹುರೂಪಿಗಳ ಹಗಲು ವೇಷಗಾರರ ಉಲ್ಲೇಖಗಳು ನಮಗೆ ಕವಿರಾಜ ಮಾರ್ಗ ಕೃತಿ ಅಥವಾ ಒಡ್ಡರಾಧನೆಯ ಕೃತಿಯಿಂದಲೂ ಕೂಡ ನಮಗೆ ಇದಾವೆ. ಅಂದ್ರೆ ಬಹಳ ಪ್ರಾಚೀನವಾಗಿರ್ತಕ್ಕಂಥ ವೃತ್ತಿ ಗಾಯಕರು ಇವರು, ಲೌಕಿಕ ಗಾಯಕರು ಇವರು ಅಂತಕ್ಕಂಥದ್ದು. ಇದನ್ನ ನಾವಿಲ್ಲಿ ಗುರುತಿಸ್ಕೊಳ್ಬಹುದು ಅಂತ. ಇನ್ನ ಕೊನೆಯದಾಗಿ ನಿಮಗೆ ಜನಪದ ರಂಗಭೂಮಿಯೇ ಅಂತಕ್ಕಂಥದ್ದು ಉಳಿತು. ಆ ಜನಪದ ರಂಗಭೂಮಿಯ ಒಳಗಡೆ ಬರ್ತಾ ಇರ್ತಕ್ಕಂಥ ಒಂದಿಷ್ಟು ಅಂಶಗಳನ್ನ ಹಂಚ್ಕೊಳ್ತೀನಿ. ಬಹುತೇಕ ಜನಪದ ರಂಗಭೂಮಿ ಇದರಲ್ಲೂ ಕೂಡ ಅನೇಕ ಪ್ರಶ್ನೆಗಳು ನಿಮಗೆ ಬರ್ತವೆ ಅಂತಕ್ಕಂಥದ್ದು. ನೋಡಿ, ಯಕ್ಷಗಾನ, ದೊಡ್ಡಾಟ, ಸಣ್ಣಾಟ, ದಾಸರಾಟ, ಶ್ರೀಕೃಷ್ಣ ಪಾರಿಜಾತ, ತೊಗಲುಗೊಂಬೆ ಆಟ, ಸೂತ್ರದ ಬೊಂಬೆ ಆಟ, ಇವಿಷ್ಟು 7 ಪ್ರಕಾರಗಳನ್ನ ನಾವು ಜನಪದ ರಂಗಭೂಮಿ ಅಂತ ಕರಿತೀವಿ. ಬಹುತೇಕ ನಮಗೆ ಈ ಯಕ್ಷಗಾನ, ದೊಡ್ಡಾಟ, ಸಣ್ಣಾಟಗಳ ಪರಿಚಯ ಆಗೋ ಪೂರ್ವದಲ್ಲಿ ತೊಗಲುಗೊಂಬೆ ಆಟ, ಸೂತ್ರದ ಗೊಂಬೆ ಆಟದ ಪರಿಚಯಗಳಿತ್ತು ಅನ್ನೋದನ್ನು ವಿದ್ವಾಂಸರು ಹೇಳ್ತಾರೆ. ಈ ಶ್ರೀಕೃಷ್ಣ ಪಾರಿಜಾತ, ಸಣ್ಣಾಟ, ದಾಸರಾಟ ಇವು ಇತ್ತೀಚಿನ ಪರಿಕಲ್ಪನೆಗಳಾಗಿದ್ದಾವೆ ಅಂತ ಅವರು ಹೇಳ್ತಾರೆ. ಇದರಲ್ಲಿ ತೊಗಲುಗೊಂಬೆ ಆಟ ನಾವು ಅವಾಗ ಹೇಳಿದಾಗೆ ಈ ತಳವರ್ಗದ ಸಮಾಜದ ಕೆಳ ಸಮುದಾಯದವರ ಮನೋರಂಜನಾ ಆಟ ಇದು ತೊಗಲುಗೊಂಬೆ ಆಟ. ಅವರು ಚರ್ಮದಿಂದ ಮಾಡಿರ್ತಕ್ಕಂಥ ಗೊಂಬೆಗಳನ್ನ ತಾವೇ ನಿರ್ಮಾಣ ಮಾಡ್ಕೊಂಡು ಆಡಿನ ಚರ್ಮ, ಓತಿನ ಚರ್ಮಗಳನ್ನ ಬಳಸಿ ಅದರಿಂದ ಗೊಂಬೆಗಳನ್ನ ತಯಾರು ಮಾಡ್ಕೊಂಡು ರಾಮಾಯಣ ಮಹಾಭಾರತ ಕಥೆಗಳನ್ನ ಅಥವಾ ಬೇರೆ ಬೇರೆ ಸನ್ನಿವೇಶಗಳನ್ನ ತೊಗಲುಗೊಂಬೆಯ ಮೂಲಕ ತೋರಿಸ್ತಾ ಇರ್ತಾರೆ. ಊರಿಂದ ಊರಿಗೆ ಈ ತಮ್ಮ ಕ್ಯಾಂಪ್ ಗಳನ್ನ ಹಾಕೊಂಡು ಪ್ರದರ್ಶನ ಮಾಡ್ತಾ ಇರ್ತಾರೆ. ಇದು ಪ್ರದರ್ಶನ ಕಲೆಯೂ ಹೌದು, ಜನಪದ ರಂಗಭೂಮಿಯೂ ಹೌದು. 2 ಪ್ರಕಾರದಲ್ಲಿ ಇದು ಗುರುತಿಸ್ಕೊಳ್ತದೆ ಅಂತಕ್ಕಂಥದ್ದು. ಸಮಾಜದ ಕೆಳವರ್ಗದಿಂದ ಬಂದಿರತಕ್ಕಂಥವ್ರ ಆಟ ಇದು. ಇದನ್ನ ಸ್ಪಷ್ಟವಾಗಿಯೇ ಗುರುತಿಸ್ತಾರೆ ಅಂತ. ಯಾಕಂದ್ರೆ ಚರ್ಮದ ಕೆಲಸವನ್ನ ಮಾಡ್ತಾ ಇರ್ತಕ್ಕಂಥವ್ರು ಯಾವಾಗಲೂ ಕೂಡ ಈ ನೆಲದ ತಳ ಸಮುದಾಯದವರು ಅನ್ನೋದನ್ನ ಇದು ಹೇಳ್ತಾ ಇದೆ. ಕಿಳ್ಳೆ ಖ್ಯಾತ ಅಂತಕ್ಕಂಥ ಒಂದು ಜನಾಂಗ ಇದೆ ಕರ್ನಾಟಕ ಒಳಗಡೆ. ಈ ಕಿಳ್ಳೆ ಖ್ಯಾತ ಜನಾಂಗ ಅಂತಕ್ಕಂಥದ್ದು ಈ ತೊಗಲುಗೊಂಬೆ ಆಟವನ್ನ, ಈ ಜನಪದ ಪ್ರಕಾರವನ್ನ ಕರ್ನಾಟಕದಲ್ಲಿ ಬೆಳೆಸ್ಕೊಂಡು ಬಂದಿರ್ತಕ್ಕಂಥದ್ದು ಕಾಣ್ತೀವಿ. ಇನ್ನ ಗೊಂಬೆ ಆಟ, ಇದಕ್ಕೆ ತೊಗಲುಗೊಂಬೆ ಆಟಕ್ಕೆ ಪ್ರತಿಯಾಗಿ ಮೇಲ್ವರ್ಗದವರ ಆಟ ಅಂತ ಇದನ್ನ ಕರೀತಾರೆ. ಸೂತ್ರಗೊಂಬೆ ಆಟ ಅಂತಕ್ಕಂಥದ್ದು ಇದು ಹಗುರವಾಗಿರ್ತಕ್ಕಂಥ ಆಲಿವಾಣದ ಬೊಂಬೆಗಳನ್ನ ರಚನೆ ಮಾಡ್ಕೊಂಡಿರ್ತಾರೆ. ಟೊಳ್ಳಾದ ಮರಗಳಿಂದ ಅಥವಾ ಹಲಗೆಗಳಿಂದ ಇದನ್ನ ಮಾಡ್ಕೊಂಡು ಇದನ್ನ ವ್ಯಕ್ತಿಗಳೇ ಸೂತ್ರದ ಮೂಲಕ ಆಡಿಸ್ತಾ ಅದನ್ನ ಮಾಡ್ತಾರೆ. ಇದು ಕೂಡ ಇದನ್ನ ನಾವಾಗ್ಲೇ ಹೇಳಿದ ಹಾಗೆ ಮೇಲ್ವರ್ಗದವರ ಆಟ ಅಂತ ಗುರುತಿಸ್ತಾರೆ. ಬಹುತೇಕ ಇದು ತೊಗಲುಗೊಂಬೆ ಆಟ ಕರ್ನಾಟಕದ ಎಲ್ಲ ಭಾಗದಲ್ಲೂ ಇದೆ. ಆದ್ರೆ ಮಲೆನಾಡು, ಕರಾವಳಿ ಭಾಗದಲ್ಲಿ ಈ ತೊಗಲುಗೊಂಬೆ ಆಟದ ಪ್ರದರ್ಶನಗಳ ಬಗ್ಗೆ ಅಷ್ಟೊಂದು ಉಲ್ಲೇಖಗಳಿಲ್ಲ. ಇನ್ನ ಅದನ್ನು ಹೊರತುಪಡಿಸಿ ಉಳಿದ ಕಡೆ ಇದೆ. ಯಾಕೆಂದ್ರೆ ಅದು ತೊಗಲು ಮಳೆ ಹೆಚ್ಚಾದ್ರಿಂದ ಅಥವಾ ಶೀತ ಇರೋದ್ರಿಂದ ಅದಕ್ಕೆ ಇದು ಆಗ್ಬೋದು ಅನ್ನೋ ಕಾರಣಕ್ಕೆ ಆ ಭಾಗದಲ್ಲಿ ಅದು ಪ್ರದರ್ಶನ ಕಂಡಿಲ್ಲ ಅನ್ಸುತ್ತೆ. ಸೂತ್ರದ ಗೊಂಬೆ ಆಟ ಬಯಲ್ಸೀಮೆ ಒಳಗಡೆನೆ ಪ್ರಸಿದ್ಧಿಯಲ್ಲಿರ್ತಕ್ಕಂಥ ಆಟ ಇದು. ಇದು ಕೂಡ ರಾಮಾಯಣ ಮಹಾಭಾರತದ ಸನ್ನಿವೇಶಗಳನ್ನ ಪ್ರದರ್ಶನ ಮಾಡೋ ಕೆಲಸವನ್ನ ಮಾಡ್ತಾರೆ. ಇನ್ನ ಈ ಜನಪದ ರಂಗಭೂಮಿಯ ಒಳಗಡೆ ಯಕ್ಷಗಾನ ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು. ಇದ್ರ ಬಗ್ಗೆ ಬಹಳಷ್ಟು ಪ್ರಶ್ನೆಗಳು ಬರ್ತಾನೆ ಇರ್ತವೆ. ಅದ್ರಲ್ಲಿ ಬಳಸ್ತಕ್ಕಂಥ ವಾದ್ಯಗಳು, ಅದ್ರಲ್ಲಿ ಬಳಸ್ತಾ ಇರ್ತಕ್ಕಂಥ ಬೇರೆ ಬೇರೆ ಅಂಶಗಳನ್ನ ಕುರಿತ ಹಾಗೇನೆ ಪ್ರಶ್ನೆಗಳು ಬರ್ತವೆ ಅಂತಕ್ಕಂಥದ್ದು. ಯಕ್ಷಗಾನವನ್ನ ಇದನ್ನ ನಾವು ಜಕ್ಕಲಗಾನ, ಎಕ್ಕಲಗಾನ ಈ ಪದಗಳಿಂದ ಬಳಸ್ತೀವಿ. ಕೇರಳದ ಕಥಕ್ಕಳಿಯಿಂದ, ಹಾಗೇನೆ ಆಂಧ್ರದ ಜಕ್ಕಲ ಜನಾಂಗದಿಂದ, ಈ ತಮಿಳುನಾಡಿನ ಕೂಡಿಯಾಟ್ಟಂನಿಂದ ಇದು ಬೇರೆ ಬೇರೆ ಒಂದಿಷ್ಟು ಪಡ್ಕೊಂಡು ಯಕ್ಷಗಾನ ರೂಪುಗೊಂಡಿದೆ ಅಂತ ಹೇಳ್ತಾರೆ. ಇದೊಂದು ದಕ್ಷಿಣಾತ್ತರ ಆಟ ಅಂತಾನು ಕೂಡ ಇದನ್ನ ಕರೀತಾರೆ ಅಂತಕ್ಕಂಥದ್ದು.
ಇದು ಜಾನಪದ ಕಲೆಯಾಗಿ ರೂಪುಗೊಂಡರೂ ಕೂಡ ಇವತ್ತು ಇದು ಶಿಷ್ಟ ಕಲೆಯಾಗಿ, ಶಿಷ್ಟರ ಕಲೆಯಾಗಿ ಗುರುತಿಸ್ಕೊಳ್ತಾ ಇದೆ. ಬಹುತೇಕ ವಿದ್ಯಾವಂತರೇ ಇದ್ರ ಭಾಗವಾಗಿ ಇವತ್ತು ಗುರುತಿಸ್ಕೊಂಡಿರ್ತಕ್ಕಂಥದ್ದು. ಶಿವರಾಮ ಕಾರಂತ, ಶಂಭುಮನೆ ಹೆಗಡೆ, ಕೆರೆಮನೆ ಮಹಾಬಲ ಹೆಗಡೆ, ಈ ತರದ ಅನೇಕರು, ಚಿಟ್ಟಾಣಿ ಅವರು ವಿಶ್ವಮಾನ್ಯತೆಯನ್ನು ಪಡಿಲಿಕ್ಕೆ ಕೆಲಸ ಮಾಡಿರ್ತಕ್ಕಂಥ ಶಿವರಾಮ್ ಕಾರಂತರ ಯಕ್ಷಗಾನ ಬಯಲಾಟ ಬಹಳ ಮಹತ್ವದ ಕೃತಿ. ಇದು ನಾನು ಆವಾಗಲೇ ಉಲ್ಲೇಖ ಮಾಡಿದೆ, ಇನ್ನೂ ಒಂದ್ಸರಿ ಹೇಳ್ತಾ ಇದ್ದೀನಿ, ಇದ್ರ ಬಗ್ಗೆ ಪ್ರಶ್ನೆಗಳು ಬಂದೇ ಬರ್ತದೆ. ಹಾಗಾಗಿ ಯಕ್ಷಗಾನದಲ್ಲಿ 4 ಕಲೆಗಳು ಇರ್ತವೆ. ಒಂದು ಬೇರೆ ನಾವು ದೊಡ್ಡಾಟ ಸಣ್ಣಾಟದಲ್ಲಿ 3 ಕಲೆಗಳಿದ್ರೆ, ಯಕ್ಷಗಾನದ ಒಳಗಡೆ 4 ಕಲೆಗಳಿದಾವೆ. ಒಂದು ಆ ಏನದು ಸಂಗೀತ, ನೃತ್ಯ, ಅಭಿನಯ ಮತ್ತೆ ಚಿತ್ರಕಲೆ. ಚಿತ್ರಕಲೆಯೇ ಇದ್ರ ಆಕರ್ಷಣೆ ಅಂತಕ್ಕಂಥದ್ದು. ಯಕ್ಷಗಾನ ಪರಂಪರೆದು ಚಿತ್ರಕಲೆಯೇ ಬಹು ಮುಖ್ಯವಾಗಿರ್ತಕ್ಕಂಥ ಆಕರ್ಷಣೆ. ಇದ್ರೊಳಗಡೆ ಜಾಗಟೆ, ಚಂಡೆ, ಮದ್ದಳೆ, ಚಕ್ರತಾಳ ಅಂತಕ್ಕಂಥ 4 ವಿಧದ ಆ ವಾದ್ಯಗಳನ್ನ ಬಳಸ್ತಾರೆ ಅಂತಕ್ಕಂಥದ್ದು. ಆ ಜಾಗಟೆ, ಚಂಡೆ, ಮದ್ದಳೆ, ಚಕ್ರತಾಳ. ಚಂಡೆ, ಮದ್ದಳೆ ಬಹಳ ವಿಶೇಷವಾಗಿ ಯಕ್ಷಗಾನದಲ್ಲಿ ಬಳಸ್ತಾ ಇರ್ತಕ್ಕಂಥ ವಾದ್ಯಗಳವೆರಡು ಕೂಡ. ಹಾಗಾಗಿ ಇದ್ರ ಬಗ್ಗೆ ಅನೇಕ ಪ್ರಶ್ನೆಗಳು. ಇದರಲ್ಲಿ ಮತ್ತೆ 3 ವಿಧಗಳನ್ನ ಮಾಡ್ಕೊಳ್ತಾರೆ ಅವರು. ತೆಂಕತಿಟ್ಟು ಉಡುಪಿಯಿಂದ ದಕ್ಷಿಣಕ್ಕೆ ಇರ್ತಕ್ಕಂಥದ್ದು, ಬಡಗತಿಟ್ಟು ಉಡುಪಿಯಿಂದ ಭಟ್ಕಳದವರೆಗೆ ಇರ್ತಕ್ಕಂಥದ್ದು, ಬಡಬಡಗತಿಟ್ಟು ಭಟ್ಕಳದಿಂದ ಕಾರವಾರದವರೆಗೆ ಇರ್ತಕ್ಕಂಥದ್ದು. ಇದರಲ್ಲಿ 3 ಪ್ರಭೇದಗಳನ್ನ ಯಕ್ಷಗಾನದ ಒಳಗಡೆ ನೋಡ್ತೀವಿ. ತೆಂಕತಿಟ್ಟು, ಬಡಗತಿಟ್ಟು, ಬಡಬಡಗತಿಟ್ಟು ಅಂತಕ್ಕಂಥದ್ದು. ಹಾಗಾಗಿ ಇದ್ರ ಬಗ್ಗೆನೂ ಕೂಡ ಕೆಲವೊಂದು ಸಾರಿ ಪ್ರಶ್ನೆಗಳು ಬಂದಿರತಕ್ಕಂಥದ್ದನ್ನ ನಾವು ಗುರುತಿಸ್ತೀವಿ. ಎರಡನೇ ಮತ್ತೊಂದು ಪ್ರಕಾರ ಅಂದ್ರೆ ದೊಡ್ಡಾಟ. ಆ ದೊಡ್ಡಾಟವು ಕೂಡ ನಾನು ಅವಾಗಲೇ ಹೇಳಿದಾಗೆ ಇದು ಬಹಳ ವಿಶೇಷವಾಗಿರ್ತಕ್ಕಂಥ ಜನಪದರ ಆಟ. ಈ ದೊಡ್ಡಾಟವನ್ನ ಬೇರೆ ಬೇರೆ ಆಟದ ಆಟ ಅಂತ ಕರೀತಾರೆ. ಹಾಗೇನೆ ಬೇರೆ ಬೇರೆ ಹೆಸರುಗಳಿಂದಲೂ ಕೂಡ ಬಯಲಾಟ ಅಂತಂದೇಳಿ ಕೂಡ ಅದನ್ನ ಕರೀತಾರೆ ಅಂತಕ್ಕಂಥದ್ದು ನಾನು ಆವಾಗಲೇ ಹೇಳಿದೆ. ಈ ಜನಪದರ ಆಟ ಅಂತಕ್ಕಂಥದ್ದು ಈ ನಾನು ಅವಾಗ್ಲೇ ಹೇಳ್ಬೇಕಾದ್ರೆ ಯಕ್ಷಗಾನದ ಮತ್ತೊಂದು ಪ್ರಶ್ನೆ ನಿಮಗೆ ಬರಬಹುದಾದ ಒಂದು ಪ್ರಶ್ನೆ ಅಂದ್ರೆ, ಪಾತ್ರಗಳಲ್ಲಿ ಕೋಡಂಗಿ ಅಥವಾ ಸಾರಥಿ ಪಾತ್ರ, ಅದನ್ನ ಕೆಲವೊಂದ್ ಕಡೆ ಉಪಾದ್ರಿ ಅಂತಾನೂ ಕೂಡ ಕರೀತಾರೆ. ಆ ಪಾತ್ರಗಳು ಬಹಳ ವಿಶೇಷವಾಗಿ ಹಾಸ್ಯ ಪಾತ್ರ ಮತ್ತು ಎಲ್ಲ ಪಾತ್ರಗಳ ಜೊತೆಗೆ ಒಂದು ಸಂಬಂಧವನ್ನ ಕಲ್ಪಿಸತಕ್ಕಂಥ ಪಾತ್ರ. ಇದ್ರ ಬಗ್ಗೆನೂ ಕೂಡ ಪ್ರಶ್ನೆಗಳನ್ನ ಕೇಳಿರ್ತಕ್ಕಂಥದ್ದನ್ನು ಕಾಣ್ತೀವಿ. ಹಾಗೇನೆ ನಮಗೆ ದೊಡ್ಡಾಟದ ಒಳಗಡೆನೂ ಕೂಡ ಹಂಗೇನೆ ಇದು ಬಹಳ ವಿಶೇಷವಾಗಿರ್ತಕ್ಕಂಥ ಒಂದು ಪ್ರಕಾರ, ಜನಪದ ಪ್ರಕಾರ. ಇದ್ರೊಳಗಡೆನೂ ಕೂಡ ನಾನು ಅವಾಗಲೇ ಹೇಳಿದಾಗೆ ಯಕ್ಷಗಾನದ ತರನೇ ಇದು ಎಲ್ಲ ಅಂಶಗಳನ್ನ ಸ್ವಲ್ಪ ಇಟ್ಕೊಂಡಿದೆ ಅಂತಕ್ಕಂಥದ್ದು. ಈ ದೊಡ್ಡಾಟದಲ್ಲಿ ಬಹುತೇಕ ಅನಕ್ಷರಸ್ಥರೇ ಭಾಗಿಯಾಗ್ತಾರೆ ಅಂತಕ್ಕಂಥದ್ದನ್ನ ನಾವು ಗುರುತಿಸ್ಕೊಳ್ಬಹುದು. ಇದನ್ನ ಅಟ್ಟದ ಆಟ, ಮೂಡಲ್ಪಾಯ ಅಂತಾನು ಕೂಡ ಕರೀತಾರೆ. ಇದ್ರಲ್ಲೂ ಕೂಡ ಸಾರಥಿ ಅಂತಕ್ಕಂಥವನು ಬಹಳ ಮುಖ್ಯವಾದ ಪಾತ್ರವನ್ನ ವಹಿಸ್ತಾನೆ. ದೊಡ್ಡಾಟದ ಒಳಗಡೆ ಸಾರಥಿ ಅಂತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥ ಪಾತ್ರ. ಅದು ಎಲ್ಲ ಪಾತ್ರಗಳ ನಡುವೆ ಒಂದು ಸಂಬಂಧವನ್ನ ಸೃಷ್ಟಿಸುತ್ತೆ ಅಂತಕ್ಕಂಥದ್ದು. ಈ ಸಾರಥಿಯೇ ಪ್ರೇಕ್ಷಕರಿಗೆ ಮನರಂಜನೆಯನ್ನ ನೀಡ್ತಾ ಇರತಕ್ಕಂಥದ್ದು. ಅವನ ವೇಷಭೂಷಣಗಳೇ ಬಹಳ ವಿಚಿತ್ರವಾಗಿರ್ತವೆ ಅಂತಕ್ಕಂಥದ್ದು. ಅದರ ಜೊತೆಗೆ ಈ ದೊಡ್ಡಾಟದಲ್ಲಿ ಬಳಸ್ತಾ ಇರತಕ್ಕಂಥ ವಾದ್ಯಗಳು ಬಹಳ ಇಂಪಾರ್ಟೆಂಟ್. ಮೃದಂಗ, ತಾಳ, ಹಾರ್ಮೋನಿಯಂ, ಮುಖವೀಣೆ. ಮುಖವೀಣೆ ಅಂತಕ್ಕಂಥದ್ದೇ ಬಹಳ ವಿಶೇಷವಾಗಿ ಇದರಲ್ಲಿ ಬಳಸ್ತಾರೆ. ಬಹಳಷ್ಟು ಸಾರಿ ಪ್ರಶ್ನೆಗಳಲ್ಲಿ ದೊಡ್ಡಾಟದಲ್ಲಿ ಬಳಸುವ ವಾದ್ಯ ಅಂತಂದೇಳಿ ಇದನ್ನೇ ಕೇಳ್ತಾರೆ, ಮುಖವೀಣೆ ಅಂತಕ್ಕಂಥದ್ದು. ನಮಗೆ ಹೆಂಗೆ ಚಂಡೆ ಅಥವಾ ಮದ್ದಳೆ ಯಕ್ಷಗಾನದಲ್ಲಿ ಇದೆಯೋ ಹಂಗೆ ದೊಡ್ಡಾಟದ ಒಳಗಡೆ ಮುಖವೀಣೆ ಅಂತಕ್ಕಂಥದ್ದು ಬಹಳ ವಿಶೇಷವಾಗಿರ್ತಕ್ಕಂಥ ವಾದ್ಯ. ಅದ್ರ ಜೊತೆಗೆ ಮೃದಂಗ, ತಾಳ, ಹಾರ್ಮೋನಿಯಂ ಅನ್ನು ಕೂಡ ಬಳಸ್ತಾರೆ ಅಂತಕ್ಕಂಥದ್ದು. ಆ ನಂತರದಲ್ಲಿ ನಿಮ್ಗೆ ದಾಸರ ಆಟ, ಸಣ್ಣ ಆಟ, ಇದು ಬೆಳಗಾವಿಯಲ್ಲಿ ಇತ್ತೀಚೆಗೆ ರೂಪುಗೊಂಡಿರ್ತಕ್ಕಂಥದ್ದು. ಪತ್ತಾರ ಮಾಸ್ತಾರ, ಇಂಚಲದ ಕೆಂಚನಾಯಕ, ನೀಲಕಂಠಪ್ಪ ಪತ್ತಾರ ಇವರು ಶುರು ಮಾಡಿರ್ತಕ್ಕಂಥದ್ದು. ಅಂದ್ರೆ ದೊಡ್ಡಾಟದ ವ್ಯಾಪ್ತಿ ಜಾಸ್ತಿಯಾಗಿ ಅದ್ರ ಖರ್ಚುಗಳು ಜಾಸ್ತಿ ಆಗಿದ್ರಿಂದ ಸೀಮಿತ ಖರ್ಚಿನಲ್ಲಿ ಸೀಮಿತ ಸಮಯದಲ್ಲಿ ಇದನ್ನ ಆಡ್ಬೋದು ಅನ್ನೋ ಕಾರಣಕ್ಕೆ ಇದನ್ನ ಡಪ್ಪಿನ ಆಟ ಅಂತ ಕರೀತಾರೆ. ಡಪ್ಪು ಅಂತಕ್ಕಂಥ ವಿಶೇಷ ವಾದ್ಯವನ್ನ ಬಳಸ್ತಾರೆ ಇದ್ರೊಳಗಡೆ. ಚರ್ಮವಾದ್ಯ ಅದು ಡಪ್ಪು ಅಂತಕ್ಕಂಥದ್ದು. ಅದನ್ನ ಬಳಸ್ತಾರೆ. ಇದರಲ್ಲಿ ಶರಣರು, ಸಾಧು ಸಂತರ ಜೀವನವನ್ನ ವಸ್ತುವಾಗಿ ಬಳಸ್ತಾರೆ ಅಂತಕ್ಕಂಥದ್ದು. ಇನ್ನು ದಾಸರ ಆಟ, ಇದು ತಿರುಪತಿ ತಿಮ್ಮಪ್ಪನ ಭಕ್ತರು ಆಡ್ತಾ ಇರ್ತಕ್ಕಂಥ ಆಟ. ರಾಧೆ ಅಥವಾ ದಾಸಿಯೇ ಇದರಲ್ಲಿ ಮುಖ್ಯ ಪಾತ್ರ ಅಂತಕ್ಕಂಥದ್ದು ದಾಸರ ಆಟದ ಒಳಗಡೆ. ಸಣ್ಣ ಆಟದ ಒಳಗಡೆ ದೂತಿ ಅಂತಕ್ಕಂಥ ಪಾತ್ರ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ದಾಸರ ಆಟದ ಒಳಗಡೆ ದಾಸಿ ಅಥವಾ ರಾಧೆ ಅಂತಕ್ಕಂಥ ಪಾತ್ರ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಹಾಗೇನೆ ಶ್ರೀಕೃಷ್ಣ ಪಾರಿಜಾತ, ಬೆಳಗಾವಿ
ಬಿಜಾಪುರದ ಭಾಗದಲ್ಲಿ ಗುರುತಿಸ್ಕೊಳ್ಳೋದು. ಅರ್ಪಾಳ ತಮ್ಮಣ್ಣನವರು ಇದನ್ನ ಹೇಳ್ತಾರೆ. ಆ ಆ, ತಬಲಾ, ಹಾರ್ಮೋನಿಯಂ ಮತ್ತು ತಾಳ ಈ ಮೂರನ್ನ ಬಳಸ್ಕೊಳ್ತಾರೆ. ಸಣ್ಣಾಟಗಳ ರಾಜ ಅಂತ ಇದನ್ನ ಶ್ರೀಕೃಷ್ಣ ಪಾರಿಜಾತವನ್ನ ಕರೀತಾರೆ. ಬಹಳ ವಿಶೇಷವಾಗಿ ಈ ಜನಪದ ಪ್ರಕಾರವನ್ನ ಬಳಸ್ತಾರೆ ಅಂತಕ್ಕಂಥದ್ದು. ಸ್ನೇಹಿತರೆ, ಸಮಯ ತುಂಬಾ ದೀರ್ಘವಾಯಿತು. ವಿಷಯ ವ್ಯಾಪ್ತಿನೂ ಕೂಡ ಅಷ್ಟೊಂದು ದೀರ್ಘವಾಗಿದೆ. ಇಷ್ಟಕ್ಕೆ ನನ್ನ ವಿಷಯಗಳನ್ನ ಮೊಟಕು ಮಾಡಿ, ಏನಾದ್ರೂ ಪ್ರಶ್ನೆಗಳಿದ್ರೆ ಇದರಲ್ಲಿ ಕೇಳಿ ಒಂದಿಷ್ಟು ಚರ್ಚೆ ಮಾಡೋಣ. ಸಚಿನ್. ಸರ್, ಧನ್ಯವಾದಗಳು ಸರ್. ಸುಮಾರು 1 ಗಂಟೆ 50 ನಿಮಿಷಗಳ ಕಾಲ ಸುದೀರ್ಘವಾಗಿ ಆ ಜಾನಪದ ಸಾಹಿತ್ಯದ ಕುರಿತಾಗಿ, ಸಿದ್ಧಾಂತಗಳ ಕುರಿತಾಗಿ, ವಿದ್ವಾಂಸರ ಕುರಿತಾಗಿ ಚೆನ್ನಾಗಿ ಮಾತಾಡಿದ್ರಿ ಸರ್. ಮತ್ತೆ ಯಾರಾದರೂ ಪ್ರಶ್ನೆಗಳಿದ್ರೆ ಅಥವಾ ಗೊಂದಲಗಳಿದ್ರೆ ಹ್ಯಾಂಡ್ ರೈಸ್ ಮಾಡಿ ಪ್ರಶ್ನೆ ಕೇಳ್ಬೋದು. ಹ್ಯಾಂಡ್ ರೈಸ್ ಮಾಡಿ. ಬಹಳ ವ್ಯಾಪ್ತಿ ದೊಡ್ಡದಿದೆ, ಬಟ್ ನನಗೂ ಹೆಲ್ತ್